ಗ್ಲಾಮರ್ ಇರೋ ಕಡೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ, ಅಟ್ ದ ಸೇಮ್ ಟೈಮ್ ಗ್ರಾಮರ್ ಇರೋ ಕಡೆನೂ ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ನನಗೆ ಮೆಸೇಜ್ ಮಾಡಬೇಡಿ, ನಮ್ಮ ಅಪ್ಪ ಪೊಲೀಸ್ ಅವ್ರ ಕಡೆಯಿಂದ. ಲವ್ ಅಲ್ಲಿ ಬೀಳಬಾರ್ದು, ಲವ್ ಬೇಡ. ಲವಲ್ ಬಿಲೋ ಏಜು ನನಗೆ ಅರ್ಥ ಆಗಿತ್ತು. ಓಕೆ, ಲೈನ್ ಹೊಡಿತಿದ್ದಾರೆ. ಆ ಗ್ಯಾಪ್ ಅಲ್ಲಿ ಪರಿಚಯ ಆಗಿರೋದು. ಹಂಗೆ ಲವ್ ಆಗಿದ್ದು ಪರಿಚಯ ಅಲ್ಲ. ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಪಿಂಕ್ ಡ್ರೆಸ್ ಹಾಕೊಂಡು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಬನ್ನಿ ಅಂತ ಹೇಳಿದೆ. ಈ ಬರೀ ವಿಡಿಯೋಗೆ ಮಾತ್ರ ಈ ತಾರೇಶ್ ಅಡುಗೆ ಮಾಡೋದ? ನಾನೇ ಮೋಸ್ಟ್ ಆಫ್ ದಿ ಟೈಮ್ ಅಡುಗೆ ಮಾಡೋದು ಮನೆಯಲ್ಲಿ ನಾನೇ. ಯಾಕಂದ್ರೆ ಅವ್ರ ಮನೆ ನೀವು ಇಷ್ಟ ಆದ್ರೆ ನಿಜ, ನಿಮ್ಮನೆ ಪರಿಸ್ಥಿತಿ ಹೆಂಗೆ? ಸೊ ನಿಮ್ಮ ಮನೇಲಿ ಒಪ್ತಾ ಇಲ್ಲ, ಸೊ ಅವ್ರ ವಿರುದ್ಧವಾಗಿ ಬರ್ತೀಯಾ? ಅಪ್ಪ ಅಮ್ಮ ಅಕ್ಕ ಯಾರು ಟಚಲ್ಲಿಲ್ವಾ? ನಿಮ್ಮನ್ನ ಯಾರು ಜನ ಇಷ್ಟಪಡ್ತಾರೆ? ಬೂಟಾಟಿಕೆ ಅಂತ ಏನೋ ಇದೆಯಲ್ಲ, ಆ ತರದ್ ಏನೂ ಇಲ್ಲ ನಮ್ಮ ಹತ್ರ. ಯಾರೋ ಒಬ್ರು ಇಂಟರ್ನಲ್ ರೆಫರ್ ಮಾಡಿದ್ದಾರೆ ಅಂದ್ರೆ ಟ್ಯಾಲೆಂಟ್ ಅವರಿಗೆ ಎಲ್ಲಿ ಜಾಬ್ ಸಿಗುತ್ತೆ? ಎಷ್ಟು ದಂಧೆ ಮಾಡ್ತಾರೆ ಅಂದ್ರೆ ಕೋಚಿಂಗ್ ಸೆಂಟರ್ಸ್ ಅಲ್ಲಿ. ಯಾರಾದ್ರೂ ಜಾಬ್ ವಿಷಯವಾಗಿ ದುಡ್ಡು ಕೇಳ್ತಿದಾರಾ? ಅದು ಸ್ಕ್ಯಾಮು. ಇವ್ರುಗಳ ಟಾರ್ಗೆಟ್ ಯಾರು ಇರ್ತೀರಾ ಅಂದ್ರೆ ಮನೆಯಲ್ಲಿ ಗೃಹಿಣಿ ಇರ್ತೀರಾ. ನಿಮಗೆ ಜಾಬ್ ಆಗಿದ್ದಕ್ಕೆ ನಂಗೆ ಖುಷಿ ಆಗಿದೆ, ನಾನು ಹರಕೆ ತೀರಿಸ್ತೀನಿ. ಅವತ್ತು 100Kಗೆ ಸೆಲೆಬ್ರೇಷನ್ ನಾನು ಮಾಡಿದ್ದೀನಿ. ನೆಕ್ಸ್ಟ್ 2 ದಿನ ಆಯ್ತು, ಚಾನಲ್ ಹೋಯ್ತು. ನನಗೆ ಗೊತ್ತು ಎಲ್ಲಿ ಬರ್ಬೇಕು, ಏನ್ ಮಾಡ್ಬೇಕು, ನಿಮ್ ಹೆಂಡತಿಗೆ ಏನ್ ಮಾಡ್ಬೇಕು. ನೀನ್ ಕುಡಿಯೋ ಲಿಮಿಟ್ ನಿನಗೆ ಗೊತ್ತಿದ್ಯಾ? ನಿನ್ ಹೆಂಡತಿ ಜೊತೆ ನೀನ್ ಕುಡ್ಕೊಂಡು ಹೋದ್ರು ನಾರ್ಮಲ್ ಆಗೇ ಇದ್ಯಾ? ಅದು ಎಂಡ್ ಆಫ್ ದಿ ಡೇ ಮ್ಯಾಟರ್ ಆಗುತ್ತೆ. ತುಂಬಾ ಜನ ಎಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ರು ಅಂದ್ರೆ ತುಂಬಾ ಬೇಜಾರಾಗ್ತಿತ್ತು. ಎಲ್ಲೂ ಹೇಳ್ಕೊಳಕ್ಕೆ ಆಗ್ಲಿಲ್ಲ. ಆಯ್ತು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ನ್ಯೂಸು ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕತೆ. ಇವತ್ತಿನ ಹರಿಕತೆಯ ಸ್ಪೆಷಲ್ ಗೆಸ್ಟ್, ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ನೀವೊಬ್ಬರೇ ಏನು ಹರೀಶ್ ನಾಗರಾಜು, ಲಕ್ಷಾಂತರ ಜನ ಕನ್ನಡ ಪ್ರೀತಿ ಮಾಡೋರು, ನಾವೆಲ್ಲರೂ ಫಾಲೋ ಮಾಡ್ತೀವಿ. ಇದು ನಿಮ್ಮ ಮಾತು. ನನ್ನ ಮಾತೇನು ಗೊತ್ತಾ? ಫಾಲೋ ಯಾಕೆ ಮಾಡ್ತೀವಿ ನಾವು ಅಂದರೆ, ಯಾರಾದರೂ ನಮ್ಮ ಬದುಕಲ್ಲಿ ಒಂದು ಸಣ್ಣ ಮಟ್ಟದ ಪ್ರಭಾವವನ್ನು ಬೀರೋರಾಗಿರಬೇಕು. ನಂಬರ್ 2, ಗ್ಲಾಮರ್ ಇರೋ ಕಡೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ, ಅಟ್ ದ ಸೇಮ್ ಟೈಮ್ ಗ್ರಾಮರ್ ಇರೋ ಕಡೆನೂ ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ಇವ್ರು ಮಾಡುವಂಥ ಸೋಷಿಯಲ್ ಮೀಡಿಯಾದ ರೀಲ್ಸ್ಗಳಾಗಿರಲಿ ಅಥವಾ ಯಾವುದೇ ವೀಡಿಯೋಸ್ಗಳಾಗಿರಲಿ, ಒಂದಷ್ಟು ಮೆಸೇಜ್ಗಳನ್ನು ಆ ವಿಡಿಯೋ ಕೊನೆಯಲ್ಲಿ ಪಾಸ್ ಮಾಡ್ತಾರೆ. ಅದೊಂದು ಕೇಳೋಕ್ಕೆ ತುಂಬ ಜನಕ್ಕೆ ಭಾಳ ಇಷ್ಟ ಆಗುತ್ತೆ. ಮದುವೆ ಆಗಿರೋರಿಗೆ, ಆಗದೇ ಇರೋರಿಗೆ, ಬ್ಯಾಚುಲರ್ಗೆ, ಸ್ಪಿನ್ಸ್ಟರ್ಸ್ಗೆ, ಎಲ್ಲರಿಗೂ ಕೂಡ. ಹಾಗಾಗಿ ಈ ಇಬ್ಬರು ಜೋಡಿಗಳು ಎಲ್ಲರಿಗೂ ಪ್ರೀತಿ ಪಾತ್ರರು ಅಂತ ಇವತ್ತು ನಮ್ಮ ಜೊತೆ ಕುಳಿತುಕೊಂಡಿದ್ದಾರೆ. ಅಫ್ಕೋರ್ಸ್ ಅವರ ಕಾಯಕ ನೆರೆಯ ತಮಿಳ್ನಾಡಲ್ಲಿ ಅಂದರೆ ಕೊಯಮತ್ತೂರಲ್ಲಿರ್ತಾರೆ. ಆದರೆ ಅವರ ಜನ್ಮ ಮತ್ತು ಅವರ ಮನಸ್ಸು ಯಾವಾಗಲೂ ಕನ್ನಡತನದ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಅವರು ನಮಗೆ ತುಂಬ ಹೃದಯಕ್ಕೆ ಹತ್ತಿರವಾಗಿದ್ದಾರೆ. ನನ್ನ ಜೊತೆ ಇವತ್ತಿನ ಹರಿಕತೆ ಕಾರ್ಯಕ್ರಮದ ಅತಿಥಿಗಳು ಮಿಸ್ಟರ್ ಅಂಡ್ ಮಿಸ್ಸಸ್ ತಾರೇಶ್ ಮತ್ತು ಸ್ವಾತಿ ತಾರೇಶ್. ನಮಸ್ಕಾರ ತಾರೇಶ್. ಹಾಯ್ ಸ್ವಾತಿ. ಹಾಯ್, ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ಒಂದು ಸ್ವಲ್ಪ ಮೈ ಚಳಿ ಬಿಟ್ಟು ಕೂತ್ಕೊಳ್ಳಿ. ಫ್ರೀಯಾಗಿ ಸಾಕಾ? ಫ್ರೀಯಾಗಿ ಕೂರ್ಲಾ? ಅದು ಒಂಥರ ಹಿಂಗೆ ಕೂತಿದ್ದಾರೆ. ಲೈಕ್ ಓಕೆ, ನೋ ರೀಲ್ಸ್ ಮಾಡ್ಬೇಕಾದ್ರೆ ಅಷ್ಟು ನಗಿಸ್ತೀರಿ, ಅಷ್ಟು ಖುಷಿ ಕೊಡ್ತೀರಿ. ಇವಾಗ ಯಾಕೋ ಓಕೆ ಹಿಂಗೆ ಕೂತಂಗಿದೆ ಇಬ್ರು. ಫಸ್ಟ್ ಟೈಮ್ ಅಲ್ಲ ಈ ಥರ ಎಲ್ಲ, ಅದಕ್ಕೇನೆ. ಹೇಗಿದೆ? ಹೌಸ್ ಯುವರ್ ಲೈಫ್? ಚೆನ್ನಾಗಿರ್ತಾ ಇದೆ. ಯಾವ ಥರದಲ್ಲಿ ಚೆನ್ನಾಗಿದೆ? ನಾವು ಅಲ್ಲಿದ್ದು ಕೂಡ ನಮ್ಮ ಜನಗಳಿಗೆ ಹತ್ರ ಆಗ್ತಿದೀವಲ್ಲ ದಿನೇ ದಿನೇ, ಅದಿನ್ನೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಸೊ ನಾವು ಅಲ್ಲಿರ್ತೀವಿ, ಇಲ್ಲಿಗೆ ಬಂದಾಗ ಸಿಗೋ ಪ್ರೀತಿ ಅದು ಬೇರೆ ಲೆವೆಲ್. ಸೊ ನಮ್ಮನ್ನು ನೋಡ್ತಿದಾರ ಜನ, ನಾವು ಆ ರೀತಿ ಏನಾದರೂ ಮಾಡ್ತಿದೀವ ಅಂತ ಅನಿಸ್ತಿರುತ್ತೆ. ಓಕೆ. ಸೊ ಒಂಥರ ಖುಷಿ ಆಗಿದೆ. ಇವಾಗ ಏನು 5 hours ಮಲಗ್ತೀವಿ ಅಷ್ಟೇ ನಾವು. ಸೊ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದೆ ಲೈಫು. ಈ ಕಡೆ ವರ್ಕ್ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆ ಕಂಟೆಂಟ್ಗಳು ಮಾಡ್ತಾ ಇರಬೇಕು. ಚೆನ್ನಾಗಿದೆ, ಒಂಥರ ಬ್ಯುಸಿ ಲೈಫು. ದಿನಗಳೇ ಕಳೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಆಗ ಒಂದು ಟೈಮಲ್ಲಿ ಜಾಬ್ ಹುಡುಕ್ತಿದ್ದೋ, 1 year ಜರ್ನಿ ಇತ್ತು ಜಾಬ್ ಹುಡುಕೋದು. ಆ ಟೈಮಲ್ಲಿ ಕೆಲಸನೇ ಇರಲಿಲ್ಲ. ಇವಾಗ ಮಲ್ಕೊಳ್ಳೋದಕ್ಕೂ ಪುರ್ಸೋತಿಲ್ಲ, ಅಷ್ಟು ಬ್ಯುಸಿ ಆಗಿದ್ದೀವಿ. ಕೆಲಸ ಇದೆ. ಪ್ರಾಮಿಸ್ ಮಾಡು ನನ್ನ ಕೈ ಯಾವತ್ತೂ ಬಿಡಲ್ಲ ಅಂತ. ಸರಿ, ಬಿಡಲ್ಲ.
ನಾನು ಈ ಮನೆ ಕೆಲಸ ಅಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಈ ಮನೆ ಕೆಲಸ ಮಾಡಿ ನಿಮ್ಮ ಹತ್ರ 100 ಮಾತು ಅನ್ನಿಸ್ಕೊಳ್ಳೋದಕ್ಕೆ. ನನ್ನ ಮನೆ ಬರೋ ನೋಡು, ಇಷ್ಟೆಲ್ಲ ಕೆಲಸ ಮಾಡಿ ಇವ್ರ ಹತ್ರ ಬೇರೆ ಒಂದ್ ಮಾತು ಬೇರೆ ಅನ್ನಿಸ್ಕೊಳ್ಳೋದು ಕುತ್ಕೋಬೇಕಲ್ಲಿ. ಇವ್ರು ಬೆಳಗ್ಗೆಯಿಂದ ಫೋನ್ ನೋಡ್ತಾನೆ ಇರ್ತಾರೆ. ದಟ್ಸ್ ನೈಸ್. ಅವರಿಬ್ರು ಎಷ್ಟು ಫೇಮಸ್ಸು ಅಂದರೆ ನಮ್ಮ ಸೆಟ್ ಫ್ಲೋರ್ ಇರೋದೆಲ್ಲ ಕಿಂಗ್ಸ್ ಕ್ಲಬ್ಬಲ್ಲಿ. ಕಿಂಗ್ಸ್ ಕ್ಲಬ್ ಇಬ್ಬರು ಎಂಟ್ರಿ ಕೊಟ್ಟರು ನೋಡಿ, ಬರೋರೆಲ್ಲ ಇವರಲ್ವಾ ಅಂತ ಹೋದರು, ಅವ್ರನ್ನ ಮಾತಾಡ್ಸಿದ್ರು, ಫೋಟೋ ತೊಗೊಂಡ್ರು, ಸೆಲ್ಫಿ ಕ್ಲಿಕ್ ಆಯಿತು. ಅಂಥದ್ದೇನು ಮಾಡಿಲ್ಲ ಟು ಬಿ ಆನೆಸ್ಟ್. ನೀವು ಸೆಲೆಬ್ರಿಟಿ ಅಂತ ಹೇಳ್ತಿದ್ರಿ, ನಾವು ಇನ್ನೂ ಕೂಡ ಕನ್ಸಿಡರ್ ಮಾಡಲ್ಲ. ನಮ್ಮ ಕೆಲಸ ಏನಂದರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ಅದು ಮಾಡ್ತಿದ್ದೀನಿ. ಮತ್ತು ಕಪಲ್ಸ್ ಇವಾಗಿನ ಟೈಮಲ್ಲಿ ಎಷ್ಟು ಬ್ರೇಕಪ್ ಆಗ್ತಿರುತ್ತೆ, ಎಷ್ಟು ಮನಸ್ತಾಪಗಳು ಬರ್ತಾ ಇರುತ್ತೆ, ಅದೆಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಚೆನ್ನಾಗಿರ್ಬೋದು ಅನ್ನೋದು ತಲುಪಿಸ್ಬೇಕು. ಮತ್ತು ಮೇಯ್ನು ನಾವು ಸ್ಟಾರ್ಟ್ ಮಾಡಿದ್ದು ಜಾಬ್ ಅಪ್ಡೇಟ್ಸ್ ಕೊಡೋದ್ರಿಂದ. ಸೊ ನಮ್ಮಿಂದ ಒಬ್ರಿಗೆ ಒಂದು ಉದ್ಯೋಗ ಸಿಗ್ತಿದ್ಯಾ ಸಾಕು, ಅಷ್ಟೇ, ಅದೊಂದು ಖುಷಿ. ಮೇನ್ ಹೇಳ್ಬೇಕು ಅಂದರೆ ದುಡ್ಡೇ ಎಲ್ಲ ಅಲ್ಲ, ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ನೀವು ಖುಷಿಯಾಗಿರ್ಬೋದು ಅಂತ ತಲುಪಿಸ್ಬೇಕು ಅಂತಲೇ ನಾವು ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಿರೋದು. ವಿ ಆಲ್ ಲವ್ ಯು ಬೋತ್. ಥ್ಯಾಂಕ್ ಯು. ಹಾಗಾಗಿನೇ ಆ ಲಕ್ಷಗಟ್ಟಲೆ ಜನ ನಿಮಗೆ ಫಾಲೋ ಮಾಡ್ತಿದಾರಲ್ಲ, ಮಿಲಿಯನ್ ಗಟ್ಟಲೆ ನಿಮ್ಮ ವ್ಯೂಸ್ ಓಡ್ತಾ ಇದೆಯಲ್ಲ, ಬಿಕಾಸ್ ಆಫ್ ದ್ಯಾಟ್. ಥ್ಯಾಂಕ್ ಯು. ನಂಗೆ ಇವರಿಬ್ಬರು ಯಾಕೆ ಸ್ಪೆಷಲ್ ಆಗಿ ಕಾಣಿಸ್ತಾರೆ ಮತ್ತು ಯಾಕೆ ಹರಿಕಥೆಗೆ ಅವ್ರನ್ನ ಅತಿಥಿಯಾಗಿ ಕರೆದೆ ಅನ್ನೋದಕ್ಕೆ ರೀಸನ್ ಏನಪ್ಪ ಅಂದರೆ, ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಪ್ರತಿನಿತ್ಯ ಅವ್ರದ್ದೊಂದು ಕಚ್ಚುಗಳು ಇರುತ್ತೆ. ನಮ್ಮ ಲೈಫಲ್ಲಿ ಬೇಜಾನ್ ಜಂಜಾಟಗಳು ನಡೀತಾ ಇರುತ್ತೆ, ಇನ್ನೇನೋ ಪ್ರಾಬ್ಲಮ್ ಆಗ್ತಿರುತ್ತೆ, ಇನ್ನೇನೋ ನೊಂದ್ಬಿಟ್ಟಿರ್ತೀವಿ, ಏನೇನಕ್ಕೋ ಮನಸ್ಸು ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತೀವ. ಸುಮ್ಮನೆ ಕೂತ್ ಹಿಂಗೆ ಅಂತೀವಲ್ಲ, ಇವ್ರ ಮುಖ ನೋಡಿದ ತಕ್ಷಣ ಒಂದು ಸ್ಮೈಲ್ ಬರೋಕ್ಕೆ ಶುರು ಆಗುತ್ತೆ. ಏನೋ ಹೇಳಿದಾರಪ್ಪ ಇವರು ಅನ್ನೋ ಥರ. ಅಥವಾ ಯಾರಿಗೋ ಏನಪ್ಪ ನಮ್ಮ ಬದುಕು ಇಷ್ಟೇನಾ, ನಮಗೆ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಾನಲ್ಲ ಅಂತಿರ್ಬೇಕಾದ್ರೆ ಒಂದೊಳ್ಳೆ ಗುಡ್ ನ್ಯೂಸ್ಗೆ ಅವರು ನಮ್ಮ ಹಿತದೃಷ್ಟಿಗೋಗಿ ಇನ್ನೆಲ್ಲೋ ಪ್ರೇಯರ್ ಮಾಡ್ತಾರೆ, ಇನ್ನೆಲ್ಲೋ ಹರಕೆ ಹೊರ್ತಾರೆ. ವಾವ್ ಅಲ್ವಾ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಈ ಥರದ್ದೆಲ್ಲ ಆಯಾಮಗಳಿಂದ ನನಗೆ ಈ ಜೋಡಿ ತುಂಬ ಸ್ಪೆಷಲ್ ಅನ್ನಿಸ್ತಾರೆ. ಹಾಗಾಗಿನೇ ಹರಿಕಥೆಗೆ ಅವರಿಬ್ಬರು ಬಂದಿದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ ಆ್ಯಂಡ್ ಹಾರ್ಟ್ಲಿ ವೆಲ್ಕಮ್ ನಿಮ್ಮಿಬ್ಬರು. ನೀವು ನಮ್ಮನ್ನು ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಂಥದ್ದೇನು ಮಾಡಿಲ್ಲ. ಇವಾಗಲೂ ಅಷ್ಟೇ ನನಗೆ ನಾವೇನು ಮಾಡಿದ್ದೀವಿ ಅನ್ನಿಸ್ಬಿಡ್ತು. ಬಟ್ ಕೆಲವೊಂದು ವಿಷಯಗಳನ್ನ ನಾನು ಹೇಳ್ಕೋಬೇಕಾಗಿತ್ತು, ಹಾಗಾಗಿ ನಾವು ಈ ಪ್ರೋಗ್ರಾಮ್ಗೆ ಹೋಗ್ತೀವಿ. ಓಕೆ, ಯಾರೊಬ್ರು ನಿಮ್ಗೆ ಕ್ವಶನ್ ಕೇಳಿದ್ರೆ ನಿಮ್ಮನ್ನ ಯಾಕೆ ಜನ ಇಷ್ಟಪಡ್ತಾರೆ ಅಂತ ಸ್ವಾತಿ ಕನ್ನಡಿ ಮುಂದೆ ನಿಂತು ಸ್ವಾತಿನೇ ಕ್ವಶನ್ ಕೇಳ್ಕೊಂಡ್ರೆ, ಜನ ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ, ನಮ್ಮನ್ನು ಇಷ್ಟಪಡ್ತಾರೆ ನನ್ನ ಅಂದರೆ ಏನು ಉತ್ತರ ಸಿಗುತ್ತೆ ಸ್ವಾತಿ ಅವರೇ? ನನಗನ್ಸುತ್ತೆ ನಾವು ಹೇಗಿದ್ದೀವಿ ಅದೇ ಥರ ನಾವು ನಮ್ಮನ್ನು ತೋರಿಸ್ಕೊತಿದ್ದೀವಿ. ಯಾವುದೇ ಥರದ್ದು ಅದೇನೋ ಅಂತಾರೆ, ನನಗೆ ಪದಗಳು ಹೇಳಕ್ ಬರ್ತಿಲ್ಲ, ಬೂಟಾಟಿಕೆ ಅಂತ ಏನೋ ಇದೆಯಲ್ಲ, ಆ ಥರದ್ದು ಏನೂ ಇಲ್ಲ ನಮ್ಮ ಹತ್ರ. ಏನು ಮುಖ ಮುಚ್ಕೊಂಡು ಆಡಂಬರ ಏನೂ ಇಲ್ಲ, ಹೇಗಿದ್ದೀವಿ ಹಾಗೆ ಇದ್ದೀವಿ. ಹೌದು, ಅದನ್ನೇ ನಾವು ತೋರಿಸ್ತಾನೆ ಇದ್ದೀವಿ ಅಷ್ಟೇ. ಜೀವನ ಈಗ ಕಳಿಬಹುದು, ಈ ಥರ ಇದ್ರೆ ನೀವು ಖುಷಿಯಾಗಿರ್ತೀರಾ, ಈ ಥರ ನೀವು ಇರಿ ಅಷ್ಟೇ. ನಮಗೇನು ಬೇಕಾಗಿಲ್ಲ, ನೀವೆಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ನಮ್ಮ ಥರನೇ, ಅದಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ, ಕೊನೆಗೆ ಚೆನ್ನಾಗಿತ್ತು ನಮ್ಮ ಥರನೇ. ಏನನ್ಸುತ್ತೆ ವೆನ್ ಯು ಲುಕ್ ಅಟ್ ಯುವರ್ ಸೆಲ್ಫ್, ಯಾಕೆ ಜನ ಪ್ರೀತಿ ಮಾಡ್ತಾರೆ ನಮ್ಮನ್ನು? ಸೊ ನನಗನ್ಸೋದು, ನಾನು ಅವರಲ್ಲಿ ಒಬ್ಬ ಆಗಿದ್ದೀನಿ. ನಾನು ಸ್ಟೂಡೆಂಟ್ಸಿಗೆ ಹತ್ರ ಆಗ್ತೀನಿ ಆದಷ್ಟು. ನಾನು ಸ್ಟ್ರಗಲಿಂಗ್ ಡೇಸ್ ಮಾಡ್ತಿದ್ದೇನ, ನನಗೆ ಗೊತ್ತು ಒಂದು ಜಾಬ್ ತೊಗೊಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಸೊ ಇವನು ನಮ್ಮಲ್ಲಿ ಒಬ್ಬ ನಮ್ಮ ಥರನೇ ಕಷ್ಟಪಡ್ತಿದ್ದ ಕೆಲಸ ತೊಗೊಳೋದಕ್ಕೆ. ಸೊ ನನ್ನನ್ನು ನೋಡಿ, ಇಲ್ಲ ನಾನೇನು ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಓಪನಿಂಗ್ಸ್ ಆಗ್ತಾ ಇದೆ, ನಾನು ಅದನ್ನು ಜನಕ್ಕೆ ತಲುಪಿಸ್ತಾ ಇದ್ದೀನಿ. ಸೊ ಎಲ್ಲೋ ಇನ್ಫಾರ್ಮೇಷನ್ ಒಂದೇ ಕಡೆ ಸಿಗ್ತಾ ಇದೆಯಲ್ಲ. ಸೊ ನನ್ನಿಂದ ಒಬ್ರಿಗೆ ಜಾಬ್ ಆದ್ರೂ ಅವ್ರ ಫ್ಯಾಮಿಲಿನಲ್ಲಿ ಎಷ್ಟು ಖುಷಿ ಪಡ್ತಾರೆ. ಒಂದು ಜಾಬ್ ಸಿಗೋದಿರ್ಬೋದು, ಅವರಿಂದ ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾರೆ, ಮತ್ತು ಫ್ಯಾಮಿಲಿಗೆಲ್ಲ ಹೇಳ್ಕೊಂಡು ಆ ಖುಷಿನೇ ಬೇರೆ. ಯಾಕಂದರೆ ಆ ಖುಷಿ ನಾನು ಅನುಭವಿಸಿದ್ದೀನಿ. ಆ ಖುಷಿನ ನಂತರ ಜಾಬ್ ಹುಡ್ಕೋಕೆ ಬರೋರಿಗೆ ಅವರಿಗೆ ಸರಿಯಾದ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇರಲ್ಲ. ಸೊ ಆ ಖುಷಿನ ನಾನು ನೋಡಬೇಕು ಸ್ಟೂಡೆಂಟ್ಸಲ್ಲಿ. ₹1 ಖರ್ಚು ಮಾಡ್ದಂಗೆ ಆ ಖುಷಿನ ಸ್ಟೂಡೆಂಟ್ಸ್ ಮುಖದಲ್ಲಿ ತಂದು ಕೊಡಬೇಕು ಅಷ್ಟೇ. ಅದಕ್ಕೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಇಷ್ಟಪಡ್ತಾರೆ. ಇನ್ನೊಂದೇನಂದ್ರೆ, ಇವರು ಯಾವ ಥರ ಜಾಬ್ ಡೀಟೇಲ್ಸ್ನೆಲ್ಲ ಹುಡುಕ್ತಾರೆ ಅಂದರೆ, ಅದನ್ನ ಚೆಕ್ ಮಾಡ್ತಾರೆ ಪ್ರತಿಯೊಂದೂ. ಅದು ರಿಯಲ್ಲಾ ಫೇಕಾ ಏನು, ಅದು ಫೇಕ್ ಅಂತ ಅನ್ಸರೆ ಅವ್ರು ಹೇಳೋದಕ್ಕೆ ಹೋಗಲ್ಲ. ಅದು ಎಷ್ಟು ವರ್ಕೌಟ್ ಮಾಡ್ತಾರೆ ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಅದು ಅವ್ರಿಗೆ ಮಾತ್ರ ಗೊತ್ತು. ಅದೇನಾದರೂ ಎಲ್ಲೋ ಒಂದೊಂದು ಕಡೆ ಅದು ತಪ್ಪಾಯಿತು ಅಂತ ಏನಾದರೂ ಗೊತ್ತಾದರೆ ಅವ್ರು ಎಷ್ಟು ನೊಂದ್ಕೋತಾರೆ ಅವತ್ತು ಅಂದರೆ, ಒಂದು 2-3 ದಿನ ಫುಲ್ ಮೈಂಡೇ ಇರಲ್ಲ ಅವ್ರದ್ದು. ಫುಲ್ಲು ಬೇಜಾರಲ್ಲಿರ್ತಾರೆ, ಫುಲ್ಲು ಡಲ್ ಆಗಿಬಿಡ್ತಾರೆ ಏನಾದರೂ ತಪ್ಪು ಇನ್ಫಾರ್ಮೇಷನ್ ಹೋಗ್ಬಿಟ್ರೆ. ಅದೇ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ತುಂಬಾ ವರ್ಕ್ ಮಾಡ್ತಾರೆ, ವೆರಿಫೈ ಮಾಡಿ, ಡಬಲ್ ಚೆಕ್ ಮಾಡಿ, ಅಥೆಂಟಿಕೇಟ್ ಮಾಡಿ ಹೇಳಬೇಕು ಅನ್ನೋದಿದೆಯಲ್ಲ, ತುಂಬಾ ಕಷ್ಟ. ಯಾಕೆ ಅಂದ್ರೆ ಬೇರೆಯವ್ರಿಗೆ ಮೋಸ ಆಗ್ಬಾರ್ದಲ್ವಾ. ಆಲ್ರೆಡಿ ತುಂಬಾ ಜನ ಮೋಸ ಹೋಗ್ತಿದ್ದಾರೆ ಈಗ ಜಾಬ್ ವಿಷಯವಾಗಿ. ಅದಕ್ಕೆ ಬೇರೆಯವರು ನಮ್ಮ ತರ ಮೋಸ ಹೋಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಅಷ್ಟು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿ ಬೇರೆಯವರಿಗೆ ಜಾಬ್ ಡೀಟೇಲ್ಸ್ ಕೊಡೋದು. ಅದೇನಾಯ್ತು ಅಂದ್ರೆ, ಮೊನ್ನೆ ಒಂದು ದೊಡ್ಡ ಕಂಪ್ನಿನಲ್ಲಿ ವಾಕಿನ್ ಇತ್ತು. ವಾಕಿನ್ ಅಂತ ಕಂಪ್ನೀಸ್ಗಳು ಕರೆಸ್ಕೊಬಿಡ್ತಾರೆ. ಅಲ್ಲೇನಾಗ್ಬಿಡುತ್ತೆ, ಇಂಟರ್ನಲ್ ಎಂಪ್ಲಾಯೀಸ್ ಇರ್ತಾರೆ, ರೆಫರ್ ಮಾಡ್ಕೊಬಿಟ್ಟಿರ್ತಾರೆ.
ಕೆಲವೊಂದು ಜನಕ್ಕೆ. ಹೌದು. ಸುಮಾರು ಜನ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದಿರ್ತಾರೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ. Correct. ಸೊ ನೀವು ಯಾರು ರಿಜಿಸ್ಟರ್ ಆಗಿಲ್ಲ, ವಾಕಿನ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಕಳಿಸ್ತಾರೆ. ಅಟ್ಲೀಸ್ಟ್ ನೀವು ಅಸೆಸ್ಮೆಂಟ್ ಆದರೂ ಕೊಡಿ ಅವ್ರಿಗೆ. ಸೊ ಎಷ್ಟು ಬೇಜಾರಾಯಿತು ಅಂದರೆ ಸುಮಾರು ಜನ ಸ್ಟೂಡೆಂಟ್ಸ್ ಬಂದ್ಬಿಟ್ಟಿದ್ದಾರೆ ಅಲ್ಲಿಗೆ. ನಮ್ಗೇನು ಅನಿಸುತ್ತೆ, ಇವಾಗ ಜನ ಏನು ಅನ್ಕೋತಾರೆ, ಇವನೇ ತಪ್ಪು ಇನ್ಫಾರ್ಮೇಷನ್ ಕೊಡ್ತಿದ್ದಾನೆ ವ್ಯೂಸ್ಗೋಸ್ಕರ. ನನ್ನ ಉದ್ದೇಶ ಪಾಪ ಇವಾಗ ನನಗೂ ಬೇಜಾರಾಗುತ್ತಲ್ಲ, ನಾನು ಅದೇ ರೀತಿ ಬಂದಿರೋದು, ನಂತರ ಆಗಬಾರ್ದು ಅಂತ ನಾನು ಕೊಟ್ಟಿರ್ತೀನಿ. ಸೊ ಅದು ಒಂದು ದೊಡ್ಡ ಕಂಪ್ನಿನೇ. ಎಷ್ಟು ಬೇಜಾರಾಯಿತು ಅಂದರೆ, ಸೊ ಈ ಥರ ನಾವು ಕೊಟ್ಟಿರ್ತೀವಿ, ಅವರಿಗೆ ಜಾಬ್ ಸಿಗಲ್ಲ ಅಂದರೆ ಸೊ ಬೇಜಾರಾಯಿತು. ಅವಾಗಿಂದ ಸ್ವಲ್ಪ ಕಮ್ಮಿ ಮಾಡಿದೆ. ಇವಾಗ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲೇ ಹಾಕ್ತಿರ್ತೀನಿ. ಐ ಕ್ಯಾನ್ ಇಮ್ಯಾಜಿನ್. ಅವ್ರು ಹೇಳ್ಬೇಕಾರೆ ಅದೊಂಥರ ಆಗ್ಬಿಟ್ಟಿದೆ. ಇಲ್ಲ ತುಂಬಾ ಬೇಜಾರಾಗತ್ತೆ ನಮ್ಗೇನೆ. ಅವರು ಒಂದೊಂದು ಮೆಸೇಜ್ ಮಾಡ್ತಾರಲ್ಲ, ನಿಮ್ ಜಾಬ್ ಡೀಟೇಲ್ಸ್ ಇಂದ ನಾವು ಅಲ್ಲಿಗೆ ಹೋದ್ವಿ, ನಮಗೆ ಹಿಂಗಾಯ್ತು ಅಂತ, ಅವಾಗ ತುಂಬಾ ಬೇಜಾರಾಗುತ್ತೆ. ಏನೋ ಬೇಕು ಅಂತ ಅನ್ಸೋದೇ ಇಲ್ಲ ಆ ಟೈಮಲ್ಲಿ. ಸೊ ಅದಕ್ಕೆ ಕಮ್ಮಿ ಮಾಡಿಬಿಟ್ಟೆ ನಾನು. ಇವಾಗ ನಾನೇನೋ ಹೇಳ್ತೀನಿ, ಪಾಪ ಅಷ್ಟು ದೂರದಿಂದ ಬಂದಿರ್ತಾರೆ. ಎಷ್ಟು ನೋವಾಗುತ್ತೆ ಅಂದರೆ ಅವ್ರ ಹತ್ರ ಪಾಪ ದುಡ್ಡಿರಲ್ಲ, ಅಪ್ಪ ಅಮ್ಮಂಗೆ ಕೇಳೋ ಪರಿಸ್ಥಿತಿ ಇರಲ್ಲ. ದುಡ್ಡು ಇರುತ್ತೆ ಪತ್ರ, ಅವ್ರು ಕೇಳಲ್ಲ. ಸೊ ಇಷ್ಟು ಜನ ಎಜುಕೇಷನ್ಗೆ ಅಂತಲೇ ಇಷ್ಟು ಕಷ್ಟಪಟ್ಟಿರ್ತಾರೆ. ಅವ್ರು ಹೆಂಗೋ ಪಾಪ ಅಷ್ಟು ದೂರದಿಂದ ಬಂದಿರ್ತಾರೆ. ಅಟ್ಲೀಸ್ಟ್ ನೀವು ಅಸೆಸ್ಮೆಂಟ್ ಆದರೂ ಕೊಡಿ, ಅವ್ರ ಎಬಿಲಿಟಿನ ಚೆಕ್ ಮಾಡಿ. ಯಾರೋ ಒಬ್ರು ಇಂಟರ್ನಲ್ ರೆಫರ್ ಮಾಡಿದ್ದಾರೆ ಅಂದರೆ ಟ್ಯಾಲೆಂಟ್ ಅವರಿಗೆ ಎಲ್ಲಿ ಜಾಬ್ ಸಿಗುತ್ತೆ ಪಾಯಿಂಟ್. ಸೊ ಇದೇ ನಂದು ಉದ್ದೇಶ. ಅದು ಜೊತೆಗೆ ಇನ್ನೊಂದು, ಇಲ್ಲಿ ತನಕ ಇವರೆಲ್ಲೂ ಹೇಳ್ಕೊ ಬಂದಿಲ್ಲ, ಅದು ಒಳ್ಳೆ ಕೆಲಸ ಮಾಡೋದಕ್ಕೆ 100 ವಿಘ್ನ ಬರುತ್ತೆ ಅಂತಾರಲ್ಲ, ಅದೇ ತರ ಚಾನಲಿಗೆ ಎಷ್ಟು ಒದೆ ಬೀಳ್ತಿದೆ ಅಂದ್ರೆ, ಎಷ್ಟು 2-3 ಚಾನಲ್ ಆಯ್ತು. 2-3 ಚಾನಲ್ಸ್ ಆಯ್ತು. ಈಗ ಪ್ರೆಸೆಂಟ್ ಇರೋ ಚಾನಲ್ಗೂ ಕೂಡ 3 months ಯೂಸು ಹೋಗ್ಲಿಲ್ಲ, ಬ್ಲಾಕ್ ಆಗಿತ್ತು. ತುಂಬಾನೇ ಕಷ್ಟ ಇದೆ. ನಾವು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೋಗ್ತಿರ್ತೀವಿ, ಆ ದೇವ್ರು ಒಳ್ಳೆ ಕೆಲಸ ಮಾಡಕ್ಕೆ ಕೆಲವೊಮ್ಮೆ ಬಿಡಲ್ಲ. ಅದು ಬೇಸಿಕಲಿ ಸಿಂಪತಿ ಎಲ್ಲ ನನಗೆ ಇಷ್ಟ ಆಗಲ್ಲ. ಹಿಂಗಾಯ್ತು ಅದಕ್ಕೆ ಇವ್ರು ಏನೋ ಹೇಳ್ಕೊಳಕ್ಕೆ ಆಯ್ತಿದೆ. ಹೋಗಲ್ಲ. ತುಂಬಾ ಜನ ಕೇಳ್ತಿದ್ರು ಯಾಕೆ ಜಾಬ್ ಅಪ್ಡೇಟ್ ಕೊಡೋದು ನಿಲ್ಸಿದ್ರಿ ಅಂತ. ಬಟ್ ಅಲ್ಲಿ ಹಿಂದೆ ಏನಿತ್ತು ಅಂದ್ರೆ ರೀಚ್ ಆಗ್ತಿಲ್ಲ ಅದು, ಯಾಕೆಂದ್ರೆ ಬ್ಲಾಕ್ ಆಗಿದೆ ವಿಡಿಯೋಸ್ ಎಲ್ಲ. ಅಲ್ಲಿ ಮೇನ್ ಬ್ಲಾಕ್ ಮಾಡಿದ್ದಾರೆ, ಆಮೇಲೆ ಕೊಡಕ್ ಹೋಗೋದು. ನಮ್ಮ ಕಂಪ್ನಿಯಿಂದನೂ ರಿಸ್ಟ್ರಿಕ್ಷನ್ ಬಂದಿತ್ತು ನನಗೆ. ಸೊ ನೀನು ಈ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ಯಾ, ಸೊ ಬೇರೆ ಕಂಪ್ನಿ ಜಾಬ್ ಅಪ್ಡೇಟ್ಸ್ ಎಲ್ಲ ಏನಕ್ಕೆ ಕೊಡ್ತಾ ಇದೆಯಾ, ಇದು ಅಗೇನೆಸ್ಟ್ ಕಂಪ್ನಿ ರೂಲ್ಸ್ ಅಂತ ಒಂದು ನೋಟಿಸ್ ಬೇರೆ ಕಳಿಸಿದ್ರು ನಮಗೆ. HR ಇಂದ ನೋಟಿಸ್ ಬಂದಿತ್ತು. ಸೊ ಇವೆಲ್ಲ ಹೇಳಿ ವ್ಯೂಸ್ ಎಲ್ಲ ತಗೋಬೋದು, ನನಗೆ ಬೇಡ. ಎಂಡ್ ಆಫ್ ದಿ ಡೇ ನಾನು ಡಿಲೀಟ್ ಮಾಡಿದೆ ಸುಮಾರು ವೀಡಿಯೋಸ್, ಐಡಿ ಎಲ್ಲ ಹಾಕಿದ್ದೆ. ಓಕೆ ನಂದು ತಪ್ಪು, ಓಕೆ ಡಿಲೀಟ್ ಮಾಡಿದೆ. ಸೊ ಎಂಡ್ ಆಫ್ ದಿ ಡೇ ಏನು ಅನ್ಸುತ್ತೆ ಗೊತ್ತಾ, ಅಷ್ಟೊಂದು ಜಾಬ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ಮತ್ತು ಜಾಬ್ ಹೆಂಗೆ ತೊಗೋಬೇಕು ಅಂತ ಇನ್ಫಾರ್ಮೇಷನ್ ಇತ್ತು ವೀಡಿಯೋಸಲ್ಲಿ, ಅವೆಲ್ಲ ಡಿಲೀಟ್ ಮಾಡಿದಾಗ ಹೊಟ್ಟೆ ಉರಿತಿತ್ತು. ಏನು ಮಾಡೋದು? ದೇವ್ರೆ, ನಾನು ಹಿಂಗೆ ಇಟ್ಕೊಂಡು ರೋಡಲ್ಲಿ ಹೋದ್ರೆ ನೋಡ್ದವ್ರು ಏನು ಅನ್ಕೋತಾರಪ್ಪ. ನನಗೆ ಗೊತ್ತಿಲ್ದಿರೋರು ಯಾರು ಸಿಗ್ಲಿಲ್ಲ ಅಂದ್ರೆ ಸಾಕು. ಅಯ್ಯೋ, ಯಾರು ಕಟ್ಕೊಂಡು ನನ್ಗೇನಾಗಬೇಕು? ಮೊದಲು ಮನೆಗೆ ಹೋದ್ರೆ ಸಾಕಾಗೈತೆ ನನ್ಗಲ್ಲಿ. ಟೈಮ್ ಆಗ್ತಿದೆ, ಬೇಗ ಬೇಗ ನಡಿ. ಯಾಕೆ ನಾನು ಸೀರೆ ಉಟ್ಕೊಂಡ್ರೆ ಕಾಣ್ತಿಲ್ವಾ ನಿನಗೆ? ಹಿಂಗಾದ್ರೆ ನಾವು ಮಧ್ಯಾಹ್ನ ಊಟಕ್ಕೆ ಹೋಗೋದು. ನಡಿ ನಿಧಾನಕ್ಕೆ. ಯಾವುದೇ ರಕ್ತ ಸಂಬಂಧಿಗಳಲ್ಲ, ಯಾವುದೇ ರೀತಿಯ ಬಂಧುತ್ವವನ್ನು ಹೊಂದಿಲ್ಲ. ಆದರೆ ನೀವು ಯಾರಿಗೋ ಫೀಲ್ ಮಾಡ್ತೀರಾ, ಅವ್ರು ಯಾರೋ ನಮಗೇನೊಂದು ಆಶಾಭಾವನೆ ನಿಮ್ಮಲ್ಲಿ ಮೂಡ್ಬೋದು ಅಂತ ಕಾಯ್ತಿರ್ತಾರೆ ಅನ್ನೋದು ಇದೆಯಲ್ಲ, ಇಟ್ ಇಸ್ ವಂಡರ್ಫುಲ್. ಒಂದು ಸೋಷಿಯಲ್ ಮೀಡಿಯಾ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಆ ಭಾಗದ ಕನೆಕ್ಷನ್ಸ್ ಹೇಗಿರುತ್ತೆ, ಇಲ್ಲದ್ರೆ ನಾವು ಹಿಂಗೆ ಕೂತು ಅಕ್ರಾಸ್ ದ ಟೇಬಲ್ ಮಾತಾಡೋಕೆ ಸಾಧ್ಯನೇ ಇಲ್ಲ. ನಮ್ಮದು ಅಷ್ಟೇ ಉದ್ದೇಶ ಇರೋದು. ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಅದನ್ನು ಒಳ್ಳೆ ಥರ ಉಪಯೋಗಿಸ್ಕೊಳ್ಳೋಣ ಅಂತ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಗುಡ್. ಇವತ್ತಿನ ಹರಿಕಥೆಯಲ್ಲಿ ಒಂದು ಕಥೆ ನಿಧಾನಕ್ಕೆ ತೆರೆದುಕೊಳ್ತಾ ಇದೆ. ಈ ಕಥೆಯನ್ನು ಒಂದು ಸ್ವಲ್ಪ ಪಾಸ್ ಕೊಟ್ಟು ಮತ್ತೆ ಮುಂದುವರಿಸ್ತೀನಿ ನಾನು. ಬಟ್ ಅದಕ್ಕಿಂತ ಮುಖ್ಯವಾಗಿ ನನಗೆ ಈ ಜೋಡಿ ತುಂಬ ಇಷ್ಟ ಆಗುತ್ತೆ. ನೀವು ಎಲ್ಲಿಯವರಿಬ್ರು? ಹಾಸನ್. ಇಬ್ರು ಹಾಸನ್ನೇ. ಇಲ್ಲ ಸರಿ, ಹಾಸನ ಪ್ರಾಪರ್ ಹಾಸನ್. ನೀವೇನು ಮಾಡ್ತಿದ್ದು ಹಾಸನದಲ್ಲಿ? ಓದ್ತಿದ್ರೆ? ನಾನು ಎಜುಕೇಶನ್ ಮಾಡ್ತಿದ್ದೆ ಅಲ್ಲಿ. ಓಕೆ, ನೀವು? ನಾವು ಎಜುಕೇಶನ್. ಯಾವ ಕಾಲೇಜು? ನಾನು ಬೇಲೂರಲ್ಲಿ GPT ಗವರ್ನಮೆಂಟ್ ಪಾಲಿಟೆಕ್ನಿಕ್ ಇದೆ, ಅಲ್ಲಿ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ದು. ಹಾಸನದಿಂದ ಬೇಲೂರಿಗೆ? ಹಾಸನಿಂದ. ನೀವು? ನಾವು ಡಿಪ್ಲೊಮಾ ಹಾಸನಲ್ಲೇ, ಶ್ರೀ ವಿದ್ಯಾನಿಕೇತನಲ್ಲಿ. ಇವ್ರು ಸ್ಟಾರ್ಟಿಂಗ್ ಜಾಯ್ನ್ ಆಗಿದ್ರು, ಆಮೇಲೆ ಗೌರ್ಮೆಂಟ್ ಸೀಟ್ ಸಿಕ್ತು ಅಂತ ಗೌರ್ಮೆಂಟ್ ಬೇಲೂರು ಪಾಲಿಟೆಕ್ನಿಕ್ಗೆ ಹೋದ್ರು. ಆ ಗ್ಯಾಪ್ ಅಲ್ಲಿ ಪರಿಚಯ ಆಗಿರೋದು. ಹಂಗೆ ಪರಿಚಯ ಅಲ್ಲ, ಈ ಲಿಂಕ್ ಹುಡುಕ್ತಾ ಇದ್ದೀನಿ ನಾನು. ಈ ಹಾಸನದವರು ಲಿಂಕ್ ಎಲ್ಲಿಂದ ಜಾಯ್ನ್ ಆದ್ರು ಅಂತ. ಅದಕ್ಕೆ ಸೊ ನೀವಿಬ್ರು ಪರಿಚಯ ಆಗಿದ್ದಲ್ಲಿ ಶ್ರೀ ವಿದ್ಯಾನಿಕೇತನ್ ಪಾಲಿಟೆಕ್ನಿಕ್ ಓದ್ಬೇಕಿದ್ರೆ. ಸೀನಿಯರ್ ಯಾರು ಇದ್ರಲ್ಲಿ? ಅಫ್ಕೋರ್ಸ್. ಸೊ ಪಾಲಿಟೆಕ್ನಿಕ್ ಅಲ್ಲಿ ಎಷ್ಟು ವರ್ಷ ಸೀನಿಯರ್ ನೀವು?
ಇಲ್ಲ ಇಬ್ರು ಒಂದೇ ಇದಕ್ಕೆ ನಾನು ಫೇಲ್ ಆಗಿ ಬಂದಿದ್ದೆ PUC. ಇವಳು ಫ್ರೆಶ್ ಆಗಿ ಜಾಯ್ನ್ ಆಗಿದ್ರು. ನಾನು ಆ ತಾನೇ 10th ಮುಗಿಸಿ ಕಾಲಿಟ್ಟಿದ್ದೆ, ಇವರು PU ಡಮ್ ಆಗಿ ಬಂದಿದ್ರು. PU ಡುಮ್ ಆಗಿ ಬಂದಿದ್ದು. ಸೊ ಬಟ್ ಸೀನಿಯರ್ ತಾನೆ ನೀವೇ? ಸೀನಿಯರ್ ನಾನು. ಓಕೆ. ಡು ಯು ಗೈಸ್ ರಿಮೆಂಬರ್ ಫಸ್ಟ್ ಮೀಟ್ ಯಾವ ಜಾಗ ಏನು ಆ ಪಾಲಿಟೆಕ್ನಿಕಲ್ ಅಂತ? ನಾನ್ ಇವ್ರನ್ನ ನೋಡಿದ್ದು ನನಗೆ ಗೊತ್ತಿರೋಂಗೆ ಓಲ್ಡ್ ಬಸ್ ಸ್ಟ್ಯಾಂಡ್ ಅಲ್ಲಿ, ಹಾಸನಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದೆ, ಕಾಲೇಜಲ್ಲ. ಫಸ್ಟ್ ಟೈಮ್ ನಾನು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ದು. ಇವ್ರು ವೈಟ್ ಶರ್ಟ್ ಹಾಕೊಂಡಿದ್ರು. ಓಕೆ. ಅದು ಇವ್ರು ನನ್ನ ಕಾಲೇಜ್ ಅಂತ ನನಗೆ ಗೊತ್ತಿಲ್ಲ, ಯಾವ್ದೋ ಹುಡುಗ. ನನಗೆ ಅಲ್ಲಿ ಯಾರೋ ಬಂದ್ರು ದುಡ್ಡು ಕೇಳೋದಕ್ಕೆ ಅಂತ ಪಾಪು ಇಟ್ಕೊಂಡಿದ್ರು ಅಂತ ಕೊಡ್ಬೇಕಿದ್ರೆ ಇವ್ರ ಹಿಂಗ್ ಪಾಸ್ ಆಗಿ ಇನ್ನೊಂದು ಶಾರ್ಟ್ ಕಟ್ ದಾರಿ ಇದೆ ಹೋಗೋದಿಕ್ಕೆ, ಅಲ್ಲಿ ಹತ್ತಿ ಹೋಗ್ತಿದ್ರು. ಅವಾಗ್ಲೇ ನಾನು ಇವ್ರನ್ನ ಫಸ್ಟ್ ಟೈಮ್ ನೋಡಿದ್ದು. ಆಮೇಲೆ ಕಾಲೇಜಿಗೆ ಹೋಗಿ ನೋಡಿದ್ರೆ ಇವ್ರು ಅಲ್ಲೇ ಇದ್ದಾರೆ. ಅದೇನು ಅವ್ರನ್ನೇ ನೋಡ್ಬೇಕಾಯ್ತು? ಅದ್ ಗೊತ್ತಿಲ್ಲ, ಅದು ದೇವ್ರದು. ನೀವು ನೋಡಿದ್ದೆ ಅವಾಗ? ನಾನು ನಮ್ಮ ಕಾಲೇಜಿಗೆ ಜಾಯ್ನ್ ಆಗಿದ್ರು, ಅವಾಗ ಈ ಸ್ಟ್ರೈಟ್ ಹೇರ್ ಎಲ್ಲ ಇರ್ಲಿಲ್ಲ, ಕರ್ಲಿ ಹೇರ್ ಇತ್ತು. ಸ್ವಲ್ಪ ಬೆಳ್ಳಗಿದ್ರು, ಸ್ವಲ್ಪ ಹುಡುಗರು. ಸ್ವಲ್ಪ ಬೆಳಕಿದ್ರು. ಓಕೆ, ಫೇರ್, ಬ್ಯೂಟಿಫುಲ್. ಓಕೆ. ನೋಡಿದ ತಕ್ಷಣ ಫಸ್ಟ್ ಲುಕ್ ಅಲ್ಲೇ ಇಂಪ್ರೆಸ್ ಆಗೋ ಹೆಣ್ಮಗಳು. ಓಕೆ. ಅಟ್ರಾಕ್ಟ್ ಆದ್ರು. ಅಲ್ಲಿ ಇವ್ರ ಫ್ರೆಂಡ್ಸ್ ಇರ್ತಾರಲ್ಲ ಯಾರಿಗಾದ್ರು, ಅವರಿಗೆ ಇವ್ರ ಬಗ್ಗೆ ಕೇಳ್ತಿದ್ದೆ. ನೀನ್ ಕೇಳಿ ಮಾತಾಡ್ಸೋ ಅಷ್ಟರಲ್ಲಿ ಮೇಡಮ್ ಅವರು ಗೌರ್ಮೆಂಟ್ ಸೀಟ್ ಸಿಕ್ತು ಅಂತ ಹೋಗಿದ್ರು. ಓ, ಮಿಸ್ ಆಯ್ತು ಅಲ್ಲಿಂಗಾರೆ. ಆಯ್ತು, ಮಿಸ್ ಆಯ್ತು. ಅಲ್ಲೇನೂ ಆಗೇ ಇಲ್ಲ, ಅಲ್ಲೇನೂ ಆಗೇ ಇಲ್ಲ, ಅದರ್ವೈಸ್ ಇಲ್ಲ. ಬಟ್ ನಿಮ್ಗೆ ಇಂಪ್ರೆಷನ್ ಇತ್ತ? ನನ್ಗೇನು ಅನ್ನಿಸ್ತಿರ್ಲಿಲ್ಲ, ಏನು ನನಗೆ ಇರಿಟೇಟ್ ಆಗ್ತಿತ್ತು ಕಾಲೇಜಲ್ಲೆಲ್ಲ. ಏನಂದ್ರೆ ಅಟೆಂಡೆನ್ಸ್ ಬಂದ ತಕ್ಷಣ ಸಾಕು ತಾರೇಶ್ ಅಂತ ಕೂಗೋಕ್ ಆಲ್ರೆಡಿ ಸ್ಪ್ರೆಡ್ ಆಗಿತ್ತು, ನಾನು ಇವಳಿಗೆ ಲೈನ್ ಹೊಡಿತಿದ್ದೀನಿ ಅಂತ. ಇದ್ದಿದ್ ಒಂದ್ 10 ದಿನ ಆ ಕಾಲೇಜಲ್ಲಿ, 10 ದಿನನೂ ಇರಿಟೇಟ್ ಮಾಡಾಕಿದ್ರು ಫುಲ್ಲು ನನ್ನ. ಅಯ್ಯೋ. ಅವ್ರು ನಾನು ಎಲ್ಲಾದ್ರೂ ಹೋಗ್ತಿದ್ರೆ ಸಾಕು, ತಾರೇಶ್ ಎಲ್ಲಿದ್ಯೋ ಮಗ, ಈ ತರ ಕರೆಯೋದು Indirect ಆಗಿ. ನನಗೆ ಅರ್ಥ ಆಗಿತ್ತು, ಓಕೆ ಲೈನ್ ಹೊಡಿತಿದ್ದಾರೆ. ನನಗೆ ತಲೆಯಲ್ಲಿ ಬಿದ್ದಿದ್ದೇನಂದ್ರೆ 10th ಮುಗಿಸಿ ಈಗ ತಾನೇ ಹೋಗಿದ್ದೀನಿ, ಲವ್ವಿಗೆ ಮಾತ್ರ ಬೀಳ್ಬಾರ್ದು ಅಷ್ಟೇ. ತಲೆನಲ್ಲಿ ತುಂಬಿದ್ದೆ ಅಷ್ಟು, ಓದ್ಬೇಕು ಇದಿಷ್ಟೇ ಇದ್ದಿದ್ದು. ಆಮೇಲೆ ಹಂಗಿಂಗೋ ಆಗಿ ಕನೆಕ್ಟ್ ಆಯ್ತು. ಓಕೆ, ಟೆಲ್ ಮಿ. ಆಯ್ತು, ಕ್ಲಾರಿಟಿ ಇತ್ತು ನಿಮ್ಗೆ, ಲವಲ್ ಬೀಳಬಾರ್ದು. ತಾರೇಶ್ ಆಯ್ತು, 10 days ಮುಗೀತು, ನೀವು ಹೊರಟ್ರಿ. ಏನು ಹೇಳಿಲ್ವಾ? ಸುಮ್ಮನೆ ಜಸ್ಟ್ ಎಕ್ಸಿಟ್. ಮತ್ತೆ ಅದೇನೋ ಅಂತರ ಮನ್ಸಲ್ಲಿ ಏನೋ ಒಂಥರ. ಲಾಸ್ಟಿಗೆ ಇನ್ನೊಂದ್ ದಿನ ಅಲ್ಲಿ ನಾನು TC ಎಲ್ಲ ಕೊಟ್ಟಿರ್ತೀನಲ್ಲ, ಅದನ್ನ ಇಸ್ಕೊಳಕ್ ಬಂದಿದ್ದೆ ಅಪ್ಪನ ಜೊತೆ. ಅವತ್ತು ಕೂಡ ಹುಡುಕ್ತಾ ಇದ್ದೀನಿ ಇವ್ರನ್ನ ಹುಡುಕ್ತಿದ್ದೀನಿ. ಲವಲ್ ಬೀಳ್ಬಾರ್ದು, ಲವ್ ಬೇಡ, ಏನು ಮಾಡಕ್ಕಾಗಲ್ಲ, ಮನ್ಸು ಚಂಚಲ ಅಲ್ವಾ. ಆ ಟೈಮಲ್ಲಿ 10th ಆಗ್ತಾನೆ ಮುಗಿಸಿದೀನಿ, ಲವಲ್ ಬೀಳೋ ಏಜು. ಸೊ ಫೀಲ್ ಶುರು ಆಗಿತ್ತು. ಸೊ ಹುಡುಕಿದ್ರಿ? ಹುಡುಕ್ದೆ ಇಲ್ಲ, ಏನು ನೋಡೇ ಇಲ್ಲ ಅನ್ನಂಗೆ ಸ್ಟೆಪ್ಸ್ ಹಿಡ್ಕೊಂಡು ಸೀದಾ ಔಟು. ಅವ್ರ ಅಪ್ಪ ಇದ್ರಲ್ಲ, ನಮ್ಮ ಅಪ್ಪ ಇರೋದು ಸೀದಾ ಔಟು. ಆಮೇಲೆ ಇನ್ನೊಂದ್ಸಲ ಆಚೆ ಬಂದ್ಬಿಟ್ಟು ನಿಂತಿದ್ದೀನಿ, ಇನ್ನೇನ್ ಪಾಸ್ ಆಗ್ತಾರೆ ಆ ಕಡೆಯಿಂದ ಫ್ರೆಂಡ್ ಗಾಡಿಲಿ ಅಂತ ನೋಡ್ತಾ ನಿಂತಿದ್ದೀನಿ. ಅವಾಗ್ಲೂ ತಿರ್ಗೂ ನೋಡಿಲ್ಲ, ಬೇಕು ಅಂತಾನೆ. ಏನೋ ಗೊತ್ತಿಲ್ಲ, ಅವ್ರ ಅಪ್ಪ ಇದ್ರು. ನಾನು ಆಮೇಲೆ ಅನ್ಕೊಂಡೆ, ಓಕೆ ಹುಡುಗಂಗೇನೋ ಇಂಟ್ರೆಸ್ಟ್ ಇಲ್ವೇನೋ, ನಾನ್ ಬಿಟ್ಟು ಸ್ವಲ್ಪ ಇವ್ರ ಅಪ್ಪನ ಬಗ್ಗೆ ಸುಳ್ಳು ಬೇರೆ. ಬೇಡ, ಯಾಕೆ ಬೇಕು? ಅಲ್ಲ, ಇವ್ರ ಅಪ್ಪನ ಬಗ್ಗೆ ಸುಳ್ಳು ಬೇರೆ ಹೇಳಿದ್ರು, ಇವ್ರ ಅಪ್ಪ ಪೊಲೀಸ್ ಅಂತ. ಸೊ ಯಾಕೆ ರಿಸ್ಕ್? ಒಂದು ಸಿನಿಮಾ ಸ್ಟೋರಿ ಮಾಡ್ಬೋದ್ರಿ, ಒಬ್ಬಟಾಗಿದೆ. ಓಕೆ, ಗೋ ಹೆಡ್. ಅದಾದ್ಮೇಲೆ ಇವ್ರ ನಂಬರ್ ಇಸ್ಕೊಂಡು ಮೆಸೇಜ್ ಮಾಡಕ್ ಅವ್ರ ಬರ್ಗ ಹೊಟ್ಟೋದ್ರು ತಾನೆ, ನೋಡೋರು ಬಿಟ್ಬಿಟ್ಟು ಸುಮ್ಮನೆ ಇರ್ಬೋದಿತ್ತು ತಾನೆ ಆರಾಮಾಗಿ. ಬರ್ದಿತ್ತಲ್ಲ ಡೆಸ್ಟಿನೇಷನ್. ಹೆಂಗ್ ಹುಡುಕಿದ್ರಿ? ಫ್ರೆಂಡ್ ಇದ್ರಲ್ಲ, ಆ ಟೈಮಲ್ಲಿ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಮಾಡ್ತಿದ್ರು. ಓಕೆ. ನಂಬರ್ ಇಸ್ಕೊಂಡೆ. ಅವ್ರು ಬಿಟ್ರು, ನಿಮ್ಮನ್ನ ತಲೆ ತೆಗೆದಾಕ ಹೋದ್ರಿ ಇಂಪಾರ್ಟೆಂಟ್ ನೀವು? ಅವ್ರು ಹೋದ್ರು. ನಾನ್ ನಂಬರ್ ಕಲೆಕ್ಟ್ ಮಾಡಿ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇವರು ಮತ್ತೆ ಅದೇ ಸೇಮ್ ಡೈಲಾಗು, ನಮ್ಮ ಅಪ್ಪ ಪೊಲೀಸು ಮತ್ತೆ ಮೆಸೇಜ್ ಮಾಡಿದ್ರೆ. ಅವಾಗೆಲ್ಲ ಬರೀ ಟೆಕ್ಸ್ಟ್ ಮೆಸೇಜಸ್, 100 ಮೆಸೇಜಸ್ ಇರ್ತಿತ್ತು. ಫಸ್ಟ್ ಮೆಸೇಜ್ ಏನು? ಅದೇ ಆಯ್, ನಾರ್ಮಲ್ ಆಗಿ ಆಯ್, ನೀವು ಸ್ವಾತಿ ಅಲ್ವಾ, ನನಗೆ ಮೆಸೇಜ್ ಮಾಡಬೇಡಿ, ನಮ್ಮ ಅಪ್ಪ ಪೊಲೀಸ್ ಅವ್ರ ಕಡೆಯಿಂದ. ಸೊ ಫಸ್ಟ್ ಮೆಸೇಜ್ ಅದು, ನನಗೆ ಮೆಸೇಜ್ ಮಾಡಬೇಡಿ. ಪೊಲೀಸಾ? ಇಲ್ಲ. ಓ ಹಂಗೆ. ಸುಮ್ಮನೆ ಹಿಂಗ್ ಹೇಳಿದ್ರೆ ಬೀಳಲ್ವಲ್ಲ ಹಿಂದೆ, ಅದಕ್ಕೆ ಸುಳ್ಳು ಹೇಳ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ರಿಪ್ಲೈ ಏನು? ರಿಪ್ಲೈ ಸ್ವಲ್ಪ ದಿನ ಸುಮ್ಮನೆ ಆಗಿದ್ದೆ ನಾನು. ಆಮೇಲೆ ವಿಚಾರಿಸ್ತೆ ಇವರಪ್ಪ ಪೊಲೀಸೇನ ಅಂತ. ಇಲ್ಲ ಅಂತ ಗೊತ್ತಾಯ್ತು, ಮತ್ತೆ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಹಾಯ್ ಹಾಯ್. ಮತ್ತೆ ಅವರು ಇಲ್ಲ ನಾರ್ಮಲ್ ಆಗಿ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿದ್ರು. ಹಾಗೆ ಮೆಸೇಜ್ ಅಲ್ಲಿ? ಮೆಸೇಜ್ ಅಲ್ಲಿ ಬರೀ ಮೆಸೇಜ್ ಅಷ್ಟೇ. ಅಲ್ಲಿ ತನಕನು ಮೆಸೇಜ್ ಅಲ್ಲೇ ಇದ್ದು. ಸೊ ನಮ್ಮ ಮನೆ ಗ್ರೂಪ್ ರೇಷ್ ಆಗ್ತಿತ್ತು ಆ ಟೈಮಲ್ಲಿ. ನನ್ನ ಹತ್ರ ಒಂದು ಕ್ಯಾಮ್ರಾ ಇತ್ತು, ಸೋನಿದೊಂದು ಸಣ್ಣ ಕ್ಯಾಮ್ರಾ ಬರೋದು. ಆ ಕ್ಯಾಮ್ರಾದಲ್ಲಿ ಗ್ರೂಪ್ ರೇಷದ್ ಫೋಟೋಸ್ ಎಲ್ಲ ನಾನು ತಗೊಂಡ್ಬಿಟ್ಟಿದ್ದೀನಿ. ಸೊ ಏನಾಗ್ಬಿಟ್ಟಿದೆ, ರೀಸೆಟ್ ಕೊಟ್ಟಿದ್ದೀನಿ. ಅವಾಗ ಆಪರೇಟ್ ಮಾಡಕ್ ಗೊತ್ತಿರ್ಲಿಲ್ಲ. ಸೊ ಫೋಟೋಸ್ ಎಲ್ಲ ಡಿಲೀಟ್ ಆಗಿದೆ. ಅವತ್ತಿನ ದಿನ ಕಾಲ್ ಮಾಡಿ ಮಾತಾಡಿದ್ದೆ. ಸೊ ತುಂಬಾ ಬೇಜಾರಾಗಿತ್ತು. ಇವ್ರು ಕಾಲ್ ಮಾಡಿದ್ದಲ್ಲ, ನೀವೆಲ್ಲ ಕಾಲ್ ಮಾಡಿದ್ದು. ಇವರು ಏನು ಮಾಡ್ಲಿಲ್ಲ ಫೋನು, ನನಗೆ 2-3 days ಫೋನೇ ಮಾಡಿಲ್ಲ. ಆಗ ಗಣಪತಿ ಹಬ್ಬ ಟೈಮು, ಗಣಪತಿದು ವಿಸರ್ಜನೆಗೆ ಅಂತ ಹೋಗ್ತಿತ್ತು. ಆಗ ನಮ್ಮ ಮನೇಲೆಲ್ಲ ಆಚೆ ಹೋಗ್ಬಿಟ್ಟಿದ್ರಲ್ಲ, ಫೋನ್ ಪಟ್ಟಂತ ಫೋನ್ ಹೊಡೆದೆ, ಏನಕ್ಕೆ 3-4 ದಿನದಿಂದ ಫೋನ್ ಮಾಡಿಲ್ಲ ಅಂತ. ಅವಾಗ ಇವ್ರು ಆ ಸ್ಟೋರಿ ಹೇಳಿದ್ದು, ಫೋನ್ ಫಾರ್ಮೇಟ್ ಆಗಿತ್ತು ಅಂತ. ಅವಾಗಲೇ ನಾ ಫಸ್ಟ್ ಟೈಮ್ ಮಾತಾಡಿದ್ದು ಫೋನಲ್ಲಿ. ಓಕೆ.
ಇಬ್ರು ಧ್ವನಿ ಅವಾಗ್ಲೇ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಆಯ್ತು. ಅದೇ ಫಸ್ಟ್ ಟೈಮ್ ಮಾತಾಡಿದ್ದು. ಹಾ ಬಟ್ ಲವ್ ಪ್ರಪೋಸ್ ಅಂತೂ ಇರ್ಲಿಲ್ಲ, ಮನ್ಸಲ್ಲಿ ಇಬ್ರಲ್ಲೂ ಇತ್ತು ಅಷ್ಟೇ. ಹಾ ಇತ್ತು, ಇಬ್ರಿಗೂ ಇತ್ತು. ಇಬ್ಬರಿಗೂ ಇತ್ತು. ಲವ್ ಯು ಹೇಳಿದ್ ಯಾರು? ಇವ್ರೆ ನಾನೇ. ಮತ್ತೆ ಇವ್ರಿಗೆ ಇಷ್ಟ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ, ಮೀಟ್ ಮಾಡೋಕೆ ಹೇಳಿದ್ದು. ಅವಾಗ ತಾನೇ ಹಾಸನಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಏಷ್ಯಾಕ್ಕೆ ನಂಬರ್ 1 ಆಗಿತ್ತು. ಸೊ ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಪಿಂಕ್ ಡ್ರೆಸ್ ಹಾಕೊಂಡು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಬನ್ನಿ ಅಂತ ಹೇಳಿದ್ದೆ. ಯಾರು ನೀವು ಹೊರಗಡೆ? ಹಾ ಪಿಂಕ್ ಡ್ರೆಸ್ಸು, ಪಾಸ್ಪೋರ್ಟ್ ಸೈಜ್ ಫೋಟೋ. ಪಾಸ್ಪೋರ್ಟ್ ಅವಾಗ ಪರ್ಸಲ್ಲೆಲ್ಲ ಇಟ್ಕೊತಿದ್ರಲ್ಲ ಸರ್. ಅವಾಗ ಇನ್ನೂ ಸ್ಮಾರ್ಟ್ ಫೋನ್ ಬಂದಿರ್ಲಿಲ್ಲ. ಚೆನ್ನಾಗಿದೆ ಆಲೋಚನೆ. ಪಿಂಕ್ ಡ್ರೆಸ್ ಯಾಕೆ? ನನಗೆ ಇವ್ರ ಪಿಂಕ್ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ನನಗೆ. ಫಸ್ಟ್ ಟೈಮ್ ನೋಡಿದ್ದ ಆ ಥರ ಅಂಜನ. ಓಕೆ. ಆಮೇಲೆ ಅವರಿಂದ ಡಿಮ್ಯಾಂಡ್ ಇರ್ಲಿಲ್ವಾ? ಅವ್ರಲ್ವಲ್ಲ ನಾನ್ ಪ್ರಪೋಸ್ ಮಾಡ್ತಿರೋದಲ್ಲ. ಸರಿ, ಓಕೆ ಡನ್. ಸೊ ನನಗೆ ಕನ್ಫರ್ಮೇಶನ್ ಬೇಕಿತ್ತಲ್ಲ. ಓಕೆ. ಸೊ ಅದಕ್ಕೆ ಆ ಥರ ಹೇಳಿದ್ದೆ. ಸೊ ಬಸ್ ಸ್ಟ್ಯಾಂಡಿಗೆ ಬಂದಿದ್ರು. ಪಿಂಕ್ ಡ್ರೆಸ್, ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡು. ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡೋಗಿರ್ಲಿಲ್ಲ ನನ್ನ ಹತ್ರ. ಅಷ್ಟು ನಾನು ತುಂಬಾ ಕಾಲೇಜಿಗೆಲ್ಲ ಹೋಗಿ ಇದು ಗೌರ್ಮೆಂಟ್ ಸಿಗ್ಬೇಕು ಅಂತ ಕೊಡ್ತಿದ್ನಲ್ಲ, ಪಾಸ್ಪೋರ್ಟ್ ಸೈಜ್ ಒಂದೂ ಇರ್ಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಹೋದೆ, ನನ್ನ ಹತ್ರ ಇಲ್ಲ ಅಂದೆ. ಇವ್ರಲ್ಲೂ ಡೌಟು, ಹಂಗಾದ್ರೆ ನೀನ್ ನನ್ನನ್ನ ಒಪ್ಕೊಂಡಿಲ್ಲ ಅಂತ. ನಾನಿಲ್ಲ, ನನಗಿಷ್ಟ ನೀವು ಅಂತ ಹೇಳಿದ್ದೆ. ಅಲ್ಲೇ ಹೇಳ್ಬಿಟ್ರೆ ಹೆಂಗೆ? ಅದು ಬಸ್ ಸ್ಟ್ಯಾಂಡ್ ಅಲ್ಲಿ. ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್. ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿದ್ದು ಹಾಸನದ ಹೊಸ ಬಸ್ ನಿಲ್ದಾಣ. ಹೌದು. ಸೊ ಲೈಫಲ್ಲಿ ನೀವು ಬಸ್ ಸ್ಟ್ಯಾಂಡ್ ಮರೆಯಂಗೆ ಇಲ್ಲ. ಅದಕ್ಕೆ ನೀವು ಅಷ್ಟೊಂದು KSRTC ಬಸ್ ಸ್ಟ್ಯಾಂಡ್ ಹಾಕಿ 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 ರೀಲ್ಸ್ ಮಾಡ್ತೀರಾ. ಎಲ್ಲೇ ಹೋದ್ರು KSRTC ಬಸ್ ಸ್ಟ್ಯಾಂಡ್. ಈಗಲೂ ಟ್ರಾವೆಲ್ ಮಾಡ್ಬೇಕು ಅಂದ್ರೆ KSRTC. ಪ್ರೀತಿ ಮಾಡಿದಷ್ಟು ಲವ್ ಮುಂದುವರ್ಸೋಕ್ಕಾಗಲ್ಲ, ಲವ್ ಮಾಡಿದಷ್ಟು ಮದುವೆ ತನಕ ಬರೋದೇ ಇಲ್ಲ, ಮದುವೆ ಆದಮೇಲೆ ಅದು ಈಸಿ ಆದಷ್ಟು ಸಂಸಾರ ಮಾಡೋದಷ್ಟು ಈಸಿ ಅಲ್ಲ. ಬಟ್ ನೀವು ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರ. ಹೌಸ್ ಆ ಜರ್ನಿ ಹೇಗಿತ್ತು ನನಗೆ ಪ್ಲೀಸ್? ಏನಿಲ್ಲ ಸರ್, ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಕೋಬೇಕು. ನಾನು ಇವಳನ್ನ ಲವ್ ಮಾಡ್ತಿರ್ಬೇಕಿದ್ರೆ ಅದು ನನ್ನ ಏಜ್ ಅಲ್ಲ, ಮನೆಗೆ ಕರ್ಕೊಂಡು ಹೋಗಿದ್ದೆ ನಾನು. ನಮ್ಮ ಅಪ್ಪ ಅಮ್ಮಂಗೆ ಹೇಳ್ದೆ, ಅಮ್ಮ ಈ ಹುಡುಗಿನೇ ಮದುವೆ ಆಗೋದು ಅಂತ. ಅವಾಗ್ಲೇ ಲವ್ ಮಾಡಿ 3 ತಿಂಗಳು ಆಗಿರ್ಲಿಲ್ಲ, ಅವಾಗ್ಲೇ ಕರ್ಕೊಂಡು ಹೋಗಿದ್ರು ಡೈರೆಕ್ಟ್ ಆಗಿ ಮನೆಗೆ. ಸೊ ಫಸ್ಟ್ ನಾವು ಹುಡುಗಿರಿಗೆ ನಮ್ಗೆ ಬರ್ಸ್ಬೇಕು. ಎಲ್ಲರೂ ಇದ್ದಾಗ ಕರ್ಕೊಂಡು ಹೋಗೋದ್ಕಿಂತ, ಎಲ್ಲರೂ ಇಲ್ದಿದ್ದಾಗ ಕರ್ಕೊಂಡು ಹೋಗೋದ್ಕಿಂತ ಎಲ್ಲರೂ ಇದ್ದಾಗ ಕರ್ಕೊಂಡು ಹೋಗೋದು ಮ್ಯಾಟ್ರ್ ಆಗತ್ತೆ. ಸೊ ಹುಡುಗಿಗೆ ನಮ್ಗೆ ಬಂದ್ರೆ ಹುಡುಗನ ಮೇಲೆ ಹುಡುಗ ಎಂಥ ಪರಿಸ್ಥಿತಿನಲ್ಲಿ ಇದ್ರು ಹುಡುಗಿ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಸೊ ಆ ನಂಬಿಕೆ ಬರ್ಸಿದ್ದೆ ಅನ್ಸುತ್ತೆ. ಸೊ ನಾನು ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರು ಕೂಡ ಇವಳು ಯಾವುದೇ ಕ್ಷಣದಲ್ಲೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಸೊ ಅದೇ ಅನ್ಸುತ್ತೆ. ಫ್ಯಾಮಿಲಿ ಇಂಪಾರ್ಟೆಂಟ್. ಸೊ ಫ್ಯಾಮಿಲಿ ಇಷ್ಟ ಆದ್ರು, ತುಂಬಾ ಇಷ್ಟ ಆದ್ರು. ನನ್ನ ಫ್ಯಾಮಿಲಿ ನನ್ಗಿಂತ ಇವಳಿಗೆ ಇಷ್ಟಪಡ್ತಾರೆ. ಈಗಲೂ ಕೂಡ ಅವ್ರಿಗೆ ಫೋನ್ ಮಾಡೋಕ್ಕಿಂತ ಹೆಚ್ಚಾಗಿ ಅವ್ರ ಅಪ್ಪ ಅಮ್ಮ ನನಗೆ ಫೋನ್ ಮಾಡೋದು ಜಾಸ್ತಿ. ಅವ್ರಿಗಿಂತ ಹೆಚ್ಚಿಗೆ ನಂಬಿಕೆ ನನ್ನ ಮೇಲಿದೆ. ಬಿಡ್ಸು ಹಾಳಾದ್ರೆ ಹಾಳಾಗುತ್ತೆ. ನಿನ್ಗೇನಾಗ್ಬೇಕೈತೆ? ನೀನೇನ್ ತರ್ಬೇಕಾ? ಯಾವ್ದನ್ನ ಎಲ್ಲಿಡ್ಬೇಕು ಅಂತ ಗೊತ್ತಾಗಲ್ವಾ? ಎಲ್ಲೆಲ್ ಬೇಕು ಅಲ್ಲಿಡ್ತೀಯಲ್ಲ. ಒಂದ್ ಕೆಲಸ ಸರಿ ಮಾಡಕ್ ಬರಲ್ಲ. ಅತ್ತೆ, ಇವತ್ ಭಾನುವಾರ ಅಲ್ವಾ, ನಮ್ಮ ಅಮ್ಮನ ಮನೇಲಿ ಮಾಡೋ ತರ ಬಿರಿಯಾನಿ ಮಾಡ್ತೀನಿ. ಇಲ್ಲ, ಇದ್ ನನ್ ಮನೆ, ನಾ ಸಾಂಬಾರೇ ಮಾಡೋದು. ನನಗ್ ನೀವು ಮಾಡೋ ಸಾಂಬಾರ್ ಇಷ್ಟ ಆಗಲ್ಲ. ನಿಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ತಿನ್ಬೇಡ. ಯಾಕೆ ಹಿಂಗಿಬ್ರು ಜಗಳ ಆಡ್ತಿದ್ದೀರಾ? ನೋಡ್ರಿ, ಯಾವಾಗ ನೋಡಿದ್ರು ಅಡ್ಗೆ ಮಾಡಲ್ಲ ಅಂತಾರೆ. ಇವಾಗ ಮಾಡಕ್ ಹೋದ್ರೆ ಬಿಡ್ತಿಲ್ಲ. ಇವತ್ತೇನೋ ಬಿರಿಯಾನಿ ಮಾಡಕ್ ಬಂದವಳೆ, ಇವಳಿಗೆ ಅಡಿಗೆ ಮಾಡಕ್ ಬರುತ್ತಾ ಕೇಳು. ಅತ್ತೆ, ನೀವು ಮಾಡಕ್ ಬಿಟ್ರಲ್ವಾ ನಾನ್ ಮಾಡೋದು? ಇಬ್ರು ಅಡಿಗೆ ಮಾಡ್ಬೇಡಿ, ನಾನು ಮಾಡ್ತೀನಿ. ಅನ್ಕೊಂಡೆ ರೀಲ್ಸ್ ಅಲ್ಲಿ ನಿಮ್ ಜೊತೆ ಯಾವಾಗ ನಿಮ್ ಅತ್ತೆ ಇರ್ತಾರೆ, ಹೆಂಗಿರು ಇವ್ರಿಬ್ರು ಅತ್ತೆ ಸೊಸೆ ಹಿಂಗಿದ್ದಾರೆ ಅಂತ. ಎಲ್ರು ಕೇಳ್ತಾರೆ, ಇದು ಬರೀ ನಿಮ್ದು ನಾಟಕ, ಅತ್ತೆ ಸೊಸೆದು, ನೀವ್ ಹಿಂಗಿರಲ್ಲ, ಅದು ಇದು ಅಂತೆಲ್ಲ. ಬಟ್ ಯಾಕೆ ಇರಕ್ಕಾಗಲ್ಲ? ಇರ್ಬೋದು. ನಂಬಿಕೆ ಇಡಿ ಅಷ್ಟೇ ಒಬ್ರಿಗೊಬ್ರ ಮೇಲೆ. ಅಪ್ಪ ಅಮ್ಮ ಅಂತ ಅವ್ರನ್ನು ತಿಳ್ಕೊಂಡಿರಿ ಚೆನ್ನಾಗಿ. ಇರಕ್ಕೆ ಆಗಲ್ಲ ಅಂತ ಏನಿಲ್ಲ, ಇರ್ಲೂಬಹುದು ಅಷ್ಟೇ. ನಾನೇನಾದ್ರೂ ಇವಳಿಗೆ ಬೈದ್ರೆ ನಮ್ಮಮ್ಮ ನಮ್ಮಪ್ಪ ನನಗೆ ಕ್ಲಾಸು. ಇವ್ರಿಗೆ ಕ್ಲಾಸು ಚೆನ್ನಾಗಿ ಕ್ಲಾಸ್ ತಗೋತಾರೆ. ಸೊ ಅಷ್ಟು ಒಳ್ಳೆ ಮನೆ ಸೇರಿದ್ಯಮ್ಮ. ಅದೃಷ್ಟ ಮಾಡಿದೆ. ಮತ್ತೆ ಇವಳು ಅಷ್ಟೇ, ನಾನು ಡಿಪ್ಲೊಮಾ ಎಲ್ಲ ಓದ್ಬೇಕಿದ್ರೆ ನಾವೆಲ್ಲ ಮನೆಯಲ್ಲಿ ಹುಡುಗರು ಕೇಳಲ್ಲ ದುಡ್ಡು ಅಷ್ಟು. ಸೊ ಇವಳು ಏನ್ ಮಾಡಿದಾಳೆ, ಯಾವ್ದೋ ಕೂಪನ್ ಇತ್ತಂತೆ, ಅದು ಕೂಪನ್ ತಗೊಬಂದ್ಬಿಟ್ಟು ಎಲ್ಲ ದುಡ್ಡು ನನಗೆ ಹಾಕ್ಬಿಟ್ಟಿದ್ದಾಳೆ. ನಾನ್ ಚೆನ್ನಾಗಿ ಹೋಗ್ಲಿ ಕಾಲೇಜ್ಗೆ ಅಂತ ಇವಳು ಇಂಟೆನ್ಷನ್. ಅಂದ್ರೆ ಹುಡುಗಿರ್ ಖರ್ಚು ಮಾಡಲ್ಲ ಅಂತ ಹೇಳ್ತಾರಲ್ಲ. ಸೊ ಇವಳು ನನಗೇನಿತ್ತು ಅಂದ್ರೆ, ಇವರು ಹೇಳ್ತಾನೆ ಇರೋ ನನಗೂ ಬ್ರಾಂಡೆಡ್ ಬಟ್ಟೆ ಹಾಕ್ಬೇಕು ಅಂತ ಆಸೆ ಇದೆ ಅಂತೆಲ್ಲ ಹೇಳೋದು ನನಗೆ ಒಂದ್ಸಲ ಇತ್ತು ಮನ್ಸಲ್ಲಿ. ನಾನು ಯಾಕೆ ಕೊಡಿಸ್ಬಾರ್ದು ಇವರಿಗೆ? ಪಾಪ ಇವರು ಚೆನ್ನಾಗಿ ತಿರುಗಬೇಕು. ನಾನು ತಗೊಳ್ಲಿಲ್ಲ ಯಾವಾಗ್ಲೂ, ಇವ್ರಿಗೆ ಕೊಡಿಸ್ಬೇಕು ಅಷ್ಟೇ. ಯಾವಾಗ್ಲೂ ಅಷ್ಟೇ ತಲೆಯಲ್ಲಿ ಇರ್ತಿದ್ದು, ಇವ್ರು ಚೆನ್ನಾಗಿ ತಿರುಗಬೇಕು, ಇವ್ರು ಚೆನ್ನಾಗಿ ತಿರುಗಿದ್ರೆ ನಾನು ಚೆನ್ನಾಗಿದ್ದಂಗೆ ಸಾಕು ನನಗಿಷ್ಟೇ. ಅಂದ್ರೆ ನಾವು ಬಂದಿದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಬ್ರಾಂಡೆಡ್ ಬಟ್ಟೆ ಅಂದ್ರೆ ಅವಾಗೆಲ್ಲ 2,500 3,000 ಯಾರು ಅಷ್ಟು ಕೊಡ್ತಾರೆ? 3-4 ಜೊತೆ ಬಟ್ಟೆ ಬಂದ್ಬಿಡುತ್ತೆ ಅಂತ.
ಸೊ ನಾನು ಅವಾಗಿದ್ದೀನಿ, ನಾನು ದುಡ್ದ್ಬಿಟ್ಟು ನಾನು ತಗೋಬೇಕು. 300 ರೂಪಾಯಿ 400 ರೂಪಾಯಿ ಶರ್ಟ್, ಇನ್ಯಾವುದೋ 8 ರೂಪಾಯಿ ಕೊಟ್ರೆ ಇವಳು ಕೊಡ್ಸ್ಬಿಟ್ಟಿದ್ದಲ್ಲ, ಇವ್ರ ಅಕ್ಕ ನನಗ್ ಬೇಯಕ್ಕೆ ಎಲ್ಲ ಕೂಪನ್ ತಗೊಂಡ್ಬಂದ್ಬಿಟ್ಟು ನಿನಗ್ ಕೊಡ್ಸ್ಬಿಟ್ಟಿದ್ದಲ್ಲ. ಅದು ನಮ್ಮ ಕೂಪನ್ ಅಲ್ಲ, ನನ್ನ ಅಕ್ಕನ ಕೂಪನ್ನು ಅಲ್ಲ, ಅದು ನಮ್ಮ ಆಂಟಿ ಮನೆ ಕೂಪನ್ನು. ಆಂಟಿ ನನಗೆ ತಗೋ 2 ಕೂಪನ್ ಅಂತ ಕೊಟ್ಟಿದ್ದು, ನನ್ ಫುಲ್ ಕೂಪನ್ ಖಾಲಿ. ಇವ್ರು ಕೊಡ್ಸಿದ್ದು. ಇವರೇ ಕೊಡ್ಸಿರೋದು. ನನಗೇನ್ ಹೇಳಿದ್ರು ಫ್ರೀ ಅಂತ, ನನಗ್ ಗೊತ್ತಿಲ್ಲ. ಇವಳು ನಾನ್ ಚೆನ್ನಾಗ್ ಕಾಣ್ಲಿ ಅಂತ ಕೊಡಿಸ್ಬಿಟ್ಟಿದ್ದಲ್ಲ, ಇವ್ರ ಅಕ್ಕ ನನಗ್ ಬೇಯಕ್ಕೆ. ಚೆನ್ನಾಗಿತ್ತು ಆ ಟೈಮಲ್ಲಿ. ನಿಮ್ಮನೇಲಿ ಎಷ್ಟು ಜನ ನೀವು? ನಾನು, ಅಕ್ಕ, ಅಪ್ಪ, ಅಮ್ಮ. ಓಕೆ, ನೀವು ಚಿಕ್ಕವರು? ಹಾ, ನಾನೇ ಚಿಕ್ಕವಳು. ಪ್ಯಾಂಪರ್ಡ್ ಕಿಡ್ಡ ನೀವು? ಮುದ್ದು ಮಾಡೇ ಬೆಳೆಸಿರೋ? ಮುದ್ದಿನ ಮಗಳು. ಓಕೆ, ಅಪ್ಪ ಏನ್ ಮಾಡ್ತಾರೆ? ಅಪ್ಪ ರೈತರು. ರೈತರು. ಅಮ್ಮ? ಅಮ್ಮ ಮನೆನೆ. ಮನೆನೆ. ಸೊ ಅವ್ರ ಮನೆ ನೀವು ಇಷ್ಟ ಆದ್ರೆ ನಿಜ, ನಿಮ್ಮನೆ ಪರಿಸ್ಥಿತಿ ಹೆಂಗೆ? ನಮ್ಮನೇಲಿ ಯಾರಿಗೂ ಇವ್ರು ಇಷ್ಟ ಆಗ್ಲಿಲ್ಲ. ಅಕ್ಕಂಗೆ ಇಷ್ಟ ಆಗಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಅಪ್ಪಂಗೂ ಇಷ್ಟ ಇತ್ತು, ಅವರು ಕೂಡ ಲಾಸ್ಟಿಗೆ ಗೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ ಮುಂಚೆಯಿಂದನೂ ಇಷ್ಟ ಇರಲಿಲ್ಲ ಅವ್ರಿಗೆ. ಅದು ಇರುತ್ತಲ್ಲ ಸರ್, ಅದು ಸೊ ಹೇಗೆ ನೋಡ್ಕೊತಾನೆ ಅನ್ನೋದಿರುತ್ತೆ. ನಾವು ಆ ಟೈಮಲ್ಲೆಲ್ಲ ಹಂಗೆ ಆಡ್ತಿದ್ದೋ, ಕಾಲೇಜ್ ಟೈಮಲ್ಲೆಲ್ಲ. ಸೊ ಅದು ಬಂದಿರ್ಬೋದು, ಅವ್ರ ಪೇರೆಂಟ್ಸು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗಾದರೂ ಖುಷಿಯಾಗಿರ್ತಾರೆ ಅನ್ಕೋತೀನಿ ನೋಡಿ, ಅಟ್ಲೀಸ್ಟ್. ಓ, ಇಲ್ಲಿ ತನಕ ಟಚಲ್ಲಿ ಇಲ್ಲ. ಇಲ್ಲ, ಅವ್ರಿಗೂ ಇರುತ್ತಲ್ಲ, ಇವಳು ಬಂದಿದ್ದಾಳೆ, ಅವ್ರಿಗಿಷ್ಟ ವಿರುದ್ಧವಾಗಿ ಬಂದಿದ್ದಾಳೆ, ಪೇರೆಂಟ್ಸ್ಗೂ ಇರುತ್ತಲ್ಲ. ಆದರೂ ಚೆನ್ನಾಗಿ ನೋಡ್ಕೊತೀನಿ. ನೋಡ್ತಿದ್ರೆ ವಿಡಿಯೋ ಏನಾದರೂ ಯೋಚನೆ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿ ನೋಡ್ಕೊತೀನಿ. ಅಲ್ಲ, ಲಕ್ಷಾಂತರ ಜನ ನಿಮ್ಮನ್ನು ಫಾಲೋ ಮಾಡಿ ನೋಡ್ತಾ ಇದ್ದಾರೆ ಅಂದಮೇಲೆ ಸುಮ್ಮನಿದ್ರು ಆ ರೀಲ್ ಬಂದ್ಬಿಟ್ಟಿರುತ್ತೆ. ಸುಮ್ಮನಿದ್ರು ನೀವಿಬ್ರು ಇಲ್ಲ, ಕಾಣಿಸ್ತಾ ನೋಡ್ತಾರೆ ಅನ್ಸುತ್ತೆ ವಿಡಿಯೋಸ್. ನೋಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಅವ್ರು ನೋಡಿಲ್ಲ ಅಂದ್ರು ಅಕ್ಕ ಅಥವಾ ಯಾರಾದ್ರೂ ತೋರ್ಸಿರ್ತಾರೆ. ನಿಮ್ಮ ಜೊತೆ ಟಚಲ್ಲಿ ಇಲ್ವಾ? ಅಪ್ಪ, ಅಮ್ಮ, ಅಕ್ಕ ಯಾರು ಟಚಲ್ಲಿ ಇಲ್ವಾ? ಅಕ್ಕ ಕೆಲವೊಮ್ಮೆ ಮಾಡ್ತಾಳೆ, ಅಮ್ಮ ಅಂತೂ ಇಲ್ಲ. ಬೇಡ ಬಿಡಿ ಇದು. ಇಲ್ಲ, ದಟ್ಸ್ ಓಕೆ. ಯಾರ್ದೋ ಲೈಫಲ್ಲಿ ಎಲ್ಲೋ ಆಗಿರುತ್ತೆ ಹಿಂಗೆ, ಆಗಿರಲ್ಲ ಅಂತಲ್ಲ. ಬಟ್ ಐ ಆಮ್ ಆಸ್ಕಿಂಗ್, ಅದನ್ನ ಮೀರಿದ ಬದುಕು ಕಟ್ಕೋತಾ ಇದ್ದೀರಿ ಅಂತ. ಹೌದು. ಬಟ್ ಏನಾದ್ರು ಮಾತು ಹೇಳಿ ಬಂದಿದ್ರೆ ಏನಾದ್ರು? ಏನು ಇಲ್ಲ, ಸಿಚುವೇಶನ್ ಹಂಗಿರ್ಲಿಲ್ಲ. ಸೊ ಆದ್ರೆ ಹೇಳಕ್ ಹೋದ್ರೆ ಪಾಪ ಸುಮ್ನೆ ಅವ್ರ ಫ್ಯಾಮಿಲಿಗೂ ತೊಂದರೆ ಆಗುತ್ತೆ. ಇಲ್ಲ, ಬಟ್ ನೀವು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿದ್ದೀರಿ, ಅದಕ್ಕೆ ಕೇಳ್ತಾ ಇದ್ದೀನಿ. ದ ವೇ ಹಿ ಸ್ಪೋಕ್ ಎಲ್ಲ ವೆರಿ ಗುಡ್. ಅವ್ರ ಅಪ್ಪ ಮುಂದೆ ತಪ್ಪಿಲ್ಲ, ಸಿಚುವೇಶನ್ ಆಗಿತ್ತು ಅಂತ. ಸಿಚುವೇಶನ್ ಆಗಿತ್ತು ಆ ಟೈಮಲ್ಲಿ. ಅವ್ರ ಅಪ್ಪ ಪಾಪ ಓಡಾಡಿದ್ರು ಮದ್ವೆ ಮಾಡೋದಕ್ಕೆಲ್ಲ. ನನಗೆ ಇಲ್ಲಿ ಜಾಬ್ ಆಯ್ತು ಕೊಯಮತ್ತೂರಲ್ಲಿ. ಸೊ ನಾನು ಒಬ್ಬ. ಇವಾಗ ನನ್ನ ಮನೆಯಲ್ಲೂ ಪ್ರೆಷರ್ ಬಂತು. ಟು ಬಿ ಆನೆಸ್ಟ್, ಹೆಂಗಾಯ್ತು ಅಂದ್ರೆ ಇವಾಗ ನನಗೆ ಮದ್ವೆ ಆಗ್ಬಿಡ್ಬೋದಿತ್ತು ಬೇರೆ ಹುಡುಗಿನ. ಸೊ ಇಲ್ಲಿ ಅವ್ರ ಮನೆಯಲ್ಲಿ ಮದ್ವೆ ಮಾಡ್ಕೊಟ್ಟಿಲ್ಲ ಅಂತ. ಬಟ್ ಮದ್ವೆ ಆಗಿ ಬರೋರ ಬಗ್ಗೆ ನನಗೆ ಗೊತ್ತಿಲ್ಲ. ಇವಳನ್ನ ಮೊದಲಿಂದ ನೋಡಿದ್ದೀನಿ. ಇವಳೇನು ಅಂತ ಗೊತ್ತು, ಇವಳಿಗೆ ನಾನೇನು ಅಂತ ಗೊತ್ತು. ಅಟ್ ದಿ ಎಂಡ್ ನನಗೆ ಅರ್ಥ ಮಾಡ್ಕೊಂಡಿರೋರ ಜೊತೆ ನಾನು ಜೀವನನ ಸಾಗಿಸ್ಬೇಕು ಅಂತ ಇದ್ದಿದ್ದು. ಸೊ ಇವಳಿಗೆ ಕೇಳಿದೆ, ಸೊ ಈ ಥರ ಇದೆ ಸಿಚುವೇಶನ್ನು, ಸೊ ನಿಮ್ಮ ಮನೇಲಿ ಒಪ್ತಾ ಇಲ್ಲ, ಸೊ ಅವ್ರ ವಿರುದ್ಧವಾಗಿ ಬರ್ತೀಯಾ ಅಂತ ಕೇಳಿದೆ. ಇವಳೆಲ್ಲೂ ಓಕೆ. ಸೊ ಅವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ವಿ. ಸೊ ಯಾರಿಗೂ ಇನ್ಫಾರ್ಮ್ ಏನು ಮಾಡಿರಲಿಲ್ಲ. ಒಂದು ಯಾವಾಗಲೂ ಹೆಣ್ಮಕ್ಳಿಗೆ ಹೆತ್ತವ್ರನ್ನ ಬಿಟ್ಟು ಬರ್ಬೇಕಾದ್ರೆ ಇನ್ನೊಬ್ಬ ಆ ವ್ಯಕ್ತಿ ಮೇಲೆ ತುಂಬ ನಂಬಿಕೆ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಲೈಫ್ನ ಇವನ್ ಜೊತೆ ಇಡೀ ರೆಸ್ಟ್ ಆಫ್ ಮೈ ಲೈಫ್ ಕಳೀತಾ ಇದ್ದೀನಿ ಅದಕ್ಕೆ. ಏನು ವಾಟ್ ಮೇಕ್ಸ್ ಯು ಆ ಥರದ್ದು? ನನಗೆ ಅವರು ಅಂತ ಅಲ್ಲ, ಅವ್ರ ಅಪ್ಪ ಅಮ್ಮ 3 ಜನದ ಮೇಲೂ ತುಂಬಾನೇ ನಂಬಿಕೆ ಇದೆ. ಈಗಲೂ ಅಷ್ಟೇ, ಅಷ್ಟು ನಂಬಿಕೆ ಆಲ್ರೆಡಿ ನನಗಿದೆ. ಈಗ ನನಗೆ ಈಗ ಇವರು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ಬೋದು, ಬಟ್ ಮುಂದಿನ ಜೀವನ ಏನು, ಅವ್ನು ಹೆಂಗಿರ್ತಾನೋ ಗೊತ್ತಿಲ್ಲ ನನಗೆ. ಇವ್ರು ಇದ್ದಾರಲ್ಲ ಆಲ್ರೆಡಿ, ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಅಪ್ಪ ಅಮ್ಮ ಬರ್ದನೇನೂ ಕೂಡ ಇರ್ಬೋದು. ನಾನೇನಾದರೂ ಅವ್ರ ಮಾತು ಕೇಳ್ಬಿಟ್ಟು ಈಗ ನಾನು ಅವ್ರು ತೋರಿಸಿದ್ರು ಅಂತ ಬೇರೆಯವ್ರನ್ನ ಮದುವೆ ಆಗಿ ಮುಂದಿನ ಜೀವನ ಹಾಳಾದರೆ ಯಾರು ಅನುಭವಿಸೋದು? ಅವರು ಅನುಭವಿಸ್ತಾರೆ, ಅಪ್ಪ ಅಮ್ಮನೂ ಅನುಭವಿಸ್ತಾರೆ, ನಾನು ಅನುಭವಿಸ್ತೀನಿ. ಅದಕ್ಕಿಂತ ಈಗ ಸ್ವಲ್ಪ ದಿನ ಅನುಭವಿಸಿದ್ರೂ ಪರವಾಗಿಲ್ಲ. ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾನೆ, ಅತ್ತೆ ಮಾವ ನನಗೆ ಒಳ್ಳೆಯವ್ರು ಸಿಕ್ಕಿದ್ದಾರೆ, ಸಾಕು. ಮುಂದೆ ಏನಾದರೂ ಅವ್ರಿಗೆ ಖುಷಿ ಇದ್ದರೆ ಅವ್ರು ಆರಾಮಾಗಿ ಬರ್ಬೋದು. ಅಟ್ ದಿ ಎಂಡ್ ನಮಗೂ ಇದ್ದಿದ್ದು ಅಷ್ಟೇ, ನಮ್ಮ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮನ ಥರ ನೋಡ್ಕೋಬೇಕು. ಇವಳು ನೋಡ್ಕೋತಾಳೆ ಅಂತ ನನಗೆ ನಂಬಿಕೆ. ನಾನು ಕೊನೆ ಪಕ್ಷ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಇವಳು ನೋಡ್ಕೋತಾಳೆ, ಆ ನಂಬಿಕೆ ಇತ್ತು. ಸೊ ಹಾಗಾಗಿ ಕರ್ಕೊಂಡು ಹೋಗ್ಬಿಟ್ಟೆ. ಬಟ್ ನೀವು ಅಪ್ಪ ಅಮ್ಮಂಗೆ ಏನೋ ಹೇಳಿ ಬಂದ್ರೆ ಏನಾದರೂ, ಅಥವಾ ಸುಮ್ಮನೆ ಜಸ್ಟ್ ವಾಕ್ಡ್ ಔಟ್? ನಾನೇನು ಹೇಳಿಲ್ಲ. ಲಾಸ್ಟಿಗೆ ಏನೋ ಒಂದು ಕಾನ್ವರ್ಸೇಷನ್ ಬಂತು ಅಷ್ಟೇ, ಮುಗೀತು. ನಾನು ಹೇಳ್ದೆ ಏನು ಬರಲ್ಲ ಅಂತ, ಅದೇ ಲಾಸ್ಟ್ ಕಾನ್ವರ್ಸೇಷನ್. ಮತ್ತಿನ್ನೇನೂ ಆಗಿಲ್ಲ ಅವ್ರ ಜೊತೆ. ಸೊ ಹಾಸನಕ್ಕೆ ಹೋದ್ರೆ ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗ್ತೀರಿ, ಅಷ್ಟೇ, ಇರ್ತೀರಿ, ವಾಪಸ್ ಬರ್ತೀರಿ ಅಷ್ಟೇ. ನಿಮ್ಮನ್ನ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಇದೆಲ್ಲ ಏನೂ ಗೊತ್ತಿರಲ್ಲ. ಬಿಡು, ಅವ್ರು ಆರಾಮಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ, ಪುಣ್ಯ ಮಾಡಿದ್ದಾರೆ, ಇವೆಲ್ಲ ಅನಿಸುತ್ತೆ ಈ ಕಡೆಯಿಂದ ಯಾರಿಗೆ ನೋಡ್ತಿದ್ದವ್ರಿಗೆ. ಬಹುಶಃ ಇವತ್ತು ಇವರು ನಮ್ಮ ಥರನೇ ಭಾಗವಾಗಿ ನಮ್ಮಲ್ಲಿರೋ ಕಷ್ಟ ಇವ್ರಿಗೂ ಇದೆ, ನಮ್ಮ ಥರನೇ ಇವರು ಜೀವಿಸ್ತಾ ಇದ್ದಾರೆ ಅಂತ ಅನ್ಸೋಕೆ ಶುರು.
ಇಲ್ಲ ಏನನ್ಸುತ್ತೆ ಗೊತ್ತಾ, ನಾನು ನಮ್ಮ ಅತ್ತೆ ಜೊತೆ ವೀಡಿಯೋಸ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಕೇಳ್ತಿದ್ರು, ಯಾಕೆ ನಿಮ್ಮ ಅಮ್ಮನ ತೋರಿಸಲ್ವಾ, ಯಾಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾಕೆ ಹೇಳಲ್ಲ. ನನಗೆ ಅನ್ನಿಸ್ತಿತ್ತು ನಾವು ಆಲ್ರೆಡಿ ಒಂದ್ಸಲ ವೀಡಿಯೋದಲ್ಲಿ ಹೇಳಿದ್ವಿ, ನಾವು ನಮ್ಮ ಲವ್ವಿಗೆ ಅವ್ರು ಒಪ್ಪಿಲ್ಲ, ಆಚೆ ಬಂದಿದ್ದೀವಿ, ನಾವು ಹಿಂಗೆ ಮದುವೆ ಆಗಿದ್ದು ಅಂತ. ಅಂತೂ ಕೂಡ ತುಂಬ ಜನ ಎಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ರು ಅಂದರೆ ತುಂಬ ಬೇಜಾರಾಗ್ತಿತ್ತು, ಎಲ್ಲೂ ಹೇಳ್ಕೊಳಕ್ಕೆ ಆಗಲಿಲ್ಲ. ಆಯ್ತು. ಸೊ ಹಾಗಾಗಿ ನಾವು ಪರ್ಸನಲ್ ಇನ್ಫಾರ್ಮೇಶನ್ ಏನಿಲ್ಲ, ಅದು ಒಂದು ಎಮೋಷನ್ ಯಾವಾಗಲೂ ಹೇಳ್ಕೊಳಕ್ಕಾಗಿರಲ್ಲ, ಅದು ಯಾವಾಗಲೂ ಅನ್ಸುತ್ತೆ ಹೆಣ್ಮಕ್ಳಿಗೆ, ಯಾರೇ ಆದರೂ ಅಷ್ಟೇ. ನಾವು ಆದಷ್ಟು ಅವಾಯ್ಡ್ ಮಾಡಕ್ ಹೋಗ್ತೀವಿ. ಬಟ್ ಎಷ್ಟು ಟಾಕ್ಸಿಕ್ ಜನಗಳಿದ್ದಾರೆ ಅಂದ್ರೆ ನಾವು ಅನ್ಕೋತೀವಿ ಇವಾಗ ಯಾವುದೋ ಒಂದು ಕೇಸ್ ಬಗ್ಗೆ ಮಾತಾಡ್ತಾರೆ, ಒಂದು ಹುಡುಗಿ ಬಗ್ಗೆ, ಅದು ಯಾವುದೋ ಕ್ಷೇತ್ರದಲ್ಲಿ ಆಯ್ತು ಅಂತ. ಬಟ್ ಜನ ಮೈಂಡ್ ಸೆಟ್ ಯಾವ ಥರ ಇದೆ ಅಂದರೆ, ನೀವು ಬನ್ನಿ ಫೇಸ್ಬುಕ್ಕಿಗೆ ಇಳಿರಿ, ನೀವೆಷ್ಟೇ ಮೈ ತುಂಬ ಬಟ್ಟೆ ಹಾಕೊಂಡಿರಿ, ಎಂಥ ಕೆಟ್ಟದಾಗಿ ಎಂಥ ಹೊಲ್ಸಾಗಿ ಮಾಡ್ತಾರೆ ಅಂದರೆ, ಸೊ ಇಂಥ ಮನಸ್ಥಿತಿ ಇಟ್ಕೊಂಡು ನೀವು ಇನ್ನೊಬ್ರಿಗೆ ಏನು ಜಸ್ಟಿಫೈ ಕೊಡಿಸ್ತೀರಾ? ನಾನು ಇದೇ ಯೋಚನೆ ಮಾಡೋದು. ನಾವು ಪ್ರತಿಯೊಂದು ವಿಡಿಯೋದಲ್ಲೂ ನೋಡಿ ಇದೇ ಥರ ಸೀರೆ ಹಾಕಿರ್ತಾಳೆ, ಆದ್ರೂ ಎಷ್ಟು ಕೆಟ್ಟದಾಗಿ ಏನು ಜನ ಇನ್ನೂ ಯಾವ ಇದರಲ್ಲಿದ್ದೀವಿ, ನೀವೇನು ಜಸ್ಟಿಸ್ ಕೊಡಿಸ್ತೀರಾ ನೀವು ಬೇರೆಯವ್ರಿಗೆ? ನಿಮ್ಮ ಮನಸ್ಥಿತಿನೇ ಹಿಂಗೆ ಇದೆ. ಇವಳು ಪೂರ್ತಿ ಬಟ್ಟೆ ಹಾಕೋ ಬಂದು ಒಬ್ಳು ಓಡಾಡ್ತೀರ, ಬಿಡಲ್ಲ ನೀವು, ಇಲ್ಲೇ ಬಿಡ್ತಾ ಇಲ್ಲ. ನಿಮ್ಮ ಮನಸ್ಥಿತಿ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವರಿಗೆ ನೀವು ಜಸ್ಟಿಸ್ ಕೊಡ್ಸಿರಂತ. ಬರೀ ನಮ್ಮ ದೇಶಕ್ಕೆ ಜಸ್ಟಿಸ್ ಸಿಗೋದು ಯಾವಾಗ ಗೊತ್ತಾ, ನಮ್ಮ ಜನಗಳು ಸರಿ ಆದಾಗ ಅಷ್ಟೇನೆ. ನಮ್ಮ ಜನಗಳೇನೆ, ಈಗ ನಮ್ಮನೆಯಲ್ಲಿ ಒಂದು ಹೆಣ್ಮಗು ಇದೆ, ಈಗ ನಾನೊಬ್ಬ ಹುಡುಗ, ಈಗ ಅವಳಿಗೇನಾದರೂ ಬೈದ್ರೆ ಬೇರೆಯವಳು ಅದೇ ಥರ ಬೈತಾರೆ ತಾನೆ. ಅಷ್ಟು ಕೆಟ್ಟದಾಗಿ ಯಾಕೆ ಕಮೆಂಟ್ ಮಾಡಬೇಕು ಒಂದು ವಿಡಿಯೋದಲ್ಲಿ? ಏನು ಮಾಡಿರಲ್ಲ ಸರ್, ಅದು ಎಷ್ಟು ಚೀಪ್ ಆಗಿ ಕಮೆಂಟ್ ಮಾಡ್ತಾರೆ ಅಂದ್ರೆ ನೀವು ತಗೊಳಕ್ಕೆ ಆಗಲ್ಲ ಆ ಕಮೆಂಟ್ನ. ನೋಡ್ಬಿಟ್ಟು ನಿಮಗೆ ಅನಿಸ್ಬೇಕು ಇನ್ಮೇಲಿಂದ ವಿಡಿಯೋನೇ ಮಾಡಬಾರ್ದು ಅಂತ. ಅಷ್ಟು ಚೀಪ್ ಆಗಿರುತ್ತೆ ಒಂದೊಂದು ಕಮೆಂಟ್ಸು. ಅದಕ್ಕೆ ನಾನು ಇವರೇ ಹೇಳಿದ್ದಾರೆ ನನಗೆ, ನೀನು ಫೇಸ್ಬುಕ್ಕಲ್ಲಂತೂ ಕಮೆಂಟೇ ನೋಡೋಕೆ ಹೋಗ್ಬೇಡ. ನಾನು ಇಲ್ಲಿ ತನಕ ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ನೋಡೋಕೆ ಹೋಗಲ್ಲ. ನಿಜ ಹೇಳ್ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ನಮಗೆ ನೆಗೆಟಿವ್ ಕಮೆಂಟೇ ಬರಲ್ಲ. ಬಟ್ ಫೇಸ್ಬುಕ್ ಅಂತೂ ಎಷ್ಟು ಕೆಟ್ಟಾಗಿರುತ್ತೆ ಕಮೆಂಟ್ ಅಂದರೆ ಈಗಲೂ ನೆನೆಸ್ಕೊಳಕ್ಕೆ ಆಗಲ್ಲ, ಅಷ್ಟು ಚೀಪಾಗಿ ಮಾಡ್ತಾರೆ. ಬಟ್ ಅದ್ರ ಅನ್ಸಿದ್ದುಂಟಾ ಇನ್ಮೇಲೆ ಮಾಡಬಾರ್ದು ನಾವು ಅಂತ ಅನ್ಸಿದ್ದುಂಟಾ? ನನಗೆ ಯಾವಾಗ ನನ್ನ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ ಗೊತ್ತಾ, ಆಗ ಅನ್ಸುತ್ತೆ ಇವ್ರಿಗೆ ಇಷ್ಟೊಂದೆಲ್ಲ ಹೇಳ್ಕೊಂಡು ಏನಕ್ಕೆ ಮತ್ತೆ ನನ್ನ ಫ್ಯಾಮಿಲಿ ಬಗ್ಗೆನೇ. ನನಗೆ ಅವಾಗ ಎಲ್ಲ ನೆನಪಾಗತ್ತೆ, ನನ್ನ ಫ್ಯಾಮಿಲಿ ನೆನಪಾಗತ್ತೆ, ನಾನು ಆಗ ಡೌನ್ ಆಗ್ತೀನಿ. ಅಲ್ಲ, ನಾವು ಯೋಚನೆ ಮಾಡೋದು. ಸೊ ಏನು ಮನಸ್ಥಿತಿ ಇದೆ, ಒಬ್ಬ ಕಮೆಂಟ್ ಹಾಕಿರ್ತಾನೆ, ಎಲ್ಲೋ 100 ಜನದಲ್ಲಿ ಒಬ್ರು ರಿಪ್ಲೈ ಮಾಡಿರ್ತಾರೆ, ಅವ್ರ ಪಾಡಿಗೆ ಅವ್ರು ವಿಡಿಯೋ ಮಾಡ್ತಿದ್ದಾರೆ, ಇಷ್ಟು ಕೆಟ್ಟದಾಗ ಹಾಕೋ ಅವಶ್ಯಕತೆ ಏನಿದೆ ಅಂತ. ಆ ಕೆಟ್ಟಾಗಿರೋ ಕಮೆಂಟಿಗೆ 30ರಿಂದ 40 ಜನ ಲೈಕ್ ಮಾಡಿರ್ತಾರೆ. ಬರೀ ಅಷ್ಟೇ ಅಲ್ಲ, ತುಂಬಾ ಲೈಕ್ ಮಾಡ್ತಾರೆ. ಜನದ ಮನಸ್ಥಿತಿಗಳು ನೋಡಿ ಹೆಂಗಿದೆ ಅಂತ. ಇವಾಗ ಸಣ್ಣ ಕಮ್ಮಿ ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ತಾರೆ, ಅದಕ್ಕೆ ಕೆಟ್ಟ ಕಮೆಂಟ್ ಹಾಕ್ತಾರೆ. ನಾವೇನು ಕೆಲವೊಂದು ಏನು ಮೈ ತುಂಬಾ ಬಟ್ಟೆ ಹಾಕೊಂಡಿರ್ತಾರೆ, ಏನು ಇರೋದೇ ಇಲ್ಲ ವಿಡಿಯೋದಲ್ಲಿ, ಸುಮ್ಮನೆ. ಇಲ್ಲಿ ನಾನು ಅಂತ ಹೇಳಕ್ ಹೋಗ್ತಿಲ್ಲ, ತುಂಬಾ ಜನ ಹೆಣ್ಮಕ್ಳು ಎಷ್ಟು ಗೌರವದಿಂದ ವಿಡಿಯೋ ಮಾಡ್ತಿರ್ತಾರೆ ಗೊತ್ತಾ, ಅವ್ರಿಗೆ ಎಷ್ಟು ಕೆಟ್ಟ ಕಮೆಂಟ್ ಮಾಡ್ತಾರೆ ಅಂದಾಗ ಅವ್ರಿಗೆ ಆ ಹೆಣ್ಮಗುಗೆ ಎಷ್ಟು ಬೇಜಾರಾಗಬಾರ್ದು. ಆ ಹೆಣ್ಮಕ್ಳು ಏನೋ ಒಂದು ಟ್ಯಾಲೆಂಟ್ನ ತೋರ್ಸಕ್ ಹೋಗ್ತಿರ್ತಾಳೆ, ಆದ್ರೆ ಇವರು ಇಷ್ಟು ಚೀಪಾಗಿ ಕಮೆಂಟ್ ಮಾಡಿ ಆ ಟ್ಯಾಲೆಂಟ್ನೇ ಹೊರಗೆ ಬರಕ್ ಬಿಡಲ್ಲ, ಅಲ್ಲೇ ತುಳ್ದಾಕ್ಬಿಡ್ತಾರೆ. ಅಲ್ಲ, ಈಗ ನಾವು ಹೋಗಿ ಯಾರನ್ನೂ ಕರೆಕ್ಷನ್ ಅಂತೂ ಮಾಡೋಕ್ಕಾಗಲ್ಲ. ಕಮೆಂಟ್ ಓದ್ಬಾರ್ದಾ, ಬೇಡವಾ, ತಲೆ ಕೆಡಿಸ್ಕೋಬಾರ್ದು ಓದಿದ್ರು? ಇಲ್ಲ, ನೀವು ಓದ್ಬೇಕು, ಓದ್ಲೂಬೇಕು, ನೀವು ಅಲ್ಲೇ ಸ್ಟ್ರಾಂಗ್ ಆಗ್ಬೇಕು. ಮಾಡೋರು ಮಾಡ್ತಾನೆ ಇರ್ತಾರೆ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ, ಅದು ಒಂದು ಕೊಳ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ದೇ ಮುಖ ಕಾರದಲ್ವಾ, ಬಿಟ್ಟಾಕ್ಬಿಟ್ಟು ನಿಮ್ದೇನಿದೆ ನಿಮ್ ಟ್ಯಾಲೆಂಟ್ ನೀವು ತೋರಿಸಿ, ಒಳ್ಳೆ ತರದಲ್ಲಿ ತೋರಿಸಿ ಅಷ್ಟೇ. ಜನ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಜನಗಳು ಇರ್ತಾರೆ. ಒಳ್ಳೇದ್ ಮಾಡಕ್ ಹೋದ್ರು ಮಾತಾಡ್ತಾರೆ. ಇವಾಗ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತಿರ್ತೀನಿ, ಜಾಬ್ ಅಪ್ಡೇಟ್ ಹಾಕ್ತೀನಿ, ಇವನೆಲ್ಲ ಆಗ್ದವ್ನು ಸುಮ್ಮನೆ ಆಗ್ತಾನೆ. ಇವಾಗ ಒಂದು ಜಾಬ್ ಹಾಕ್ತೀವಿ ಅಂದ್ರೆ ಅದಕ್ಕೆ 1000 ಜನ ಅಪ್ಲೈ ಮಾಡ್ತಿರ್ತಾರೆ. ಬಟ್ ಯಾಕೆ ಅನಿಸ್ತು ಹಿಂಗೆಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಯಾಕೆ ಅನಿಸ್ತು ತಾರೇಶ್ಗೆ? ಸೊ ನಾವು ಸ್ಟ್ರಗಲಿಂಗ್ ಡೇಸ್ ಹೇಳಿದ್ನಲ್ಲ, ನಾನು 2018 ನಿಮಗೆ ಕೆಲಸ ಈಸಿಯಾಗಿ ಸಿಗ್ತಾ ತಾರೇಶ್? 2018 ಪಾಸ್ ಔಟ್ ಆಗಿದ್ದು ನಾನು. ಸೊ ಕೋಚಿಂಗ್ ಸೆಂಟರ್ ಇವಾಗ ಬೆಂಗಳೂರಲ್ಲಿ ಅದೇ ದಂಧೆ ಆಗ್ಬಿಟ್ಟಿದೆ. ಸೊ ನಾನು ಒಂದು ಫೇಮಸ್ ಕೋಚಿಂಗ್ ಸೆಂಟರ್ ಜಾಯ್ನ್ ಆದೆ. ಏನಾಗಿ ಅಂದ್ರೆ ಸ್ಟೂಡೆಂಟ್ ಆಗ. ಸೊ ಅಲ್ಲಿ ಕೋರ್ಸಸ್ ಹೇಳ್ಕೊಡ್ತಾರೆ, ಮತ್ತೆ ಜಾಬು ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಎಷ್ಟು ದಂಧೆ ಮಾಡ್ತಾರೆ ಅಂದ್ರೆ ಕೋಚಿಂಗ್ ಸೆಂಟರ್ಸ್ ಅಲ್ಲಿ, ಅವ್ರು ಪ್ಲೇಸ್ಮೆಂಟ್ ಮಾಡ್ಸಿರಲ್ಲ. ಆ ಸ್ಟೂಡೆಂಟು ಬೇರೆ ಕಂಪ್ನಿನಲ್ಲಿ ಅವ್ನು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಜಾಬ್ ತಗೊಂಡಿರ್ತಾನೆ, ಅದನ್ನ ಇವ್ರ ಕೋಚಿಂಗ್ ಸೆಂಟರ್ಸ್ ಗಳಲ್ಲಿ ನಾವೇ ಪ್ಲೇಸ್ಮೆಂಟ್ ಮಾಡ್ಸಿರೋದು ಅಂತ ಹೇಳಿ ಫೋಟೋಸ್ ಹಾಕೊಡ್ತಾರೆ. ಸೊ ಇದು ಸ್ಟೂಡೆಂಟ್ಸ್ ಅಟ್ರಾಕ್ಟ್ ಮಾಡಕ್ಕೆ. ಇವಾಗ ನೀವೇ ಯೋಚನೆ ಮಾಡಿ, ಒಂದು ಕ್ಲಾಸ್ ರೂಮ್ ಇರುತ್ತೆ, ಅದರಲ್ಲಿ 100ರಿಂದ 200 ಜನ ಇರ್ತಾರೆ. ಏನ್ ಕಲಿತಾರೆ ಸರ್ ಅವರು? ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ ಗೊತ್ತಾ, 100 ಜನ ತಗೋತಾರೆ 1 ತಿಂಗಳು.
ಒಂದು ತಿಂಗಳಾದ್ಮೇಲೆ 2 3 ಬ್ಯಾಚ್ನ ಕಂಬೈನ್ ಮಾಡ್ತಾರೆ. ಕಂಬೈನ್ ಮಾಡ್ಬಿಟ್ಟು ಅವ್ರು ವಿದ್ಯಾರ್ಥಿಗಳು ಏನ್ ಕಲಿತಾರೆ, ಮತ್ತೆ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ತಾರೆ. 80% ಅಬೋವ್ ಇರಬೇಕು ಕೆಲವೊಂದು ಕಂಪ್ನಿಗಳಿಗೆ. ಮತ್ತೆ ಅವ್ರು ಬಂದ್ರೆ ತಗೊಂಡೋಗೋದು 2-3 ಜನನ ಹೈರ್ ಮಾಡೋದು. ಅದು ಆ 2-3 ಜನನ ತಗೊಂಡೋಗೋದಕ್ಕೆ 500-600 ಜನ ಅದನ್ನ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಾರೆ. ಅದಕ್ಕಿಂತ ಜಾಸ್ತಿನೂ ಅಟೆಂಡ್ ಮಾಡಿರ್ಬೋದು. ಬಟ್ ನಾನು ಹೇಳೋದು ಇವಾಗ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಯೂಟ್ಯೂಬ್ನಲ್ಲಿ, ಮತ್ತೆ ಎಷ್ಟೊಂದು ವೆಬ್ಸೈಟ್ಗಳಿದೆ. ನೀವು ಫ್ರೀಯಾಗಿ ಕೋರ್ಸಸ್ಗಳನ್ನ ಕಲಿಬೋದು. ಆಫ್ಲೈನಲ್ಲಿ ಹೋಗಿ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿ. ಅಂದರೆ ಇದು ನಾನು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಸೊ ಇದರಿಂದನೇ ಆ್ಯಕ್ಚುಲಿ ನನ್ನ ಜಾಬ್ ಅಪ್ಡೇಟ್ ಕೊಡೋದು ಇದರಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಹಿಂಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕೇಸ್ ಹಾಕಿದ್ರು, ಒನ್ ಆಫ್ ದಿ ಕೋಚಿಂಗ್ ಸೆಂಟರ್ ಕೇಸ್ ಹಾಕಿದ್ರು ನನಗೆ. ಸೊ ನಾನು ರಿಯಾಲಿಟಿ ಏನಿತ್ತು ನಾನು ಅದನ್ನ ಆಚೆ ಆಗ್ತಾ ಇದ್ದೆ. ಸೊ ಈ ಥರ ಇವಾಗ ಒಬ್ಬ ಪೇರೆಂಟ್ಸು ಇವಾಗಲೇ ಎಜುಕೇಶನ್ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಒಂದು ಕೋಚಿಂಗ್ ಸೆಂಟರ್ಸಿಗೆ ಏನಕ್ಕೆ ಜಾಯಿನ್ ಮಾಡಿಸಿರ್ತಾರೆ, ನನ್ನ ಮಗಂಗೆ ಇಲ್ಲಾದ್ರೂ ಜಾಬ್ ಆಗ್ಬೋದು ಅಂತ ಜಾಯಿನ್ ಮಾಡಿಸಿರ್ತಾರೆ. ಬಟ್ ಅಲ್ಲಿ ರಿಯಾಲಿಟಿ ಬೇರೆ ಆಗ್ತಾ ಇರುತ್ತೆ. ಸೊ ನಿಮ್ಮಲ್ಲಿ ಕೇಸ್ ಹಾಕಿದ್ರು ಏನ್ ಮಾಡಿದ್ರಿ? Fight ಮಾಡಿದ್ವಿ, ಓದ್ವಿ ತುಂಬಾ. ಅದನ್ನೇ ನಾನು ಹೇಳಿದ್ದು ಸ್ಟಾರ್ಟಿಂಗ್, ಇವಾಗ ತುಂಬಾ ವಿಘ್ನಗಳು ಬಂತು, ತುಂಬಾನೇ ಕೇಸ್ ಹಾಕಿದ್ರು. ಸೊ ನಾ ಆ ಕೋಚಿಂಗ್ ಸೆಂಟರ್ಸ್ ನೇಮ್ಗಳು ತಗೊಳಂಗಿಲ್ಲ ನಾನು ಇವಾಗ. ಓಕೆ, ಬೇಡ. ಬಟ್ ಹೇಳಿದ್ದು, ಬಟ್ ನೀವು ಅದನ್ನ ಆಚೆ ಬಂದ್ರಾ? ಆಚೆ ಬಂದು ಅವಾಗಲೇ ಬಂದು ಬರ್ಸ್ಕೊಂಡ್ರು ನನ್ನ ಹತ್ರ, ಈ ಥರ ಎಲ್ಲ ತಗೋಬಾರ್ದು ಅಂತ. ಬಟ್ ನಾನು ನಿಜಾನೇ ಹೇಳಿದ್ದೆ, ಟು ಬಿ ಆನೆಸ್ಟ್. ಇವಾಗ್ಲೂ ನನ್ನ ಸ್ಟೂಡೆಂಟ್ಸಿಗೆ ಅದೇ ಹೇಳೋದು, ಕೋಚಿಂಗ್ ಸೆಂಟರ್ ಅಂತ ಎಲ್ಲೋ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಯಾರ್ದೋ ಮಾತು ಕೇಳ್ಕೊಂಡು ಹೋಗ್ಬೇಡಿ. ನೀವು ಚಾಟ್ GPT ಹೋದ್ರೆ ಅದೇ ಹೇಳ್ಕೊಡುತ್ತೆ ಎಲ್ಲಾನು. ಮತ್ತೆ ಯೂಟ್ಯೂಬಿಗೆ ಹೋದ್ರೆ 100 ಜನ ಟೀಚ್ ಮಾಡಿರ್ತಾರೆ. ಅಲ್ಲಿ ಸ್ಕಿಲ್ ಅಪ್ ಆಗಿ ನೀವು ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ನೀನು ಸರ್ಟಿಫಿಕೇಟ್ ಕೇಳಲ್ಲ. ನೀನೇನು ಸ್ಕಿಲ್ ಇದೆ, ಅವ್ನು ಕೇಳೋ ಕ್ವಶನಿಗೆ ಆನ್ಸರ್ ಮಾಡ್ತೀಯಾ, ಅವ್ನು ಕೇಳೋ ಕೋಡಿಂಗ್ ನೀನು ಬರೀತೀಯಾ, ಸೊ ನೀನು ಸೆಲೆಕ್ಟ್ ಆಗ್ತೀಯಾ. ಸರ್ಟಿಫಿಕೇಟ್ ಬೇಕಾ ನಿನಗೆ? ಎಷ್ಟೊಂದು ಫ್ರೀ ವೆಬ್ಸೈಟ್ಗಳಿದೆ, ಅಲ್ಲೋಗಿ ತಗೊಳ್ಳಿ ಸರ್ಟಿಫಿಕೇಟ್ನ. ಮತ್ತೆ ಲಿಂಕ್ಡ್ಇನ್ನಲ್ಲಿರಿ, ನೌಕರಿನಲ್ಲಿರಿ, ಎಲ್ಲೆಲ್ಲಿರುತ್ತೆ ಅಲ್ಲಿ. ನಾನು ಕೊಡ್ತಿದ್ದೀನಿ ಜಾಬ್ ಅಪ್ಡೇಟ್ ಅಂತ ನನ್ನನ್ನು ಫಾಲೋ ಮಾಡಬೇಡಿ. ಯಾರ್ಯಾರು ಜಾಬ್ ಅಪ್ಡೇಟ್ಸ್ ಕೊಡ್ತಾರೆ ಎಲ್ಲರನ್ನೂ ನೋಡಿ, ಯಾವ ಸರಿ ಅನ್ಸುತ್ತೆ ಅದಕ್ಕೆ ಅಪ್ಲೈ ಮಾಡಿ. ಯಾರಾದರೂ ಜಾಬ್ ವಿಷಯವಾಗಿ ದುಡ್ಡು ಕೇಳ್ತಿದಾರಾ, ಅದು ಸ್ಕ್ಯಾಮು. ಯಾವುದೇ ಕಂಪ್ನಿ ಆದ್ರೂ ಸರ್ ದುಡ್ಡು ಕೇಳಲ್ಲ ಜಾಬ್ ಕೊಡ್ಸೋದಕ್ಕೆ. ಸೊ ಎಲ್ಲಾರನ್ನೂ ಫಾಲೋ ಮಾಡಿ. ಜಾಬ್ ವಿಷಯವಾಗಿ ಯಾರಾದ್ರು ದುಡ್ಡು ಕೇಳ್ತಿದಾರಾ, ಅದು ಸ್ಕ್ಯಾಮ್ ಇರುತ್ತೆ. ಅದನ್ನ ಫಾಲೋ ಮಾಡಕ್ ಹೋಗ್ಬೇಡಿ, 1 ರೂಪಾಯಿನೂ ಕೊಡಕ್ ಹೋಗ್ಬೇಡಿ, ಅದು ಸುಳ್ಳಿರುತ್ತೆ. ಇಷ್ಟೇ ನಾನು ಹೇಳೋದು. ಇದು ಒಳ್ಳೆ ಮಾತು ನೀವು ಹೇಳಿದ್ದು. ಐ ಅಗ್ರಿ ವಿತ್ ದಟ್. ಯಾರಿಗೋ ಒಳ್ಳೇದಾಗ್ಲಿ ಅಂತ ನೀವು ಮಾಡುವಂಥ ಈ ಕೆಲಸಗಳು ನಿಮಗೂ ವಿಘ್ನಗಳು ಬರ್ತಾ ಇತ್ತು. ಆ್ಯಸ್ ಯು ಮೆನ್ಷನ್ಡ್, ಅದರಿಂದ ಹೊರಗೆ ಬಂದ್ರಿ, ಎಲ್ಲ ಮಾಡಿದ್ರಿ. ಇದ್ಯಾವುದಿದು? ಯಾರಿಗೋ ನೀವು ಜಾಬ್ ಆಗಲಿ ಅಂತ ನೀವು ನೆಲದ ಮೇಲೆ ಊಟ ಮಾಡೋದು, ನೀವು ಹರಕೆ ಹೊರೋದು. ತರೇಶ್, ಇದು ನೆಕ್ಸ್ಟ್ ಲೆವೆಲ್ ಅನ್ಸ್ಬಿಡುತ್ತೆ ನನಗೆ. ನಾನು ಒಂದು ವಿಡಿಯೋ ನೋಡ್ತಿದ್ದೆ. ಏನೇ ಹುಡುಗ, ಯಾರೋ ಗೊತ್ತಿಲ್ಲದೆ ಸಂಬಂಧ ಇರೋ ಯಾರಿಗೋ ನಿಮಗೆ ಜಾಬ್ ಆಯಿತು, ನಾನೊಂದು ಹರಕೆ ಓದ್ತಿದ್ದೆ, ನಿಮಗೆ ಜಾಬ್ ಆಗಿದ್ದಕ್ಕೆ ನಂಗೆ ಖುಷಿ ಆಗಿದೆ, ನಾನು ಹರಕೆ ತೀರಿಸ್ತೀನಿ. ತರೇಶ್, ವಾಟ್ ಇಸ್ ದಿಸ್? ಅದೇನಾಯ್ತು ಅಂದ್ರೆ ಸರ್, ಅದು ಇವಾಗ ಕೇಸ್ ಎಲ್ಲ ಆಯ್ತು. ಸೊ ನಾನು ಅವ್ರ ಅಗೇನೆಸ್ಟ್ ಮಾತಾಡೋಂಗಿಲ್ಲ. ಸೊ ನನಗೆ ಗೊತ್ತಾಯ್ತು ಕೆಲಸ ಹುಡುಕ್ತಿರೋರು ಸುಮಾರು ಜನ ಇದ್ದಾರೆ ಅಂತ. ಸೊ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇದ್ದೆ. ಅವಾಗ ನನಗೆ ಐಡಿಯಾ ಇತ್ತು, ಸೊ ಒಂದು ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಂದ್ರೆ 1000ಕ್ಕಿಂತ ಜಾಸ್ತಿ ಜನ ಅಪ್ಲೈ ಮಾಡ್ತಿರ್ತಾರೆ. ಅದ್ರಲ್ಲಿ ಒಬ್ಬರಾದ್ರೂ ಪ್ಲೇಸ್ಮೆಂಟ್ ಆಗೋದು ತುಂಬಾನೇ ಕಷ್ಟ ಇದೆ. ಸೊ ಯಾಕೆ ನಾನು ಚಾಮುಂಡಿ ತಾಯಿನ ಜಾಸ್ತಿ ನಂಬ್ತೀನಿ ಮೈಸೂರಿನಲ್ಲಿ. ಸೊ ಸ್ಟಾರ್ಟಿಂಗ್ ನಾನು ಕೇಳ್ಕೊಂಡಿದ್ದು, ಅಂದ್ರೆ ಕಮೆಂಟ್ ಬರೋಕೆ ನನಗೂ ಸ್ಟಾರ್ಟ್ ಆಯ್ತು, ನೀವು ಹೇಳ್ತಿದ್ದೀರಾ ಯಾರಿಗೂ ಜಾಬ್ ಆಯ್ತಿಲ್ಲ. ರಿಯಾಲಿಟಿ ನನಗೆ ಗೊತ್ತು, ಸುಮಾರು ಜನ ನಿಮ್ ತರನೇ ಅಪ್ಲೈ ಮಾಡ್ತಿರ್ತಾರೆ, ಎಲ್ಲರೂ ಕೂಡ ಸೆಲೆಕ್ಟ್ ಆಗಲ್ಲ. ಸೊ ಆಲ್ ಓವರ್ ಇಂಡಿಯಾದಿಂದ ಅಪ್ಲೈ ಮಾಡ್ತಿರ್ತಾರೆ, ಎಲ್ಲರೂ ಬೆಂಗಳೂರಿಗೆ ಬರೋದು. ಕರೆಕ್ಟ್. ಸೊ ಇವಾಗ ನಾನು ಸ್ಟಾಪ್ ಮಾಡಬೇಕು, ಇಲ್ಲ ನಾನೆಲ್ಲ ವೆರಿಫೈ ಮಾಡೇ ನಾನು ಕೊಡ್ತಾ ಇರೋದು. ಯಾಕಂದ್ರೆ ನಾನು ಜಾಬ್ ತಗೊಳ್ಳೋದಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ನನಗೆ ಗೊತ್ತು. ಸೊ ದೇವ್ರಿಗೆ ಕೇಳ್ಕೊಂಡೆ, ಸೊ ಈ ಥರ ಯಾರಿಗಾದ್ರು ಜಾಬ್ ಆದರೆ ನಾನು ಫಸ್ಟು ಸ್ಟೆಪ್ಸ್ ಹತ್ತೀನಿ ತಾಯಿ ಅಂತ. ಹತ್ತದ್ರಿ? ಆಯಿತು, ಜಾಬು 1-2-3 ಜನಕ್ಕೆ ಆಯಿತು ಕಂಟಿನ್ಯೂಸ್ ಆಗಿ. ಸೊ ಸ್ಟೆಪ್ಸ್ ಹತ್ತಿದೆ. ಅದಾದಮೇಲೆ ಅದೇ ಥರ ತಿಂಗಳು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ ನಾನು. ಸೊ ಆ ತಿಂಗಳಲ್ಲಿ ಯಾರ್ಯಾರಿಗೆ ತುಂಬ ಜನಕ್ಕೆ ಜಾಬ್ ಆಗೋಕ್ಕೆ ಬಂತು. ಸೊ ನಾನೇನು ಮಾಡಿಲ್ಲ, ಎಲ್ಲೋ ಜಾಬ್ ಆಗ್ತಿರೋದನ್ನ ತಿಳಿಸ್ಕೊಟ್ಟೆ. ಇವ್ನು ನನ್ನ ಪೇಜ್ ಮುಖಾಂತರ ಹೋಗಿ ಅವ್ರು ಟ್ಯಾಲೆಂಟೆಡ್ ಇತ್ತು, ಅದರಿಂದ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ರು, ಜಾಬ್ ಆಯಿತು. ಸೊ ನಾನೇನು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋದ್ರಿಂದ ಅವ್ರಿಗೆ ಜಾಬ್ ಆಯ್ತಿದೆ ಅಂದರೆ ನಾನೇನು ಕಲ್ಕೊಳ್ಳೋದಿಲ್ಲ ಅಲ್ಲ. ಸೊ ಅದಕ್ಕೆ ಹಂಗೆ ಸ್ಟಾರ್ಟ್ ಆಯ್ತು ಅವತ್ತು. ಏನ್ರಿ, ನಮ್ಮ ಬದುಕು ನಾವು ನೋಡ್ಕೊಂಡು ಸುಮ್ಮನೆ ನೆಮ್ಮದಿಯಾಗಿ ಆರಾಮಾಗಿ ಜೀವನದಲ್ಲಿ ಇರಬೇಕಾ ಅಂತ ಅನ್ಸಿಲ್ವೇ ನಮ್ಮ ಸ್ವಾತಿ ನಿಮಗೆ? ನನ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ನನಗೆ ಇದ್ರಲ್ಲೇ ಖುಷಿ ಸಿಗ್ತಿದ್ಯಲ್ಲ. ನನಗೆ ಈಗ ನಾವಿಬ್ರೇ ಖುಷಿಯಾಗಿರೋದಕ್ಕಿಂತ ಈಗ ನೀವು ನಗಾಡ್ತಿದ್ದೀರಾ ಅನ್ನಿ, ಇದು ಇನ್ನೂ ಖುಷಿ ಕೊಡುತ್ತೆ. ನಮ್ಮಿಬ್ರಿಗಿಂತ ಇನ್ನೊಬ್ರು ಖುಷಿ ಪಡ್ಲಿ, ನಮ್ಮಿಬ್ರು ಮಧ್ಯೆ ಇನ್ನೊಬ್ರು ಜಾಯ್ನ್ ಆಗಿ ಇನ್ನೂ ಅವ್ರು ಖುಷಿಯಾಗಿರ್ತಾರೆ ಅಂದ್ರೆ ನಮಗೆ ಇನ್ನೂ ಖುಷಿ ಸಿಗತ್ತೆ. ಈಗ ನಾವು ಅಷ್ಟೇ, ಅಲ್ಲಿ ಬರೀ ಇಬ್ಬರೇ ಇರ್ತೀವಲ್ಲ. ಈಗ ಆಚೆಯಿಂದ ಅಲ್ಲಿ ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದಾರೆ, ವರ್ಕ್ ಮಾಡ್ತಿರ್ತಾರಲ್ಲ ನನ್ನ ಕಲೀಗ್ಸು, ಅವರೆಲ್ಲ ತುಂಬ ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟಿಂದ ಬಂದಿರೋರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಯೂಶ್ವಲಾಗಿ ಕರಿತೀನಿ ಮನೆಗೆ,
ಬನ್ನಿ ನಮ್ಮ ಜೊತೆ. ಅವರಿಗೂ ಫ್ಯಾಮಿಲಿ ಇಲ್ಲ, ನಮಗೂ ಕೂಡ ಅಲ್ಲಿ ಫ್ಯಾಮಿಲಿ ಇಲ್ಲ. ಅಂದ್ರೆ So, ಅವ್ರು ಎಲ್ಲರೂ ಬೇರೆಯಿಂದ get together ಬಂದಿರ್ತಾರೆ. ಮಾಡ್ತೀವಿ. ಹಾ, ಅವರಿಗೂ ಕೂಡ ಫ್ಯಾಮಿಲಿ ಇಲ್ಲ ಅನ್ನೋ ಫೀಲ್ ಬರಬಾರ್ದು ಅಂತ ಅವ್ರನ್ನು ಮನೆ ಕರ್ಕೊಬಂದು ಎಲ್ಲರೂ ಒಟ್ಟಿಗೆನೆ ಒಂದೇ ಫ್ಯಾಮಿಲಿ ತರ ಕುತ್ಕೊಂಡು ಊಟ ಮಾಡ್ತೀವಿ. ನನಗೆ ಆ ತರದ್ದು ಬೇಕು. ಏನಾದ್ರು ನನಗೆ ಎಲ್ರ ಜೊತೆ ಇರ್ಬೇಕು ಅಷ್ಟೇ. ನನಗೆ ಒಬ್ಳೆ ಇದ್ದ ಏನು ಸಿಗಲ್ಲ. ಅದೇನ್ ಅನ್ಸಲ್ವಾ? ಎಲ್ರು ಖುಷಿ ಬೇಕು ನನಗೆ. ಅನ್ಸಲ್ವರೇ ಇಬ್ರು ಜಾಸ್ತಿ ಒಳ್ಳೆಯವರು ಅಂತ? ನನಗೆ ಅಷ್ಟೊಂದು ಒಳ್ಳೆಯವ್ರೇನಲ್ಲ, ನಾವು ಕೆಟ್ಟವ್ರೇನೆ. ಅದೇನ್ ಗೊತ್ತಾ, ಅದು 1 month ಸ್ಟ್ರಗಲ್ ಇದೆ ಬ್ಯಾಂಗ್ಳೂರ್ನಲ್ಲಿ ನಾವು ಮಾಡಿದ್ದು ಸ್ಟ್ರಗಲ್. 1 month 1 month ಅಲ್ಲ 1 month ಅಲ್ಲ 1 year ಜಾಬ್ ತಗೊಳ್ಳೋದು. ಮದುವೆ ಆಗಿ ಬೆಂಗಳೂರು ಬಂದ್ರಿ? ಇಲ್ಲ ಮದ್ವೆ ಆಗಿರ್ಲಿಲ್ಲ. ಮದುವೆ ಆಗಿರ್ಲಿಲ್ಲ ಇನ್ನು ಮದ್ವೆ ಆಗಿರ್ಲಿಲ್ಲ. ಕೆಲಸ ಬೇಕಿತ್ತು ನಿಮ್ಗೆ? ಹಾ, ಕೆಲಸ ಬೇಕಿತ್ತು. ಇವ್ರು ಇನ್ನೂ ಓದ್ತಾ ಇದ್ರು? ಇವ್ರು ಓದ್ತಾ ಪಾರ್ಟ್ ಟೈಮ್ ಕೆಲಸನೂ ಮಾಡ್ತಾ ಏನ್ ಇದ್ರು. ಕೆಲಸ ಮಾಡ್ತಿದ್ರಿ ಆಗ? ನಾನು ಹೋಟೆಲಿಯರು. ಅವಾಗ್ಲೇ ಹೋಟೆಲ್ ಇರ್ಲಿದ್ರಾ? ಅವಾಗ್ಲೇ ಹೋಟೆಲ್. ಎಲ್ಲಿ ಎಲ್ಲಿದ್ರಿ ಆಗ? ನಾನು ಫಸ್ಟ್ ರಮಾಡದಲ್ಲಿದ್ದೆ. ಓಕೆ. ನಾನು ಅಲ್ಲಿ ರಮಾಡದಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಮದುವೆಗೆ ಮುಂಚೆ? ಮದ್ವೆಗಿಂತ ಮುಂಚೆ ನಾನು ಫಸ್ಟ್ ಏರ್ಲೈನ್, ನಾನು ಬೆಂಗಳೂರಿಗೆ ಬಂದಿದ್ದೆ ಏರ್ಲೈನಿಗೆ. ಏರ್ಲೈನ್ ಕೋರ್ಸ್ ಮಾಡ್ತಾ ಇದ್ದೆ ಏರೋಸ್ಟೋಸ್ಗೆ. ಅಲ್ಲಿಂದ ಪಾರ್ಟ್ ಟೈಮ್ ಜಾಬ್ ಆಗಿ, ಯಾಕೆಂದ್ರೆ ಪಿಜಿಗೆ ದುಡ್ಡು ಕಟ್ಟಬೇಕು. ಮನೇಲಿ ಎಷ್ಟು ಅಂತ ಕೇಳ್ತೀರಾ? ಏರ್ಲೈನಿಗೆ ಆಲ್ರೆಡಿ ಅಷ್ಟೊಂದು ದುಡ್ಡು ಕೊಟ್ಟು ಜಾಯ್ನ್ ಆಗಿದೆ. ಅಪ್ಪಂಗೆ ಇಷ್ಟ ಇರಲಿಲ್ಲ, ಅಮ್ಮಂಗೂ ಇಷ್ಟ ಇರಲಿಲ್ಲ. ನನಗ್ ಬೈದಿದ್ರು ಸರ್. ನಾನು ಹೇಳಿದ್ದೆ ಇಂಜಿನಿಯರಿಂಗ್ ಮಾಡ್ಬೇಡ ನೀನು, ಬೇರೆ ಏನಾದ್ರು ಮಾಡುವಂತ ಡಿಪ್ಲೊಮಾ ಆದ್ಮೇಲೆ. ಇವ್ರಪ್ಪ ನನಗ್ ಬೈದಿದ್ರು, ಅವ್ಳು ಹೆಂಗೋ ಇಂಜಿನಿಯರಿಂಗ್ ಮಾಡಿ IT ಕೆಲ್ಸಕ್ಕೆ ಕಳಿಸ್ತಿದ್ದೆ, ನಿನ್ನಿಂದ ಅದನ್ನು ಮಾಡ್ಲಿಲ್ಲ. ಅವ್ರು ನಮ್ಮ ಅಮ್ಮಂಗೆ ಈಗ್ಲೂ ಅಷ್ಟೇನೆ, ಇವರಿಂದನೇ ನಾನು ಹಾಳಾಗಿದ್ದು ಅಂತ. ಅವಳು ಹೆಂಗೋ ಇಂಜಿನಿಯರಿಂಗಿಗೆ ಹೋಗೋಳು, ನಿನ್ನಿಂದನೇ ಅವಳು ಅಲ್ಲಿ ಹೋದ್ಲು ಅನ್ನೋ ತರ ಅವ್ರ ಮೆಂಟಾಲಿಟಿ ಹಂಗಿರೋದು. ಅವಾಗ ನಾನು ಹೋದೆ. ಅಕ್ಕ ತುಂಬಾ ಸಪೋರ್ಟ್ ಮಾಡಿದ್ಲು ಏರ್ಲೈನ್ ಜಾಯ್ನ್ ಆಗೋದಕ್ಕೆ. ಅಷ್ಟೊಂದು ದುಡ್ಡು ಕೊಟ್ಟು ಜಾಯ್ನ್ ಮಾಡಿದ್ದಾರೆ, PGಗೆ ದುಡ್ಡು ಕಟ್ಟಬೇಕು. ಆ ಮೇಕಪ್ ಇಂದ ಇನ್ನೂ ಕಾಸ್ಟ್ಲಿ. ಎಷ್ಟು ಅಂತ ದುಡ್ಡು ಕೊಡ್ತಾರೆ, ಎಷ್ಟು ಅಂತ ಮನೇಲಿ ಕೇಳಿ ನನಗೆ ಬೇಜಾರಾಗೋಯ್ತು. ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಜಾಬ್ ಹುಡ್ಕಕ್ಕೆ. ಬೆಂಗಳೂರಿನಲ್ಲಿ ಬರೀ ಇದ್ದಿದ್ದೆ ಬೆಂಗಳೂರಲ್ಲಿ ಪಿಜಿಲಿ ಇದ್ಕೊಂಡಿದ್ರಿ? ಪಿಜಿಲಿದ್ದೆ. ಪಿಜಿದೆ 8,000 ರೂಪಾಯಿ ಆಗ್ತಿತ್ತು ಆಗ್ಲೇ. 3 ಅವರೇ ಕ್ಲಾಸ್ ಇರ್ತಿದ್ದು, ಇಡೀ ದಿನ ವೇಸ್ಟ್ ಆಗ್ತಿತ್ತು. ಎಷ್ಟು ಕೆಲಸ ಹುಡುಕ್ಬಹುದು ಒಬ್ಬ ಮನುಷ್ಯ. ಪ್ರತಿ ದಿನ 2 ತಿಂಗಳು ಪ್ರತಿ ದಿನ ನಡ್ಕೊಂಡು ಹೋಗೋದು, ಕೆಲಸ ಹುಡ್ಕೋದು. ಪ್ರತಿ ದಿನಾನು ಹುಡುಕಿದೀನಿ. ಏನು ರೆಸ್ಯೂಮೆ ತಗೊಂಡೋಗೋದು, ರೆಸ್ಯೂಮೆ ತಗೊಂಡೋಗೋದು, ಕೊಡೋದು. ಏನು ಅಂತಾನೆ ಗೊತ್ತಿಲ್ಲ. ಅಲ್ಲೇನಾದ್ರೂ ಕೆಲಸ ಖಾಲಿ ಇದೆಯಾ? ಬೇಕ್ರಿನೂ ಬಿಟ್ಟಿಲ್ಲ, ಚಿಕ್ಕ ಚಿಕ್ಕ ಬಟ್ಟೆ ಅಂಗಡಿನೂ ಬಿಟ್ಟಿಲ್ಲ. ಎಲ್ಲ ಕಡೆ ಹೋಗಿದ್ದೀನಿ ನಾನು. ಸೇಲ್ಸ್ ಗರ್ಲ್ ಆದ್ರೂ ಪರವಾಗಿಲ್ಲ, ಏನೋ ಒಂದು ದುಡ್ಡು ಬೇಕು ನನಗೆ. ಯಾಕೆಂದ್ರೆ ನನಗೆ ಪಿಜಿಗೆ ದುಡ್ಡು ಕೊಡ್ಬೇಕು, ಮತ್ತೆ ಮೇಕಪ್ದು ಅಷ್ಟೊಂದು ಕಾಸ್ಟ್ಲಿ ಇದೆ. ಮನೆಗೆ ಇನ್ನೂ ಬರ್ಡನ್ ಕೊಡ್ಬಾರ್ದು ನಾನು. ಎಷ್ಟು ಕಷ್ಟಪಡ್ತಾರೆ ಅವರು ಕೂಡ. ಇಷ್ಟೆಲ್ಲ ಬಂದು ಲಾಸ್ಟಿಗೆ ದೇವ್ರಂಗೆ ಬಂದಿದ್ದು ನನಗೊಬ್ರು. ಫಸ್ಟು ಆ ಹೋಟೆಲಲ್ಲಿ ಒಬ್ರು ಮ್ಯಾನೇಜರ್ ಇದ್ರು. ಅವರು ಪರವಾಗಿಲ್ಲ, ನೀನು ಕೆಲಸ ಮಾಡ್ತಿದ್ಯಾ, ನಿನ್ನ ಫ್ಯೂಚರ್ ನನಗೆ ಕಾಣಿಸ್ತಿದೆ, ನಿನ್ ಬಾ ಇಲ್ಲಿ, ಪರವಾಗಿಲ್ಲ ನಾನು ಕೆಲಸ ಕೊಡ್ತೀನಿ. ಯಾವ ಹೋಟೆಲ್ ಇದು? ರಮಾಡದಲ್ಲಿ. ಅವ್ರ ನೇಮು ಸಮೀರ್ ಅನ್ಸಾರಿ ಅಂತ ಈಗ್ಲೂ ಕೂಡ ನೆನಪಿದೆ ನನಗೆ. ಅವರೇ ನನ್ನ ಮೆಂಟರ್. ಎಲ್ಲಿದೆ ಇದು ಈ ಹೋಟೆಲ್? ಇದು ಶಿವಾಜಿನಗರಲ್ಲಿ ರಮಾಡ ಆಯ್ತು. ಈಗ ಅದು ರಾಯಲ್ ಆರ್ಕ್ ಇದ್ದು ರಮಾಡ ಅಂತ ಈಗ ಕ್ಲೋಸ್ ಆಗಿದೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಹೋದಾಗೆಲ್ಲ ನೋಡ್ತಿರ್ತೀನಿ, ಕ್ಲೋಸ್ ಆಗಿರತ್ತೆ. ಏನ್ ಕೆಲಸ ಅಲ್ಲಿ? ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ. ರಿಸೆಪ್ಷನಿಸ್ಟ್. ಸೊ ಸ್ವಾತಿ ಜಾಯಿನ್ ಆದೆ. ನನಗೆ 15,000 ಇದ್ದಿದ್ದು ಆಗ ಸ್ಯಾಲರಿ. ಮುಂಚೆ ನಾನು ಹಾಸನಲ್ಲೂ ಕೂಡ ಫಸ್ಟ್ ಬೇರೆ ಜಾಬ್ ಅಲ್ಲಿ ಇದ್ದೆ. ಅದು 7,000 ಸ್ಯಾಲರಿಯಿಂದ ಸ್ಟಾರ್ಟ್ ಮಾಡಿದ್ದು, ಇವರೇ ಕೊಡ್ಸಿದ್ದು. ಅದು ಈಗ್ಲೂ ನೆನಪಿದೆ. ಕದಂಬ ಎಲ್ಲೂ ಇಲ್ಲ. ಕದಂಬ ಹೋಟೆಲ್, ಅದೇ ಫಸ್ಟ್ ನನ್ ಕೆಲಸ. ನನಗೆ ಸಿಕ್ಕಿದ್ 7,000 ರೂಪಾಯಿ ಫಸ್ಟ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಓಯ್ಸ್ ಎಲ್ಲ ಜಂಪ್ ಆಗಿದ್ದೆ. ಆಮೇಲೆ ಅದೆಲ್ಲ ಬಿಟ್ಟು, ಯಾಕೆಂದ್ರೆ ನಂದು ಡಿಪ್ಲೊಮೋದಲ್ಲಿ ಫೇಲ್ ಆಗಿ ಬ್ಯಾಕ್ಲಾಗ್ಸ್ ಆಗಿತ್ತು. ಆ ಕ್ಲಿಯರ್ ಆಗೋ ಟೈಮಲ್ಲಿ ಈ 2 ಕಡೆ ಕೆಲಸ ಮಾಡಿದ್ದೆ. ಮತ್ತೆ ಆಮೇಲೆ ಬೆಂಗಳೂರು ಜಂಪ್ ಆದಾಗ ಇದ್ರು ಹೆಲ್ಪ್ ತಗೊಂಡು ಹೋಟೆಲ್ ಲೈನ್ ಹೋಗೋಣ ಅಂತ ಅನ್ಕೊಂಡಿದ್ದು. ಹೆಂಗಿದ್ರು ಏರ್ಲೈನು, ಹಾಸ್ಪಿಟಾಲಿಟಿ ಎಲ್ಲ ಮಾಡ್ತಿದ್ನಲ್ಲ, ಇದು ಥ್ರೂ ಆದ್ರೆ. ಆ ಸರ್ ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅಂದ್ರೆ, ಯಾವ ಶಿಫ್ಟ್ ಕೇಳ್ತೀನಿ ಆ ಶಿಫ್ಟ್ ಹಾಕೊಡ್ತಿದ್ರು. ಬೆಳಗ್ಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಸೆಕೆಂಡ್ ಶಿಫ್ಟ್ ಮಾಡ್ತಿದ್ದೆ. ಬೆಳಗ್ಗೆ ಎಲ್ಲಿ ಕೆಲಸ ಮಾಡ್ಬೇಕು, ಇದಕ್ಕೆ ಹೋಗಿ ಈ ಕಡೆ ತುಂಬಾನೇ ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ಸ್ಟ್ಯಾಂಡಿಂಗ್ ಜಾಬ್, ಇಲ್ಲೂ ವರ್ಕ್ ಮಾಡಬೇಕು, ಪ್ರಾಜೆಕ್ಟ್ಸ್ ಮಾಡಬೇಕು, ಮತ್ತೆ ಉಡಾನ್ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಿತ್ತು. ಅದೆಲ್ಲ ಬೇರೆ ಕಾಲೇಜಿಗೆಲ್ಲ ಹೋಗಿ ಸರ್ಕಲ್ ಹೆವಿ ಕಷ್ಟ ಅನಿಸ್ತಿತ್ತು. ಆದ್ರೂ ಕೂಡ ನಿಂತಿದ್ದೆ ಎಷ್ಟು ತಲೆಯಲ್ಲಿ, ಯಾರಿಗೂ ಇನ್ನೂ ಕೈ ಚಾಚಬಾರ್ದು, ಬರ್ಡನ್ ಆಗ್ಬಾರ್ದು. ನಾನು ಇನ್ನೂ ಯಾರೋ ಒಬ್ರಿಗೆ ಬರ್ಡನ್ ಆಗಕ್ ಹೋಗ್ಬಾರ್ದು. ಸಾಕು, ಇಷ್ಟ ದಿನ ನಾನು ಒಬ್ರಿಗೆ ಹೊರೆ ಆಗಿದ್ದೀನಿ, ಇನ್ನಾದ್ರೂ ಯಾರಿಗೂ ಹೊರೆ ಆಗಕ್ ಹೋಗ್ಬಾರ್ದು. ಅಪ್ಪ ಕೊಟ್ಟಿದ್ದಾರೆ, ಅದನ್ನ ತೀರ್ಸೋಣ ಫಸ್ಟು. ತುಂಬಾ ಕಷ್ಟಪಟ್ಟಿದ್ದೀನಿ ಅದನ್ನ ತೀರ್ಸೋದಕ್ಕೂ. ಒಂದು ವರ್ಷಕ್ಕಿಂತ ಜಾಸ್ತಿ ಆಯ್ತು. ನಿಮ್ಮಿಬ್ಬರ ನಡುವೆ ಸಂಪರ್ಕ ಇತ್ತಲ್ವಾ? ಇತ್ತು, ಆಗ್ಲೂ ಇತ್ತು. ಇವ್ರು ಹಾಸನದಲ್ಲೇ ಇದ್ರ? ಹಾಸನಲ್ಲಿ ಓದ್ತಿದ್ದೆ ನಾನು, ಇಂಜಿನಿಯರಿಂಗ್ ಮಾಡ್ತಿದ್ದೆ. ಏನ್ ಕಮ್ಯುನಿಕೇಶನ್ ಇತ್ತು ಅವಾಗ ನಿಮ್ಮಿಬ್ಬರ ಮಧ್ಯೆ? ಇಲ್ಲ, ಬರ್ತಿದ್ಲು ಇವಳು ನನಗೋಸ್ಕರ. ಪಾಪ ಬೆಂಗಳೂರಿಂದ ಬೆಳಗ್ಗೆ ಬಂದು ಮತ್ತೆ ಸಂಜೆ ಹೋಗ್ತಿದ್ಲು. ಮನೆ ಗೊತ್ತಿರ್ಲಿಲ್ಲ ಪಾಪ. ನನಗೇನೇನ್ ಬೇಕು ಎಲ್ಲ ತಿನ್ಸಿ ಚೆನ್ನಾಗಿ ನೋಡ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ಲು. ಬಿಕಾಸ್ ಆಕೆ ಸಂಪಾದನೆ ಮಾಡ್ತಿದ್ಲು, ನೀವು ಇನ್ನೂ ಮಾಡ್ತಿರ್ಲಿಲ್ಲ. ಅವಾಗ ಇನ್ನೂ ಕಾಲೇಜ್ ಎಜುಕೇಶನ್ ಅಲ್ಲಿ ಇದ್ರು. ನಾನು ಬೆಳಗ್ಗೆ ಅಲ್ಲಿ ಬಸ್ ಹತ್ತಿದ್ದೆ, ಮನೇಲಿ ಹೇಳ್ತಿರ್ಲಿಲ್ಲ ಬರ್ತಿದ್ದೆ, ಸೀದಾ ಬರ್ತಿದ್ದೆ. ಇವ್ರ ಕಾಲೇಜ್ ಹತ್ರ ಒಂದು ಡಾಬಾ ಇದೆ, ಅಲ್ಲಿಗೆ ಹೋಗೋದು, ಏನೇನ್ ಬೇಕು ಎಲ್ಲ ತಿನ್ಸೋದು, ಮತ್ತೆ ಒಂದ್ ರೌಂಡ್ ಹಾಕೋದು, ಓಡೋಗೋದು, ಮತ್ತೆ ಸಂಜೆ ಬಸ್ಸಿಗೆ ರಿಟರ್ನ್. ನೆಕ್ಸ್ಟ್ ಡೇ ಮತ್ತೆ ಜಾಬು, ಮತ್ತೆ ಕಾಲೇಜು. ಒನ್ ಡೇಲೆ ಟ್ರಿಪ್.
ಅದೇ ಕೇಳಿದ್ದು KSRTC. ನೈಸ್ ಯಾ. ಅಂದರೆ ಒಬ್ಬರ ಮೇಲೊಬ್ರು ಇರುವಂಥ ಟ್ರಸ್ಟ್, ಕಾನ್ಫಿಡೆನ್ಸು ಮತ್ತು ಏನಾದರೂ ಸಾಧಿಸಲೇಬೇಕು ಅನ್ನೋ ಛಲ ಇದೆಯಲ್ಲ, ನಿಮ್ಮನ್ನು ಇಷ್ಟು ಡ್ರ್ಯಾಗ್ ಮಾಡಿದೆ, ಇಷ್ಟು ಕರ್ಕೊಂಬಂದಿದೆ ಜರ್ನಿ ಅನಿಸ್ತಾ ಇದೆ ನನಗೆ. ಅದಕ್ಕೇನೆ ಅಷ್ಟು ಕಷ್ಟ ನೋಡಾಗಿದೆ ನಾವು ಅಲ್ಲಿ ಆಗ್ಲೇನೆ. ಬೇರೆಯವರು ಈ ತರ ಕಷ್ಟಪಡಬಾರ್ದು. ಯಾಕೆಂದ್ರೆ ಎಷ್ಟು ಕಷ್ಟ ಪಡ್ತಿದ್ವಿ ಕೆಲಸ ಹುಡ್ಕೋದಿಕ್ಕೆ ಅಂದ್ರೆ ನನ್ಗಿಂತ ಇವ್ರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಕೆಲಸ ಇಂಜಿನಿಯರಿಂಗು ಪ್ಲೇಸ್ಮೆಂಟು ಅದೆಲ್ಲ ಏನಿಲ್ವಾ? ಇಂಜಿನಿಯರಿಂಗು ಇವಾಗ ಎಲ್ಲಾ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಕೊಡ್ಸಲ್ಲ ಸರ್. ಸೊ ನಮ್ಮ ಎಜುಕೇಶನ್ ಹೆಂಗಿದೆ ಅಂದ್ರೆ ನಮ್ಗೆ ಏನ್ ಬೇಕು ಅದನ್ನ ಕೊಡಲ್ಲ. ಹಂಗ್ ಕೊಟ್ಟಿದ್ರೆ ಏನಕ್ಕೆ ಎಲ್ಲ ಕೋಚಿಂಗ್ ಸೆಂಟರ್ಸಿಗೆ ಹೋಗ್ಬೇಕಿತ್ತು ಮತ್ತೆ ಎಕ್ಸ್ಟ್ರಾ ಹಾಕಿ. ಸೊ ನಾನು ಬೇರೆಯವ್ರು ಹೇಳಿದ್ರು ಅಂತ ಕೋಚಿಂಗ್ ಸೆಂಟರ್ ಜಾಯ್ನ್ ಆದೆ. ನಾನು ಜಾಯ್ನ್ ಆಗಿದ್ದಕ್ಕೆ ನನ್ನ ಅನುಭವ ಏನಾಗಿತ್ತು ಅದನ್ನ ಜನಕ್ಕೆ ತಿಳಿಸ್ಕೊಟ್ಟೆ. ಸೊ ಅದಕ್ಕೆ ಕೇಸ್ ಹಾಕಿದ್ರು. ನಿಮ್ಗೆ ಹೆಂಗ್ ಕೆಲಸ ಸಿಕ್ತು? ಸೊ ನಾನು ಕೂಡ ಬೆಂಗಳೂರಿನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೆ. ಬಂದ್ರಿ ನೀವು ಬೆಂಗಳೂರಿಗೆ? ಹಾ. ಸೊ ನಾನು PG ಎಷ್ಟು 1,500 ಕೊಟ್ಬಿಟ್ಟು PG ಮಾಡ್ಕೊಂಡಿದ್ದೆ. ಮೊದಲು ನಮ್ಮ ಅಪ್ಪ ಚೆನ್ನಾಗಿರೋ PG, ನೀವೊಂದು PG ಇವೊಂದು PG ಸ್ಟಾರ್ಟಿಂಗ್. ಸೊ ನಮ್ಮ ಅಪ್ಪ ಚೆನ್ನಾಗಿರೋ PGಗೆ ಜಾಯಿನ್ ಮಾಡಿಸಿದ್ರು. ಸೊ ನಾನು ದುಡ್ಡು ಕಟ್ ಮಾಡ್ಬೇಕಲ್ಲ, ಸ್ವಲ್ಪ ಹೊರೆ ಆಗ್ಬಾರ್ದಲ್ಲ ಪೇರೆಂಟ್ಸ್ಗೆ. ಇವರು ನಿಜವಾಗ್ಲೂ ಇವ್ರು ಈಗ ಹೇಳಲ್ಲ, ಬೇಕಿದ್ರೆ ಶಿಫ್ಟ್ ಮಾಡಿದ್ರು, PG ಚೇಂಜ್ ಮಾಡಿದ್ರು, ಊಟ ತಿಂತಿರ್ಲಿಲ್ಲ, ತಿಂಡಿ ತಿಂತಿರ್ಲಿಲ್ಲ, ಒಂದ್ ಕ್ಯಾರೆಟ್ ತಿನ್ನೋರು ಒಂದ್ ಟೈಮ್ ಅಲ್ಲಿ. ಮತ್ತೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಇತ್ತಲ್ಲ ಆಗ, ಅಲ್ಲಿಗೆ ಹೋಗೋದು. ಅದು ಚೆನ್ನಾಗಿರ್ತಿರ್ಲಿಲ್ಲ ಅಂತ ಇಷ್ಟು ತಿನ್ಬಿಟ್ಟು ಬರೋದು. ಮತ್ತೆ ದಿನದಲ್ಲಿ ಒನ್ ಟೈಮ್ ಏನೋ ಮುದ್ದೆ, ಅಲ್ಲಿ ಒಂದ್ ಕಡೆ ಮುದ್ದೆ ಸಿಕ್ತಿತ್ತು, 10 ರೂಪಾಯಿ ಮುದ್ದೆ ಅಷ್ಟೇ ತಿಂತಿದ್ದಿದ್ ಇವ್ರು. ನನಗಿದೆಲ್ಲ ಗೊತ್ತಾಗಿ ನಾನ್ ಮತ್ತೆ ವಾರಕ್ಕೊಂದ್ಸಲ ಓಡೋದು ಇವ್ರು ಅವ್ರ PG ಹತ್ರ ಓಡೋದು. ನಂದು ಶಿವಾಜಿನಗರ ಹತ್ರ, ಇವ್ರದ್ದು ಬಂದು ಬಸವನಗುಡಿ. ಅಲ್ಲಿಗೆ ಓಡೋಗೋದು ಯಾವಾಗ ಆಗತ್ತೆ ಅವಾಗೆಲ್ಲ. ನಾನು ಅವಾಗ ಬೈದ್ ಕಲಿಸ್ಬಿಡುವೆ ಇವಳಿಗೆ, ನನ್ಗೆ ಜಾಬ್ ಸಿಕ್ತಿಲ್ಲ ಅನ್ನೋದು ನನಗೆ ಆ ಟೆನ್ಷನ್. ಇವಳು ಬೇರೆ ಬರ್ತಿದ್ಲು. ನನಗೆ ನೋಡ್ಬೇಕು ಅಂತ ಇಷ್ಟ, ಬಟ್ ನನ್ಗೆ ಅವಾಗ ತಾನೇ ಪಾಸ್ ಆಗಿದೆ. ನಾನು ಟಾಪರ್ ಬೇರೆ ಇಂಜಿನಿಯರಿಂಗ್ ನಲ್ಲಿ, ಜಾಬ್ ಬೇರೆ ಆಗಿಲ್ಲ. ಸೊ ಆ ಟೆನ್ಷನ್ ಅಲ್ಲಿ ಇದ್ದೆ. ಇವಳು ಬೇರೆ ಬರ್ತಾ ಇದ್ದಲ್ಲ, ನನಗೆ ಇವಳ ಜೊತೆ ಮಾತಾಡ್ಬೇಕು ಅಂತ. ಬಟ್ ನನ್ಗಿರೋ ಫ್ರಸ್ಟ್ರೇಷನ್ಗೆ ಅಪ್ಪ ಅಮ್ಮನ ಬೇರೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ಸೊ ಇವಳ ಮೇಲೆ ಎಲ್ಲ ಕೋಪ ಏನೇ ಬರ್ಲಿ ಇವಳ ಮೇಲೆ ತಿರ್ಸ್ತಿದ್ದೆ. ಆದ್ರೂ ಇವಳು ಹೋಯ್ತಿರ್ಲಿಲ್ಲ, ಅಲ್ಲೇ ನಿಂತ್ಕೊಂಡು ನನಗೇನ್ ಬೇಕು ಕೊಡಿಸ್ಬಿಟ್ಟು ಹೋಗ್ತಾ ಇದ್ಲು. ಬೈತಿದ್ರಾ? ಯಾಕೆ ಬರ್ತೀಯಾ ನೀನು ಅಂತ ಇವಳು ಬೈಸ್ಕೊಂಡು ಅಲ್ಲೇ ನಿಲ್ತಿದ್ಲು. ಹೋಗಂದ್ರು ಹೋಯ್ತಿರ್ಲಿಲ್ಲ, ಅಲ್ಲೇ ನಿಂತ್ಕೊಂಡು ಕಾಯ್ತಿದ್ಲು. ಅಷ್ಟೊಂದು ಕಾನ್ಫಿಡೆನ್ಸ್ ಸ್ವಾತಿ ನಿಮ್ಗೆ? ಈಗಲೂ ನೀವು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅದು ಆನ್ಸರ್ ಬರದೇ ಇಲ್ಲ ಏನಕ್ಕೆ ಅಂತ. ಇಂದಿರಾ ಕ್ಯಾಂಟೀನ್ ಕೇಳಿ, ಅದು 1.5 ಕಿಲೋಮೀಟರ್ ಇತ್ತು ನನ್ನ PG ಇಂದ. ನನ್ ಕೋಚಿಂಗ್ ಸೆಂಟರ್ 3 ಕಿಲೋಮೀಟರ್ ಇತ್ತು ನನ್ನ PG ಇಂದ. ನಾನ್ ಇಂದಿರಾ ಕ್ಯಾಂಟೀನ್ ಹೋಗಿ 2 ಇಡ್ಲಿ ತಿನ್ಕೊ ಬರೋ ಅಷ್ಟೊತ್ತಿಗೆ ಅದೆಲ್ಲ ಅರ್ಗೋಗಿರೋದು. ಮತ್ತೆ 3 ಕಿಲೋಮೀಟರ್ ನಾನು ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು. ನಾನ್ ಅನ್ಕೋತಿದ್ದು ವಾಕಿಂಗ್ ಆಗುತ್ತೆ ಅಂತ. ಎಷ್ಟು ಸಣ್ಣ ಆಗಿದ್ರು ಅಂದ್ರೆ ನಿಜವಾಗ್ಲೂ ನೋಡಕ್ಕೆ ಆಗ್ತಿರ್ಲಿಲ್ಲ. ಒಂದ್ ಕ್ಯಾರೆಟ್ ಅಲ್ಲಿ ಹೆಂಗ್ ಬದುಕೋದು? ಫೈಬರ್ ಕ್ಯಾರೆಟ್ ಕದ್ಕೊ ಬರ್ತಿದ್ದು. ಅಲ್ಲಿ ಕೆಳಗಡೆ ಮೆಸ್ ಇರ್ತಿತ್ತಲ್ವಾ, ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗೋರು. ಸೊ ಅಲ್ಲಿ ಒಂದ್ ಕಡೆ ಲಾಕ್ ಮಾಡಿ ಇಡೋರು, ಒಂದ್ ಗ್ಯಾಪ್ ಇತ್ತು ಕೈ ಹೋಗೋಷ್ಟು. ಅಲ್ಲಿ ಒಂದ್ ಕೋಲ್ ತಗೊಬಂದ್ಬಿಟ್ಟು ತರಕಾರಿ ಎಲ್ಲ ಎತ್ಕೊಬಿಡೋದು, ಗೆಡ್ಡೆ ಗನ್ಸ್ ಎಲ್ಲ ಹಸಿ ತಿನ್ನೋದಾ? ಹಾಗೆ ತಿನ್ನೋದು. ಹಸಿ ತಿನ್ಬೋದಲ್ಲ ಸರ್ ಅದು? ತರಕಾರಿ ತಿನ್ಬೋದು. ಅದನ್ನೇ ಕ್ಯಾರೆಟ್ 2-3 ಎತ್ಕೊಬಿಟ್ಟು ಇಟ್ಕೊಬಿಡೋದು, ಅದೇ ಊಟ. ಇಮ್ಯಾಜಿನ್, ನಾನು ಐ ಕ್ಯಾನ್ ಸೆನ್ಸ್ ಅವರ ಕಣ್ಣಲ್ಲಿ. ನಾನು ಅದನ್ನ ಈಗಲೂ ಸೆನ್ಸ್ ಮಾಡಬಲ್ಲೆ. ನಾನು ಇಷ್ಟೊಂದು ಪ್ರೀತಿ ಮಾಡೋ ಹುಡುಗ, ಇಷ್ಟೊಂದು ಇಷ್ಟಪಡೋ ಹುಡುಗ, ನಾನು ಸಂಬಳ ತಗೋತಿದ್ದೀನಿ, ಬಟ್ ಅವ್ನು ಹಂಗಿದಾನೆ ಅಂದಾಗ ಅದ್ರ ಫೀಲೇ ಬೇರೆ. ಹರೇಶ್ ಆಕ್ಚುಲಿ ಗೋಯಿಡ್ ಸ್ವಾತಿ. ಇನ್ನೊಂದು ಏನಂದ್ರೆ, ಇವರು ಒಂದು ಇಂಟರ್ವ್ಯೂ ಇತ್ತು, ಫಸ್ಟ್ ಟೈಮು ಒಂದು ಫುಡ್ ಆರ್ಡರ್ ಮಾಡಿದ್ರು. ಫಸ್ಟ್ ಟೈಮು, ಅದು ಕೂಡ ಫಸ್ಟ್ ಟೈಮು ಟ್ರೆಂಡಿಂಗ್ ಅಲ್ಲಿ ಇತ್ತು. ಯಾವ್ದೋ ಒಂದು ಫಸ್ಟ್ ಟೈಮ್ ಫುಡ್ ಆರ್ಡರ್ ಮಾಡಿದ್ರೆ ಇವರಿಗೆ ಕಾಲ್ ಬಂದಿದೆ. ಗೋಬಿ ಮತ್ತೆ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದಾರೆ, ಇನ್ನೇನು ಓಪನ್ ಮಾಡ್ಬೇಕು ಅಷ್ಟರಲ್ಲಿ ಒಬ್ರು ಕಾಲ್ ಮಾಡಿದ್ದಾರೆ, ನಿನಗೆ ಇಂಟರ್ವ್ಯೂ ಇದೆ ಬಾ ಅಂತ. ಈ ಕಡೆ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದಾರೆ, ತಿಂದು ಇಲ್ಲ, ಹಂಗೆ ಕ್ಲೋಸ್ ಮಾಡಿ ಹೋಗಿರೋದು. ಅದು ಇಂಟರ್ವ್ಯೂ ಏನಂದ್ರೆ ಕೆಲಸ ಇಂಪಾರ್ಟೆಂಟ್ ಅಂತ ಹೋಗಿದ್ದಾರೆ, ಅದು ಆಗಿಲ್ಲ. ಬರೀ ಕೂರ್ಸಿದ್ದಾರೆ ಬೆಳಗ್ಗೆಯಿಂದ ಸಂಜೆ ತನಕ. ಎಷ್ಟು ಬೇಜಾರಾಗಿ ಮತ್ತೆ ಅದೊಂದು 4-5 ಕಿಲೋಮೀಟರ್ ಇತ್ತು, ಅಲ್ಲಿಂದ ನಡ್ಕೊಂಡೆ ಬಂದಿದ್ದೀನಿ ನಾನು. ಮತ್ತೆ ಆಟೋಗೆ ಬುಕ್ ಮಾಡಿದ್ರೆ ಮತ್ತೆ ಅಲ್ಲಿ ದುಡ್ಡು ವೇಸ್ಟ್. ಸೊ ಇನ್ನೇನು ನನಗೇನು ಹೋಗಿ ಏನು ದಬಾಗೋ ಕೆಲಸ ಏನೂ ಇರಲಿಲ್ಲ, ನಡ್ಕೊಂಡೆ ಬರ್ತಿದ್ದೆ. ಈ ಊರು ನಿಮ್ಮನ್ನ ತುಂಬಾ 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 ಪಾಠ ಕಲಿಸಿದೆ. ಬೆಂಗಳೂರು ಎಲ್ರಿಗೂ ಅಷ್ಟೇ, ಬೆಂಗಳೂರು ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದಿದೆಯಲ್ಲ, ಅದು ನಿಜ. ಅದಾದ್ಮೇಲೆ ಕೇಳಿ ಒಂದು ಜಾಬ್ ಆಯ್ತು, ಒನ್ ಡೇ ಫುಲ್ ಇಂಟರ್ವ್ಯೂ ತಗೊಂಡ್ರು, ನಾನ್ ಚೆನ್ನಾಗಿ ಮಾಡಿದ್ದೆ. ಸೊ ಇನ್ನೇನು ಆಫರ್ ಲೆಟರ್ ಕಳಿಸ್ಬೇಕು, ಅವನು ಮನೆಯಲ್ಲಿ ಹೇಳಾಕ್ಬಿಟ್ಟಿದೆ, ಈ ತರ ಆಗ್ಬಿಟ್ಟಿದೆ ಜಾಬ್. ನಮ್ಮ ಅಪ್ಪ ಅಮ್ಮಂದ್ರೆ ಖುಷಿ ಅಲ್ವಾ, ಅವ್ರು ಏನ್ ಮಾಡಿದಾರೆ ಎಲ್ಲಾರ್ಗು ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವರು ಆಫರ್ ಲೆಟರೇ ಕಳಿಸ್ಲಿಲ್ಲ. 1 ತಿಂಗಳು ಬಿಟ್ಟಾಯ್ತು, ನಾನು ಫಾಲೋ ಅಪ್ ಮಾಡ್ತಾನೆ ಇದೀನಿ ಡೈಲಿ. ಇವತ್ ಬರುತ್ತೆ, ನಾಳೆ ಬರುತ್ತೆ. ತಿಂಗಳಾಗೋಯ್ತು. 1 ತಿಂಗಳಾಗೋಯ್ತು.
ಅಟ್ ದಿ ಎಂಡ್ ಅವನೇನು ಹೇಳ್ತಿದ್ದಾನೆ, ಹಿಂಗೆ ಸೆಲೆಕ್ಟ್ ಆಗಿಲ್ಲ, ನನಗೆ ಹೇಳಿ ಹಿಂಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಒಂದು ದಿನ ಎಲ್ಲ ಪೂರ್ತಿ ಇಂಟರ್ವ್ಯೂ ತೊಗೊಂಡು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ? ಈ ರೀಸನ್ ಹೇಳಿಲ್ಲ, ನೀನು ಸೆಲೆಕ್ಟ್ ಆಗಿಲ್ಲ, ಓಕೆ. ಮತ್ತೆ ಕಾಲ್ ಪಿಕ್ ಮಾಡಲಿಲ್ಲ, ಏನಾಯ್ತು ಏನು ಅಪ್ಡೇಟ್ ಇಲ್ಲ. ಇದೆಲ್ಲ ಹೊಸ ಅನುಭವ ಅಲ್ಲಾಗ? ಹೊಸ ಅನುಭವಕ್ಕಿಂತ ನೋವು, ಬೇಜಾರು, ಜಿಗುಪ್ಸೆ ಎಲ್ಲ ಒಟ್ಟಿಗೆ ತುಂಬಾ ಬರ್ತಾರೆ. ಹಿಂಸೆ ಆಗ್ತಿರುತ್ತೆ ಆ ಟೈಮಲ್ಲಿ. ಅದು ಮನೆಯಲ್ಲಿ ಎಲ್ಲ ಕಡೆ ಹೇಳ್ಕೊ ಬಂದಿದ್ದಾರೆ, ಗೊತ್ತಲ್ಲ ನಿಮ್ಗೆ ಫ್ಯಾಮಿಲಿ ಹೆಂಗಿರುತ್ತೆ. ಸೊ ಮತ್ತೆ ಇವಾಗ ನಾನು ಕೋಚಿಂಗ್ ಬಿಟ್ಬಿಟ್ಟಿದ್ದೀನಿ, ಜಾಬ್ ಆಗಿದೆಯಲ್ಲ, ಮತ್ತೆ ನಾನು ಅಲ್ಲಿಗೆ ಹೋಗ್ಲಿ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಸೊ ಅವಾಗ ಮತ್ತೆ ಬೆಂಗಳೂರು ಏನೋ ಒಂದು ಜಾಬ್ ತಗೋಬೇಕು ಅಂತ ಒಂದಿನ ಪೂರ್ತಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ದೀನಿ ನಾನು. ಅಲ್ಲಿ ಅವಾಗ ತಾನೇ ಬೌನ್ಸ್ ಬಂದಿತ್ತು. ಸೊ ಬೈಕ್ ನೋಡ್ಕೊಳ್ಳೋನಿಗೆ ಏನಾದ್ರು ಕೆಲಸ ಇದೆಯಾ ಅಂತ ಅಲ್ಲಿ ಬೇರೆ ಹೋಗಿ ಕೇಳಿದ್ದೀನಿ ನಾನು, ಬೈಕ್ ನೋಡ್ಕೊಳ್ಳಕ್ಕೆ. ಬೌನ್ಸ್ ಬೈಕ್ ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ಬೈಕ್ ನೋಡ್ಕೊಳ್ಳ ಏನೋ ಒಂದ್ ಕೆಲಸ ಅವತ್ತಿನ ಪೂರ್ತಿ ನೈಟ್. ಯಾಕೆ ಅಂದ್ರೆ ಅವರು PG ಬಿಟ್ಟಿದ್ದಾರೆ, ಕೆಲಸ ಆಗಿದೆ ಅಂತ ಊರಿಗೆ ಹೋಗಿದ್ದಾರೆ, ಮತ್ತೆ ರಿಟರ್ನ್ ಬಂದಿದ್ದಾರೆ. ಇರೋಕ್ ಜಾಗ ಇಲ್ಲ, ನಂದು ಹುಡ್ಗಿರ್ದು ಎಲ್ಲಿ ಬರ್ತಾರೆ? ಮನೆಯಲ್ಲಿ ಕೊಡ್ತಾರೆ, ದುಡ್ಡನ್ನ ಕೊಡಲ್ಲ ಅಂತ ಅಲ್ಲ, ಸ್ವಾಭಿಮಾನ ಮತ್ತೆ ಬರ್ಡನ್ ಕೊಡ್ಬಾರ್ದು ಅಂತ. ಒಂದಿನ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ, ಆಮೇಲೆ ಇವಳು ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗಿರೋದು. ಅವಾಗ ಇವರು ರೂಮ್ ಮಾಡ್ಕೊಂಡಿದ್ರು, ಇವರು ಮತ್ತೆ ಇನ್ನಿಬ್ರು ಕ್ರಿಕೆಟ್ ಆಡ್ತಿದ್ರು ಅನ್ಸುತ್ತೆ. ಅವರಿಬ್ರು ಕ್ರಿಕೆಟರ್ಸು, ಇಬ್ರು ಹುಡ್ಗಿರುವ. ಸೊ ನನಗ್ ಜಾಗ ಇವ್ರು ಬರೀ ಹುಡುಗಿರೇ ಇದಾರೆ, ನಾನೆಲ್ಲಿರ್ಲಿ. ಸೊ ಅದೊಂದು 5ನೇ ಫ್ಲೋರ್ ಅಲ್ಲಿ ಏನೋ ಇದ್ರು, ನಾನು 5ನೇ ಫ್ಲೋರ್ ಮೇಲ್ಗಡೆ ಟೆರೆಸ್ ಇರುತ್ತಲ್ಲ, ಅಲ್ಲಿ ಮಲಗ್ತಿದ್ದೆ ನೈಟ್ ಪೂರ್ತಿ. ಫುಲ್ ಚಳಿ ಸರ್, ನೀವು ಇಮ್ಯಾಜಿನೇ ಮಾಡ್ಕೋಬಿಡಿ, ಅಷ್ಟೊಂದು ಚಳಿ ಇರ್ತಾ ಇತ್ತು. ಅಲ್ಲಿ ಮಲಗ್ತಿದ್ದೆ. ಇವಳು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರು, ಅವರಿಬ್ರು ಪ್ರಾಕ್ಟೀಸ್ ಮಾಡಕ್ ಹೋಗೋರು. ಅವಾಗ ನಾನೊಂದು ಕಂಪ್ನಿಗೆ ಆಫ್ ಕ್ಯಾಂಪಸ್ ನಡೀತಿತ್ತು ಅವಾಗೆಲ್ಲ ಜಾಸ್ತಿ, ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ. ಬೆಳಿಗ್ಗೆ ಹೋಗಿ ರೂಮ್ಗೆ ಹೋಗಿ ಓದ್ಕೊಳ್ಳೋದು ಬೆಳಗ್ಗೆಯಿಂದ ನೈಟ್ ತನಕ. ಅದಕ್ಕೆಲ್ಲ ಕೂಡ ಪೇಪರ್ಸ್ ತಗೋಬರೋದು, ಜೆರಾಕ್ಸ್ ಹೊಡ್ಸ್ಕೊಬರೋದು, ತುಂಬಾ ಸ್ಟ್ರಗಲ್ ಪಟ್ಟಿದೀವಿ. ಆ ಸ್ಟ್ರಗಲ್ ಬೇರೆಯವ್ರು ಪಡಬಾರ್ದು ಅಷ್ಟೇ, ಏನಿಲ್ಲ. ಒಂದಷ್ಟು ಘಟನೆಗಳನ್ನ ನಾನು ನನ್ಗೆ ಸಿಂಕ್ ಮಾಡ್ಕೋತಾ ಇದ್ದೀನಿ. ನನ್ನ ಸ್ಟೋರಿ ಬೇಡ, ಬಟ್ ಸ್ಟಿಲ್ ನಿಮಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಿದ್ದೀನಿ ನಾನು. ಒಂದಷ್ಟು ಘಟನೆಗಳಿಗೆ ಅಂದರೆ ನಾವು ಯಾರು ಬೆಂಗಳೂರವರಲ್ಲ, ಇಲ್ಲಿ ಹುಟ್ಟಿಲ್ಲ, ಇಲ್ಲಿ ಬದುಕು ಗೊತ್ತಿಲ್ಲ ನಮಗೆ. ನಮ್ಮೂರು, ನಮ್ಮ ಹಳ್ಳಿ, ನಮ್ಮ ಗೌರ್ಮೆಂಟ್ ಸ್ಕೂಲು ಅಥವಾ ಇನ್ಯಾವುದೋ ಸ್ಕೂಲಲ್ಲಿ ಓದಿರ್ತೀವಿ. ಇಲ್ಲಿ ಪಾಸ್ಟ್ ಲೈಫು, ಇಲ್ಲಿ ಇಂಗ್ಲೀಷು, ಇಲ್ಲಿಯ ವೊಕ್ಯಾಬ್ಯುಲರಿಗೂ ನಮ್ಮ ಪ್ರೊನೌನ್ಸಿಯೇಷನ್ಗೂ ನಾವೆಲ್ಲ ಪ್ರೊನೌನ್ಸ್ ಅಂತೀವಲ್ಲ, ಹಂಗಿರ್ತಿದ್ವಲ್ಲ ಊರಲ್ಲಿ. ಅದಕ್ಕೆಲ್ಲ ತುಂಬ ತುಂಬ ಡಿಫ್ರೆನ್ಸ್ಗಳನ್ನ ನೋಡ್ತೀವಿ. ನಮ್ಮನ್ನು ನಾವು ಕೀಳರಿ ಮೇಲೆ ಯಾವಾಗಲೂ ಇಟ್ಕೊಂಡ್ಬಿಟ್ಟಿರ್ತೀವಿ. ನಾವು ಯಾವಾಗಲೂ ಒಂದು ಫೀಲ್ ಮಾಡ್ತಿರ್ತೀವಿ. ಆದರೆ ಒಂದು ಛಲದಿಂದ ಇಲ್ಲೇ ಬದುಕ್ತೀವಲ್ಲ, ಬದುಕು ಕಟ್ಕೋಬೇಕು ಅಂತೀವಲ್ಲ, ಅದೊಂದು ಬಿಗ್ ಅಚೀವ್ಮೆಂಟ್ ಯಾವಾಗಲೂ ಅದು. ಹೌದು, ಕಂಗ್ರ್ಯಾಚುಲೇಷನ್ ಗೈಸ್. ನೀವು ಅದನ್ನ ತುಂಬಾ ಚೆನ್ನಾಗಿ ಆ ಜರ್ನಿನ ನೀವು ಫೇಸ್ ಮಾಡಿದ್ದೀರಿ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಇದನ್ನ. ಇದೇ ತರ ಜರ್ನಿ ತುಂಬಾ ಜನ ಫೇಸ್ ಮಾಡ್ತಿರ್ತಾರೆ. ಅವರೆಲ್ಲ ಸ್ಟೆಪ್ ಬ್ಯಾಕ್ ಆಗಬಾರ್ದು, ಏನೋ ಜೀವನನ ಎದುರಿಸೇ ಬದುಕಬೇಕಲ್ಲ. ಹೌದು. ಅಯ್ಯೋ ಹಿಂಗಾಗೋಯ್ತು, ಹೊಟ್ಟೋಗೋಣ ಅಂದ್ರೆ ಮುಗೀತು, ಯುವರ್ ಲೈಫ್ ಗಾನ್. ಹೋಗ್ಬಾರ್ದು ಯಾವತ್ತು. ನಿಮ್ಗೆ ಅನ್ಸಿದ್ದುಂಟೆ ಯಾವತ್ತಾರು, ಬೇಡ ಬಿಡು ಇದು ಆಗಲ್ಲ ಗುರು, ಹೊಟ್ಟೋಗೋಣ ಊರಿಗೆ ಅಂತ ಅನ್ಸಿದ್ದುಂಟೆ ಯಾವತ್ತಾರು? ನಾನು ಯಾವತ್ತು ಗಿವ್ ಅಪ್ ಅನ್ನೋ ಮಾತೇ ಬರಲ್ಲ. ಇಲ್ಲಿ ತನಕ ಎಷ್ಟೇ ಕಷ್ಟ ಆಗ್ಲಿ ಮಾಡ್ಬೇಕು ಅಷ್ಟೇ. ಈಗಲೂ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡೋದು ತುಂಬಾ ಕಷ್ಟ ಇದೆ ಅನ್ಸತ್ತೆ. ಯಾಕೆ ಮಾಡ್ಬೇಕು ಎಲ್ರು ಹೇಳ್ತಾರೆ, ಏನಕ್ಕೆ ಎರಡು ಒಂದ್ ಮಾಡಿ, ನಾನು ಏನಕ್ಕೆ ಗಿವ್ ಅಪ್ ಮಾಡ್ಬೇಕು ಈಗ ಅಷ್ಟೇ ಹೇಳಿ. ಈಗ ನಿಮ್ಮ ಲೈಫ್ ಎಲ್ಲಿ ಚೇಂಜ್ ಆಗಿದ್ದು ಇಬ್ರದ್ದು? ಆಯ್ತಪ್ಪ ಇಷ್ಟೆಲ್ಲ ಕಷ್ಟಪಡ್ತಿದ್ರಿ ಬೆಂಗಳೂರು ಎಲ್ಲ ಆಯ್ತು, ಎಲ್ಲಿ ಟರ್ನಿಂಗ್ ಪಾಯಿಂಟ್ ಏನಿಬ್ರು? ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದ್ದು ನನಗೆ ರಾಬರ್ಟ್ ಬಾಷಲ್ ಜಾಬ್ ಆದಾಗ. ಸೊ ಕೊಯಮತ್ತೂರ್ ಬಂದಾಗ್ಲೇ ಗುಡ್ ಕಂಪನಿ. ಸೊ ಟರ್ನಿಂಗ್ ಪಾಯಿಂಟ್ ಅಲ್ಲೇ ಆಗಿದ್ದು. ಹೆಂಗಿತ್ತು ಆ ಜಾಬ್ ಆಪರ್ಚುನಿಟಿ ಬಂದು ನಿಮ್ಗೆ ಅದಾದಾಗ? ಅದು ಬಾಷ್ ನನ್ನ ಡ್ರೀಮ್ ಕಂಪನಿ ಆಗಿತ್ತು ಮೊದಲು. ಸೊ ಅಲ್ಲೇನಂದ್ರೆ 80% ಕ್ರೈಟೀರಿಯಾ ಇರಬೇಕು 10th. ಸೊ ನಂದು ಅದಿರ್ಲಿಲ್ಲ, ಮ್ಯಾಚ್ ಆಗ್ತಿರ್ಲಿಲ್ಲ. ಸೊ ಇಲ್ಲಿ L&T ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು 3 years. L&T ಇದ್ರಿ ಇಲ್ಲಿ ಬೆಂಗಳೂರು? ಸೊ ಮೈಸೂರಲ್ಲಿ. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಸೊ ಇಲ್ಲಿ ಜಾಬ್ ಆಯ್ತು. ಇಲ್ಲೂ ಕೂಡ 1 hour ಇಂಟರ್ವ್ಯೂ ತಗೊಂಡ್ರು. ನಾನು ಇನ್ನೂ ಶಾಕ್ ಅಲ್ಲಿ ಇದ್ದೀನಿ, ನನ್ನ ಡ್ರೀಮ್ ಕಂಪನಿ ಅಲ್ವಾ. ಸೊ ಅಲ್ಲ ಜಾಬ್ ಆಯ್ತು, ಆಫರ್ ಲೆಟರ್ ಬಂತು ಕೈಗೆ. ಬಂತು. ಹೌ ವಾಸ್ ಯುವರ್ ಫೀಲ್? ಆಫರ್ ಲೆಟರ್ ಕೈಲಿ ಬಂದಾಗ ನನಗೆ ನಂಬಕ್ ಆಗ್ತಿಲ್ಲ. ಅಟ್ ದ ಸೇಮ್ ಟೈಮ್ ಅಪ್ಪ ಅಮ್ಮನ್ ಬಿಟ್ಟು ಅಷ್ಟು ದೂರ ಹೋಗ್ಬೇಕಲ್ಲ. ಓಕೆ. ಸೊ ಅವ್ರಿಗೆ ಕನ್ವಿನ್ಸ್ ಮಾಡಿ, ಇನ್ನೇನಮ್ಮ 150 ಕಿಲೋಮೀಟರ್ ಅಷ್ಟೇ, ಇಲ್ಲಿಂದ ಬೆಂಗಳೂರು ಹೋದಂಗೆ ಆಗುತ್ತೆ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಯಾರಿಗೆ ಫಸ್ಟ್ ಹೇಳಿದ್ದು? ಇವ್ರಿಗೇನೆ ಹೇಳ್ದೆ. ಇವ್ರಂತೂ ಕ್ಲೌಡ್ 10 ಅಲ್ಲಿ ಇರ್ತಾರೆ, 11 ಅಲ್ಲಿ ಇರ್ತಾರಾಗ. ಇವ್ರು ಇರ್ಲಿಲ್ಲ. ನನಗೆ ಫಸ್ಟ್ ಹೊಡೆದಿದ್ದು ಕೊಯಮತ್ತೂರ್ ಅಂದ ತಕ್ಷಣ ನಾನ್ ಫಸ್ಟ್ ಚೇಂಜ್ ಮಾಡ್ಬೇಕು ಕೆಲಸ ಲೊಕೇಶನ್. ಏನು ಅನ್ನಿಸ್ಲಿಲ್ಲ ನನಗೆ. ನಾನು ಕೊಯಮತ್ತೂರ್ ಹೋಗ್ತೀನಿ, ರಿಸೈನ್. ನಂದು ನೆಕ್ಸ್ಟ್ ಡೇ ರಿಸೈನ್. ನಾನು ಅಲ್ಲಿ ತಗೊಂಡೆ ಜಾಬ್. ಅವ್ರು ಹೇಳಿದ ತಕ್ಷಣ ಡಿಸೈಡೆಡ್. ಇವ್ರು ಎಷ್ಟು ಬೇಡ ಅಂದ್ರು, ನಾವು ಯಾವಾಗ ಅಲ್ಲಿ ಇವ್ರನ್ನ ಬಿಡೋದಕ್ಕೆ ಹೋದಾಗ ಅಲ್ಲೂ ಇವ್ರು ಹೇಳಿದ್ ನನಗೆ ಇದು ಒಂದೇ ಮಾತು, ಕಷ್ಟ ಆಗತ್ತೆ,
ಇಲ್ಲಿ ನಿನಗೆ ಭಾಷೆ ಗೊತ್ತಿಲ್ಲ, ಅಲ್ಲಿನ ಜನ ಫಸ್ಟ್ನೇ ದಿನ ನೋಡೇ ಅನ್ನಿಸ್ತು, ಕಷ್ಟ ಆಗತ್ತೆ. ಆದ್ರೂ ಪರವಾಗಿಲ್ಲ, ಇವ್ರು ಅಂದ್ರು ತುಂಬಾ ಬೈದ್ರು, ಬರ್ಬೇಡ ಇಲ್ಲಿಗೆ. ನಾನು ರಿಸಿಗ್ನೇಷನ್ ವಾಪಸ್ ತಗೊಂಡಿದ್ದೆ. ಅವಾಗಿನ್ನೂ ಮದುವೆ ಆಗಿರ್ಲಿಲ್ಲ? ಇಲ್ಲ, ಮದುವೆ ಆಗಿರ್ಲಿಲ್ಲ. ರಿಸಿಗ್ನೇಷನ್ ಎಲ್ಲ ವಾಪಸ್ ತಗೊಂಡಿದ್ದಾಯ್ತು. ಆಮೇಲೆ ಮತ್ತೆ ಮನ್ಸ್ ತಡಿಲಿಲ್ಲ, ಆಗಲ್ಲ. ಅದು ಅಟ್ಲೀಸ್ಟ್ ಇವಳಾದ್ರೂ ಅಪ್ಪ ಅಮ್ಮನ ಜೊತೆ ಇರ್ತಲ್ಲ. ಅಂದ್ರೆ ಮೈಸೂರು ಅಂದ್ರೆ ಹತ್ರ, ಬೆಳಿಗ್ಗೆ ಟ್ರೈನ್ ಹತ್ತಿದ್ರೆ 2 ಅವರ್ ಜರ್ನಿ ಹಾಸನ್ ತಲುಪಿಡ್ಬೋದು. ಇವಳಾದ್ರೂ ಅಪ್ಪನ ಹತ್ರ ಇರ್ತಾರಲ್ಲ ಅಂತ ನಂದಿತ್ತು. ಇವಳು ನೋಡಿದ್ರೆ ನನ್ನನ್ನು ಬಿಟ್ಟಿರಕ್ಕೆ ಆಗಿಲ್ಲ ಅಂತ 1 ತಿಂಗಳಿಗೆ ಬಂದ್ಬಿಟ್ಲು. ಅಲ್ಲೇನು ಇಬ್ರು ಬೇರೆ ಬೇರೆ ಪಿಜಿನ? ಮತ್ತೆ ಬೇರೆ ಬೇರೆ ಪಿಜಿ. ಮತ್ತೆ ನನಗೆ ಹೋಟೆಲ್ ಇಂದಾನೆ ಕೊಟ್ಟಿದ್ರು. ಅಲ್ಲಿ ಯಾವ ಹೋಟೆಲ್? ಅಲ್ಲಿ ಗ್ರ್ಯಾಂಡ್ ಇದು ಲೀ ಮೆರಿಡಿಯನ್. ಮೆರಿಡಿಯನ್. ಈಗಲೂ ಲೀ ಮೆರಿಡಿಯನ್ ಇರೋದಾ? ಮೆರಿಡಿಯನ್ ಅಲ್ಲೇ ಇರೋದು. ಓ, ನೀವು ತುಂಬಾ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ಲೀ ಮೆರಿಡಿಯನ್. ಓಕೆ, ಎಲ್ಲ ಇದೆಲ್ಲ ಇನ್ನೇನು ಸೆಟಲ್ ಅಲ್ಲಿ. ಗುಡ್ ಗುಡ್ ಗುಡ್. ಆಮೇಲೆ ಮದುವೆ ಆಗಿದ್ದು ನೀವು? ಹಾ, ಆಮೇಲೆ ಮದ್ವೆ ಆಗಿದ್ದು. ಅಲ್ಲಿ ಹೋದ್ಮೇಲೆ ಸೆಟ್ಲ್ ಆದ್ರೆ ನಿಧಾನಕ್ಕೆ ಇಬ್ರು? ನಿಧಾನಕ್ಕೆ ಒಂದೊಂದಾಗೆ ಎಲ್ಲ ಸೆಟಲ್ ಆಗಿ. ಟರ್ನಿಂಗ್ ಪಾಯಿಂಟೇ ಅಲ್ಲಿ. ಕೊಯಮತ್ತೂರು ಅಲ್ಲೇ ಟರ್ನಿಂಗ್ ಪಾಯಿಂಟ್. ಹಾ. ಸೊ ಅಲ್ಲಾದ್ಮೇಲೆ ಐಫೋನ್ ತಗೊಂಡೆ. ನಾನು ಏನಕ್ಕೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡೋದೋ ಗೊತ್ತಿಲ್ಲ. ಐಫೋನ್ ತಗೊಳ್ಳೋದೇ ದೊಡ್ಡ ಕನ್ಸು ನಮ್ಗೆ. ಓಕೆ, ಕರೆಕ್ಟ್. ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ. ಇವಾಗ ತಾನೇ ಒಳ್ಳೆ ಜಾಬ್ ಆಗಿದೆ, ಒಳ್ಳೆ ಸಂಬಳ ಬರ್ತಿದೆ. ಅದು ಕೂಡ ಸೆಕೆಂಡ್ಸ್ ತಗೊಂಡಿದ್ದೆ. ಐಫೋನ್ ನಾವೇನು ಹೊಸ ತಗೊಳ್ಳಿಲ್ಲ. ಸೆಕೆಂಡ್ OLX ಅಲ್ಲಿ 100 ಸಲ ಹುಡುಕಿದೀವಿ. OLX ಅಲ್ಲಿ ಫ್ರಾಡ್ ಆಗ ಜಾಸ್ತಿ ಅಲ್ಲ. ಒಂದ್ಸಲ ಬಕ್ರ ಆಗ್ಬಿಟ್ಟಿದ್ದು. ಬಕ್ರ ಚೆನ್ನಾಗಿದೀವಿ. ಒಂದ್ಸಲ ಹಾಸನಲ್ಲಿ ಒಂದ್ಸಲ ಮಾಡ್ಬಿಟ್ಟು ಯಾವ್ದಾದ್ರು ID ಕಾರ್ಡ್ ಬಕ್ರ ಆಗಿದ್ವು. ಇನ್ನೊಂದ್ಸಲನು ಬಕ್ರ ಆಗ್ಬಾರ್ದು ಅಂತ ಎಲ್ಲಾ ಕಡೆ ಹೋಗಿ ವಿಚಾರಿಸಿ, ಮತ್ತೆ ಆಪಲ್ ಸೆಂಟರಿಗೆಲ್ಲ ಹೋಗಿ ಚೆಕ್ ಮಾಡಿಸಿ ತಗೊಂಡಿದ್ದು. ಅದೇ ನಮ್ಮ ಇದೆ ಇವ್ರ ಹತ್ರ ಇರೋದೇ ಫೋನ್. ಎಲ್ಲರೂ ವಿಡಿಯೋ ಅದು ಮಾಡ್ತಾರೆ. ಮದುವೆ ಆದ್ಮೇಲೆ ತಗೊಂಡಿದ್ದು? ಮದುವೆ ಮುಂಚೆ ತಗೊಂಡಿದ್ದು? ಮುಂಚೆನೆ. ಮದುವೆ ಮುಂಚೆನೆ ಇಬ್ರು ವಿಡಿಯೋ ಮಾಡ್ತಿದ್ರಾ? ಇಲ್ಲ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಐಫೋನ್ ತಗೊಳ್ಳೋದೊಂದು ಕನ್ಸಿತ್ತು. ಅದೊಂದರ ಇರುತ್ತೆ ಅವಾಗ ಆಗಿನ ಟೈಮಲ್ಲಿ. ತಗೊಂಡು ಎಲ್ಲರೂ ವಿಡಿಯೋ ಮಾಡ್ತಾರಲ್ಲ, ನಾನು ಇವ್ರು ಅವಾಗಿನ ವಿಡಿಯೋಗೆ ಏನು ಅಂತಾನೆ ಗೊತ್ತಿಲ್ಲ, ಗೊತ್ತಿರ್ಲಿಲ್ಲ ವಿಡಿಯೋ. ಅವಾಗ ಯೂಟ್ಯೂಬ್ ಚಾನಲ್ ಇತ್ತು, ಪಬ್ಜಿ ಸ್ಟ್ರೀಮ್ ಮಾಡ್ತಿದ್ದು ಅವಾಗ ಬೆಂಗಳೂರು ಡೇಸ್ ನಲ್ಲಿ. ಅದ್ ಬಿಟ್ರೆ ಮೇಡಮ್ ಅವರು ಸೋಷಿಯಲ್ ಮೀಡಿಯಾ ಬರ್ಲಿಲ್ಲ, ಈ ಕಡೆ ಅವರು ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರು. ನಾನು ಹಿಂಗೋ ಐಫೋನ್ ತಗೊಂಡಿದ್ದೀನಲ್ಲ, ಸೊ ಯಾವ್ದಾರ ಮೋಟಿವೇಶನ್ ವರ್ಡ್ಸ್ ಗಳಿರುತ್ತೆ ಹೇಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಮೋಟಿವೇಶನ್ ವಿಡಿಯೋ. ಸೊ ತಗೊಂಡೆ, ಸೆಲ್ಫಿ ಕ್ಯಾಮ್ರಾ ಹಾಕ್ತೆ, ಚೆನ್ನಾಗಿ ಹೋಯ್ತು. ಫಸ್ಟ್ ವಿಡಿಯೋ ಹೋಯ್ತು ಚೆನ್ನಾಗಿ. ಎಷ್ಟು ಹೊಡ್ತು? ಒಂದು 5,000 ವ್ಯೂಸ್ ಬಂತು. ಅದೇ ನನಗೆ ದೊಡ್ಡ ವಿಷಯ. ಅದು 5,000 ಬಂತು. ಅವಾಗ ನನಗೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಅಂದ್ರೆ ಇಷ್ಟ ಅಂತ ಎಡಿಟಿಂಗ್ ಮಾಡಿದ ವಿಡಿಯೋಸ್ ಎಲ್ಲ ಹೋಯ್ತಾ ಇರ್ಲಿಲ್ಲ. ಇದೇನೋ ಕ್ಯಾಮ್ರಾ ಹಿಡ್ಕೊಂಡು ಏನೋ ಮಾತಾಡಿದೆ, 5,000 ಹೋಯ್ತಲ್ಲ, ಸರಿ. ಅವಾಗ ಎಲೆಕ್ಟ್ರಿಕ್ ಬೈಕಲ್ಲಿ ಟ್ರೆಂಡಿಂಗ್ ಅಲ್ಲಿ ಇತ್ತು. ನಮ್ಮ ಅಪ್ಪಂಗೆ ನಂದು LNT PF ದುಡ್ಡಿಂದ ಒಂದು ಬೈಕ್ ಕೊಡ್ಸಿದ್ದೆ, ಓಲಾ ಬೈಕ್ ಕೊಡ್ಸಿದ್ದೆ. ಸೊ ಆ ಬೈಕ್ ರಿವ್ಯೂ ಮಾಡೋಣ, ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಎಲೆಕ್ಟ್ರಿಕ್ ಬೈಕು ಅಂತ, ಅದ್ರ ವಿಡಿಯೋ ಮಾಡಿದೆ. ಆ ವಿಡಿಯೋ ಮಾಡ್ಬೇಕಾರೆ ಒಂದ್ ಪಾರ್ಟ್ ಅಲ್ಲಿ ಕೋಚಿಂಗ್ ಸೆಂಟರಿಗೆ ಹೋಗಿದ್ದೆ, ಅಲ್ಲಿ ಸೇರ್ಕೊಂಡೆ, ಜಾಯ್ನ್ ಆದೆ. ಜಾಬ್ ಆಗ್ಲಿಲ್ಲ. ಇಷ್ಟೇ ಸರ್ ವರ್ಡ್ಸ್ ಹೇಳಿದ್ದು, ತಗೊಳ್ಳಿ ಆ ವರ್ಡ್ಸ್ ಮಾತ್ರ ಕಟ್ ಮಾಡಿ ಹಿಡ್ಕೊಂಡು ಎಲ್ಲಾ ಕಡೆ ಹೋಯ್ತು. ಸೊ ಸ್ಟೂಡೆಂಟ್ಸ್ ತುಂಬಾ ಮೋಸ ಆಯ್ತಿದ್ದಾರೆ ಅಂತ ಗೊತ್ತಾಯ್ತು. ಅವಾಗ ಯಾವ್ಯಾವ ರೀತಿ ಸ್ಟೂಡೆಂಟ್ಸ್ಗೆ ಮೋಸ ಮಾಡ್ತಾರೆ ಅಂತ ವಿಡಿಯೋ ಮಾಡಿ. ಈ ವಿಡಿಯೋ ಎಷ್ಟು ಹೊಡ್ತು? ಎಲೆಕ್ಟ್ರಿಕ್ ಬೈಕ್ದು ಅದು ಓಡ್ಲಿಲ್ಲ, ಕಟ್ ಮಾತ್ರ ಹೊಡ್ತು. ಕಟ್ಟು 1 ಮಿಲಿಯನ್ ಕ್ರಾಸ್ ಆಗ್ಬಿಡ್ತು ಆ ಟೈಮಲ್ಲಿ. ಅಂದ್ರೆ ನೀವ್ ಯೋಚನೆ ಮಾಡಿ ಎಷ್ಟು ಸ್ಟೂಡೆಂಟ್ಸ್ ಮೋಸ ಆಗಿದ್ದಾರೆ ಅಂತ. ನನಗೆ ಅವಾಗ ಕ್ಲಾರಿಟಿ ಸಿಕ್ತು. ವಿಡಿಯೋ ಮಾಡ್ಬೇಕು ಅಂತ ಕ್ಲಾರಿಟಿ ಸಿಕ್ತು. ಅವಾಗ ಹೆಂಗ್ ಮೋಸ ಮಾಡ್ತಾರೆ ಅಂತ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ಏನಾಗ್ಬಿಡ್ತು, ಅವ್ರಿಗೆ ರೆಪ್ಯುಟೇಷನ್ ಕಮ್ಮಿ. ಇವಾಗ ಕೋಚಿಂಗ್ ಸೆಂಟರ್, ಅವ್ನು ಅಷ್ಟೊಂದು ಬಂಡವಾಳ ಹಾಕಿರ್ತಾನೆ. ಸೊ ರೆಪ್ಯುಟೇಷನ್ ಹೋಗ್ತಿದೆ ಅಂತ ಗೊತ್ತಾಯ್ತು. 2-3 ಸತಿ ವಾರ್ನಿಂಗು ಕೊಟ್ರು ಅವರು. ನಾನ್ ತಲೆ ಕೆಡಿಸ್ಕೊಳ್ಳಿಲ್ಲ, ಮತ್ತೆ ಮಾಡಿದೆ. ನಾನು ಕರೆಕ್ಟಾಗಿ ದಾರಿನಲ್ಲಿ ಹೇಳ್ತಿದ್ದೀನಿ, ನಾನು ನಿಜ ಹೇಳ್ತಿದ್ದೀನಿ. ಸೊ ಸೊಸೈಟಿ ನನಗೆ ಸಪೋರ್ಟ್ ಮಾಡುತ್ತೆ. ಪೊಲೀಸ್ ಅವ್ರ ಎದುರುಗಡೆನೂ ಕೂಡ ನಾನು ಅವ್ನು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಕೂಡ ನಾನು ಡಿಫೈನ್ ಮಾಡ್ಕೋತೀನಿ ಅಂತ. ಅವಾಗ ಹೊಸ ರಕ್ತ ಅಲ್ವಾ, ಸೊ ಸೊ ನಾನು ತಪ್ಪು ಮಾಡ್ತಾ ಇಲ್ಲ, ನಾನು ಸರಿ ಮಾಡ್ತಿದ್ದೀನಿ. ನಾನು ಸ್ಟೂಡೆಂಟ್ಸ್ಗೆ ಮೋಸ ಆಗತ್ತು ತಪ್ಪಿಸ್ತಾ ಇದ್ದೀನಿ. ಅವ್ನು ಕೋರ್ಟಿಗೆ ತಗೊಂಡೋದ್ರು ನಾನು ನಿಂತ್ಕೊಂಡು ಮಾತಾಡ್ತೀನಿ ಅಂತಾನೆ. ಅವಾಗ ನನಗೆ ಅನಿಸ್ತು ದುಡ್ಡು ಮುಂದೆ ಏನೂ ನಡೆಯಲ್ಲ. ಪೊಲೀಸ ನನಗೆ ಹೋಗಿತ್ತವನೆ, ನಾನು ಕೇಳ್ತಾ ಇದ್ದೀನಿ ನಾನೇನ್ ತಪ್ಪು ಹೇಳಿದ್ದೀನಿ. ಇಲ್ಲ, ಸರಿ. ಅದು ಇಷ್ಟು ಈ ಆಗದ್ರ ಮಧ್ಯೆ ನಮ್ಮ ಮದ್ವೆ ಆಯ್ತು. ಈ ಗ್ಯಾಪ್ ಅಲ್ಲಿ ಮದ್ವೆ ಆಯ್ತು. ಮದ್ವೆ ಆಗಿ ಸ್ವಲ್ಪ ದಿನಕ್ಕೆ ನೋಟಿಸ್ ಪೊಲೀಸ್ ಸ್ಟೇಷನ್ ಇಂದ. ನಾವು ಮದ್ವೆಗೂ ಕೂಡ ಮನೇಲಿ ಗೊತ್ತಿಲ್ಲ, ಇದೆಲ್ಲ ಮನೇಲಿ ಹೇಳಿಲ್ಲ, ಮನೇಲಿ ಗೊತ್ತಿಲ್ಲ. ಅಂದ್ರೆ ತುಂಬಾ ಟೆನ್ಷನ್ ತಗೋಬಿಡ್ತಾರೆ. ನೀವು ಫೇಸ್ ಮಾಡ್ಕೊಂಡ್ರಿ ಇದನ್ನೆಲ್ಲ? ಮಾಡ್ಕೊಂಡ್ವಿ. ಆಮೇಲೆ ಮದ್ವೆ ಆಗಿದ್ದು, ಮದ್ವೆಗೆ ಬರೀ ತಗೊಂಡಿದ್ದೆ ಆಫೀಸಲ್ಲಿ ಒಂದು 5 ದಿನ ಅಷ್ಟೇ ರಜಾ. 5 ದಿನ ರಜಾ ತಗೊಂಡ್ ಮತ್ತೆ ವಾಪಸ್ ಹೋಗಿದ್ದು. ಅಲ್ಲಿಂದ ಮತ್ತೆ 1 ದಿನ ಹೋಗಿದೀವಿ ಅಲ್ಲ ಅಷ್ಟೇನೆ. ನೆಕ್ಸ್ಟ್ ಡೇನೆ ನೋಟಿಸ್. ಮದ್ವೆಗೆ ಹೊಸದ್ರಲ್ಲಿ ನೋಟಿಸ್. ಮತ್ತೆ ಬೆಂಗಳೂರು ಬಾ, ಅಲ್ಲಿಂದ ಓಡು ಬೆಂಗಳೂರಿಗೆ ಸ್ಟೇಷನ್ಗೆ. ನಾವು ತಪ್ಪು ಮಾಡ್ತಿಲ್ಲ ಅಂತ ಅಲ್ಲಿ ಇದ್ದವ್ರಿಗೂ ಗೊತ್ತು, ಬಟ್ ಏನು ಮಾಡಕ್ ಆಗ್ತಿಲ್ಲ ಅವ್ರಿಗೆ. ಪ್ರತಿಯೊಬ್ಬರಿಗೂ ಗೊತ್ತು. ಇಂಡೈರೆಕ್ಟ್ ಆಗಿ ಅವ್ರು
ಹೇಳ್ಕೊತಿದ್ದಾರೆ, ಡೈರೆಕ್ಟಾಗಿ ಹೇಳೋಕ್ಕಾಗ್ತಿಲ್ಲ ಅವರಿಗೂ. ಏನಾಗಬೇಕು, ಏನು ಬದಲಾವಣೆ ಆಗಬೇಕು? ಬದಲಾವಣೆ ಅಂದ್ರೆ ನಮ್ಮ ಜನನೇ ಬದಲಾವಣೆ ಆಗ್ಬೇಕು ಸರ್, ಅಷ್ಟೇ. ಬದಲಾವಣೆ ಅಂದ್ರೆ ಸ್ಟೂಡೆಂಟ್ಸ್ ಮಾತನ್ನ ಪೇರೆಂಟ್ಸ್ ಕೇಳಬೇಕು ಮೊದಲು. ಅವ್ರಿಗೆ ಏನು ಇಷ್ಟ ಇರುತ್ತೆ ಅದನ್ನ ಮಾಡಕ್ ಬಿಡಿ. ಹಾಗೆ ಇವಾಗ ಅವರು ಗ್ರಾಜುಯೇಟ್ ಆದ, ನೀವೇನೋ ಅವ್ರಿಗೆ ಫೀಡ್ ಮಾಡಬೇಡಿ. ಯಾರಿಗೋ ಒಬ್ಬ ಮಗನಿಗೆ ಪ್ಲೇಸ್ಮೆಂಟ್ ಆಗಿರುತ್ತೆ, ಎಲ್ಲೋ ಕೋಚಿಂಗ್ ಸೆಂಟರ್ ಹೋಗಿ, ಎಲ್ಲರ ಮಕ್ಳಿಗೂ ಅಲ್ಲೇ ಹೋಗಿ ಪ್ಲೇಸ್ಮೆಂಟ್ ಆಗಬೇಕು ಅಂತ ಏನಿಲ್ಲ. ಇವಾಗ ನಮಗೆ ಆದಂಥ ಒಂದು ವಿಷನ್ ಇರುತ್ತೆ, ಇಲ್ಲ ಅಂದ್ರೆ ಅವ್ರಿಗೆ ಯಾರಾದ್ರೂ ಗೈಡ್ ತಗೋಬೇಕು. ಈಗಂತೂ ಸೆಟ್ಲ್ ಆಗಿದ್ದಾರೆ ತಾರೇಶು, ಆರಾಮಾಗಿ, ಹ್ಯಾಂಡ್ಸಮ್ ಸ್ಯಾಲ್ರಿ, ಹ್ಯಾಂಡ್ಸಮ್ ಹಿಮ್ಸೆಲ್ಫ್ ಅಂಡ್ ಗುಡ್ ಹಸ್ಬೆಂಡ್, ಗುಡ್ ಸನ್ ಇನ್ ಲಾ ಆಗ್ಬೇಕಷ್ಟೇ. ನೆಕ್ಸ್ಟ್ ಗುಡ್ ಆ ಥರ ಅವ್ರು ಒಪ್ಕೋಬೇಕು ಗುಡ್ ಸನ್ನಿಲ್ಲಾನೆ, ಅವ್ರು ಒಪ್ಕೋಬೇಕಷ್ಟೇ. ಅಷ್ಟೇ ಅಲ್ವಾ? ಏನು ಕೆಲಸ ಮಾಡ್ತಿದ್ದೀರಿ ನೀವು? ನಾನಾ ಹಾಂ, ಸರ್, ಇದು ನನ್ನ ಪ್ಯಾಷನ್. ನಾನೊಬ್ಳು, ನನಗೊಂದು ಬಿಗ್ ಡ್ರೀಮ್ ಇದೆ, ನಾನೊಬ್ಳು ಹೋಟೆಲಿಯರ್ ಆಗಿ ಎಲ್ಲ ಕಡೆ ಇರಬೇಕು. ಎಲ್ಲ ಕಡೆ ಅಂದ್ರೆ ಹೋಟೆಲಿಯರ್ ಅಂದ್ರೆ ಏನಂತ ತಲೆಯಲ್ಲಿ ಹೋಗುತ್ತೆ ಅಂದ್ರೆ, ಒಬ್ಬ ಹುಡುಗಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಅವ್ರ ಥಿಂಕಿಂಗೇ ಬೇರೆ ಲೆವೆಲ್. ಅಂದ್ರೆ ಓಕೆ ಹೋಗಿ ಬರ್ತಾರೇನೋ ಆ ತರ ಹಂಗೆ ಜಾಬ್, ಏನೇನೋ ಬೇರೆ ಬೇರೆ ತರ ಏನೇನೋ ಎಲ್ಲ. ಬೇರೆ ತರ ತುಂಬಾ ಕೆಟ್ಟಾಗಿ ತಲೆಯಲ್ಲಿ ಓಡುತ್ತೆ ಹೋಟೆಲಿಯರ್ ಅಂದ್ರೆ. ಹಂಗೂ ಕಮೆಂಟ್ ಮಾಡಿದಾರೆ ಇದನ್ನೆಲ್ಲ ನಿಮ್ಗೇನಾರು? ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಬರುತ್ತೆ. ಫೇಸ್ಬುಕ್ ಅಲ್ಲಿ ನಾನು ಹೋಟೆಲಿಯರ್ ಅಂತ ನಂದು ಒಂದು ಪ್ರೊಫೈಲ್ ಅಲ್ಲಿ ನಾನು ಹಾಕಿದೀನಿ. ಆ ವಿಡಿಯೋಗೆ ಎಷ್ಟು ಚೀಪಾಗಿ ಮಾಡಿದ್ದಾರೆ ಅಂದ್ರೆ, ಸರಿ, ಯಾವ್ದು ನಾನೊಂದು ವಿಡಿಯೋ ತುಂಬಾ ಹಿಂದೆ ನೋಡಿದ್ದು, ಹೋಟೆಲ್ ಹತ್ರ ನಿಮ್ಮನ್ನ ಪಿಕ್ ಮಾಡಕ್ ಬರ್ತಾರೆ ಬೈಕಲ್ಲಿ, ಏನೋ ರೋಸ್ ಕೊಡ್ತಾರೆ ಅಥವಾ ಏನೋ ಇವತ್ತು ಪಿಕ್ ಮಾಡಕ್ ಹೋಗಿದ್ದೆ ನಾನೇನೆ ಅಂತ ಏನೋ ಹೇಳಿದ್ದು, ಆ ತರದ್ ಯಾವ್ದು ಆ ವಿಡಿಯೋ? ತರದ್ದು ಅಂದ್ರೆ ನಾನು ಕಂಪ್ಲೀಟ್ ನಾನು ಹೋಟೆಲ್ದು ಇದ್ ಮಾಡಿದೀನಿ, ಜಾಬ್ ಏನ್ ಮಾಡೋದು, ನಾನು ಏನ್ ಕೆಲಸ ಮಾಡೋದು, ನಾನು ಇಲ್ಲೇ ಕೆಲಸ ಮಾಡೋದು ಅಂತ ಎಲ್ಲ ತೋರಿಸಿದೀನಿ. ಆ ವಿಡಿಯೋಗೆ ಎಷ್ಟು ಕೆಟ್ಟ ಕಮೆಂಟ್ ಹಾಕಿದ್ರು ಅಂದ್ರೆ ಅಲ್ಲೇ ಗೊತ್ತಾಗಿದ್ದು, ಓಕೆ ನಿಮ್ ತಲೆಯಲ್ಲಿ ಇನ್ನೂ ಹಿಂಗೆ ಕೂತಿದ್ಯಾ, ನೀವ್ ಇನ್ನೂ ಯಾವ್ದೋ ಇದ್ರಲ್ಲಿ ಇದ್ದೀರಾ? ಇಲ್ಲ, ಇನ್ನೂ ಹುಡುಗಿರು ಹೋಟೆಲ್ ಲೈನಲ್ಲಿ ಇದ್ದಾರೆ. ಎಷ್ಟು ಜನ ಹೋಟೆಲ್ ಇಂಡಸ್ಟ್ರಿಲಿ ಇದ್ದಾರೆ ಗೊತ್ತಾ? ಹುಡುಗಿರು ತುಂಬಾ ಪಾಸ್ ಔಟ್ ಆಗ್ತಿದ್ದಾರೆ. ಅಂಡ್ ಆ ಇಂಡಸ್ಟ್ರಿಲಿ ತುಂಬಾ ಜನ ಹುಡುಗಿರೇ ಇರೋದು ಈಗ. ಹೋಟೆಲ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಇಂಡಸ್ಟ್ರಿ ಅದು. ಎಷ್ಟು ಒಳ್ಳೆ ಸರ್ವಿಸ್ ಇಂಡಸ್ಟ್ರಿ ಮತ್ತೆ ಬೇರೆ ಕಂಟ್ರಿನಲ್ಲೆಲ್ಲ ಹೋದ್ರೆ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಪ್ಯಾಕೇಜ್ ಅಂತೂ ತುಂಬಾನೇ ಅದ್ಭುತವಾಗಿದೆ. ನಾನು ಕೂಡ ಟ್ರೈ ಮಾಡಿದ್ದೆ ಹಂಗೇನೆ ಆಚೆ ಹೋಗ್ಬೇಕು ಅಂತ, ಕೋವಿಡ್ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ಹೋಗೋದಕ್ಕೆ ಅಂತಾನೆ ಇಲ್ಲಿ ನಾನು ವರ್ಕ್ ಮಾಡ್ತಿದ್ದಿದ್ದು ಒಂದಕ್ಕೆ ರಿಸೈನ್ ಮಾಡಿ ಅಲ್ಲಿ ಅಪ್ಲೈ ಮಾಡಿ ಹೋಗ್ಬೇಕು. ಕೋವಿಡ್ ಬಂತು, ಹೋಯ್ತು. ಇನ್ನೇನು ಫ್ಯಾಮಿಲಿ ಕನ್ವಿನ್ಸ್ ಮಾಡಿ ಇವ್ರ ಹತ್ರ ಕನ್ವಿನ್ಸ್ ಮಾಡಬೇಕು. ರಿಸೈನ್ ಮಾಡಿದ್ದೆ, ನಾನು ಆಗ ಝೋನಲ್ಲಿದ್ದೆ, ಆ ಪ್ರಾಪರ್ಟಿಲಿ ಇದ್ದಿದ್ದು, ಅಲ್ಲಿ ರಿಸೈನ್ ಮಾಡಿದ್ದೆ. ಆಯಿತು, ಕೋವಿಡ್ ಬಂತು, ಕ್ಲೋಸ್. ಅಲ್ಲೂ ಕ್ಲೋಸ್ ಆಯಿತು. ಈ ಕಡೆ ಕೆಲಸ ಬಿಟ್ಟಿದ್ದೀನಿ, ಈಗ ಏನು ಮಾಡಲಿ? ಕೋವಿಡ್ ಬೇರೆ. ಈ ಕೋವಿಡ್ ಟೈಮಲ್ಲಿ ಕೆಲಸ ಇದ್ದಿದ್ರೆ ದುಡ್ಡು ಕೊಡೋರು, ಸ್ಯಾಲ್ರಿ ಅಂತೂ ಬರ್ತಿತ್ತು, ಅಲ್ಪ ಸ್ವಲ್ಪನಾದ್ರೂ ಬರ್ತಿತ್ತು. ಅದೂ ಇಲ್ಲ. ಬೆಂಗಳೂರು ಲಾಕ್ಡೌನಲ್ಲಿ ಸಿಗಾಕೊಂಡಿದ್ದೀನಿ. ಊಟ ಸದ್ಯ ಪುಣ್ಯ ಏನಂದರೆ ನನ್ನ ಅದೃಷ್ಟ, ನಾವು ಒಳ್ಳೆಯವರಾಗಿದ್ದಕ್ಕೆ ಅಲ್ಲಿಂದ ನನ್ನನ್ನು ಹೋಗುವಂತ ಇರಲಿಲ್ಲ. ನೀನು ಎಷ್ಟು ದಿನ ಇಲ್ಲಿ ಇರೋಕ್ಕಾಗತ್ತೆ ಲಾಕ್ಡೌನ್ ಟೈಮಲ್ಲಿ, ಅಷ್ಟು ದಿನ ಇರು. ನನ್ನ ಮ್ಯಾನೇಜರ್ ಹೇಳಿದ್ದು ನನಗೆ, ನಾನು ಬಿಟ್ಟಿದ್ರು ಕೂಡ ಕೆಲಸನ, ನನ್ನ ಒಳ್ಳೆತನಕ್ಕೆ ನನ್ನ ಮ್ಯಾನೇಜರ್ ಹೇಳಿದ್ದು ಇಷ್ಟೇ, ನಿನಗೆ ಏನೇನು ಬೇಕು ಹೇಳು, ನಾವು ನಿಮಗೆಲ್ಲದೂ ಕಳಿಸ್ಕೊಡ್ತೀವಿ, ನೀನೊಬ್ಳಿಗೆಲ್ಲ ಎಲ್ಲ ಹುಡುಗಿರಿಗೂ ಕಳಿಸ್ಕೊಡ್ತೀವಿ, ನೀನು ಇಲ್ಲೇ ಇರು, ಪರವಾಗಿಲ್ಲ. ಕಂಪ್ಲೀಟ್ 1 ತಿಂಗಳಿದ್ದೆ ಕೋವಿಡಲ್ಲಿ. ಅದಕ್ಕೆ ಹೇಳೋದು, ಒಳ್ಳೆತನ ಕಾಯತ್ತೆ ಅಂತ ಹೇಳ್ತಾರಲ್ಲ, ಇದೇನೆ. ಅಟ್ ದಿ ಎಂಡ್ ಸರ್, ನೀವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಯಾವುದೋ ರೀತಿನಲ್ಲಿ, ಬೇರೆಯವ್ರು ಯಾವುದೋ ರೀತಿನಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ. ಎಷ್ಟು ಸಮಯ ಆಯ್ತು ನೀವು ಕೊಯಮತ್ತೂರ್ಗೆ ಹೋಗಿ? 2 ವರ್ಷದಾಯ್ತು. 2.5 ವರ್ಷ. ಮದ್ವೆ ಆಗಿ 2 ವರ್ಷ ಆಯ್ತಾ? 2 ವರ್ಷ. 2 ವರ್ಷ ಆಯ್ತು. ನನ್ನ ಪ್ರಕಾರ ನೀವು ನಿಮ್ಮ ಸ್ಕೆಡ್ಯೂಲ್ ನೋಡ್ತಾ ಇದ್ರೆ ನೀವೆಲ್ಲೋ ಹೋಗಿ ಎಂಜಾಯ್ ಮಾಡಿ ಬಂದ್ರಿ, ಆರಾಮಾಗಿ ಒಂದು ಕಪಲ್ ಎಂಜಾಯ್ ಮಾಡಿದ್ರು, ಆ ಥರದ್ದೇನೋ ಕಾಣಿಸ್ತಿಲ್ಲ ಅಪ್ಪ ನಂಗೆ. ಇಲ್ಲ, ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ದಂಗಿಂದ ಬೆಳಿಗ್ಗೆ 5:30ಗೆ ಎದ್ದೇಳ್ತೀವಿ ನಾವು. 5:30 ಪ್ರತಿದಿನ? ಸೊ 1.5 ವರ್ಷದಿಂದ ಇದೇ ಸ್ಕೆಡ್ಯೂಲ್ ಆಗ್ಬಿಟ್ಟಿದೆ. 5:30ಗೆ ಅದಕ್ಕಿಂತ ಮುಂಚೆ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತಿದ್ದೆ, ಇವಳನ್ನೆಲ್ಲೂ ಇನ್ಕ್ಲೂಡ್ ಮಾಡ್ತಾ ಇರ್ಲಿಲ್ಲ. ಆಯ್ತು. 5:30ಗೆ ಎದ್ದೇಳ್ತೀವಿ. ಸೊ ಎಲ್ಲ ಒಂದೊಂದು ಕಂಟೆಂಟ್ ಕೊಡ್ತಾರೆ ಡೈಲಿ. ನಾವು ನನ್ನ ಕಪಲ್ ಚಾನೆಲ್ ಅಲ್ಲೇ 3 ಕಂಟೆಂಟ್ ಕೊಡ್ತೀನಿ. ನಿಮ್ದು ಎಷ್ಟೊಂದಿದೆ? ಮೈ ವ್ಯೂಸ್ ಅಂತ ಯಾವ್ದೋ ಒಂದಿದೆ. ಮೈ ವ್ಯೂ 2 ಇದೆ, ಒಂದು ಕಪಲ್, ಒಂದು ಜಾಬ್ ಅಪ್ಡೇಟ್. ಇವ್ ಮೇಡಮ್ ಅವ್ರದ್ದು ಒಂದಿದೆ, ಟುಗೆದರ್ ಅಸ್ ಅಂತ. ಅದ್ರಲ್ಲಿ ಅದಂದು ಟುಗೆದರ್ ಅಸ್ ಒಂದಂತ ಇತ್ತು, ಮತ್ತೆ ಇನ್ನೊಂದು ಕನ್ನಡತಿ ಅಂತ ಇತ್ತು. ಅದ್ರಲ್ಲಿ ಕನ್ನಡತಿ ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೆ. ಅದಕ್ಕೂ ಸೇಮ್ ಬಿಟ್ಟಿದ್ದಲ್ಲ, ಬಿಡಿಸಿದ್ದದು. ಅದೇ ಹೇಳಿದ್ನಲ್ಲ, ಅದೆಲ್ಲ ಹೆಂಗೆ ಬಿಡಿಸ್ತಾರೆ ಅಂತ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೆಂಗ್ ಬ್ಲಾಕ್ ಆಗುತ್ತೆ, ಹೆಂಗ್ ಬಿಡಿಸ್ತಾರೆ? ವರ್ಕ್ ಫ್ರಮ್ ಹೋಮ್ ಅಂತ ಸುಮಾರು ವಿಡಿಯೋಸ್ ಗಳು ಮಾಡ್ತಾ ಇರ್ತಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಸುಮಾರು ಜನ ಇವಾಗ್ಲೂ ಮಾಡ್ತಿರ್ತಾರೆ ವಿಡಿಯೋಸ್ನ. ನೀವು ಮನೆಯಿಂದನೇ 1 ಅವರ್ 2 ಅವರಲ್ಲಿ 10,000 ದುಡಿಬೋದು, 20,000 ದುಡಿಬೋದು ಅಂತಾರೆ. ಹಂಗಾಗಿದ್ರೆ ನಾವು ಅಷ್ಟು ದೂರ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇರ್ತಿತ್ತು. ಜನಕ್ಕೆ ಸಿಂಪಲ್ ಲಾಜಿಕ್ ಅರ್ಥ ಆಗಲ್ಲ. 1 ಅವರ್ 2 ಅವರಲ್ಲಿ 10,000 5,000 ದುಡಿಯೋದಾಗಿದ್ರೆ ಅವ್ನು ಯಾಕೆ ಬಂದು ವಿಡಿಯೋ ಮಾಡ್ತಿದ್ದ? ಸೊ ಈ ಥರ ಫೇಕ್ ವರ್ಕ್ ಫ್ರಮ್ ಹೋಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಏನು ಮಾಡ್ತು, ಇನ್ಸ್ಟಾಗ್ರಾಮ್ ಅವ್ರದ್ದು ಕಮ್ಯುನಿಟಿ ಪಾಲಿಸಿ ಇರುತ್ತಲ್ಲ, ಸೊ ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ಹೇಳ್ತಾರೆ ಅವ್ರ ವಿಡಿಯೋಸ್ ಎಲ್ಲ ಹೋಗಿಸ್ಬಿಡ್ತಾರೆ, ಲೈಕ್ ಸ್ಟ್ರೈಕ್ ಕೊಡೋರು. ಸೊ ಅವ್ರದ್ದೆಲ್ಲ ಚೆನ್ನಾಗೇ ಇರುತ್ತೆ, ಅದು ಹೆಂಗೆ ಅಂತ ಗೊತ್ತಿಲ್ಲ. ನಾವು ಜೆನ್ಯೂನ್ ಆಗಿ ಕೊಡೋರು ನಮ್ದು ಹೊಡಿಯುತ್ತೆ.
ಸೊ ನಾನು ಎಲ್ಲರಿಗೂ ಅದೇ ಹೇಳೋದು, ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ, ಅದು ಜೆನ್ಯೂನ್ ಆಗಿರಲ್ಲ. ಸ್ಟಾರ್ಟಿಂಗ್ ನಿಮ್ಮ ಹತ್ರ ದುಡ್ಡು ಕೇಳ್ತಿದ್ದಾರೆ ಅಂದರೆ ಪ್ಲೀಸ್ ಜಾಯ್ನ್ ಆಗೋಗುತ್ತೆ ಹೋಗೋಬಿಡಿ, ಅದೆಲ್ಲ ಫೇಕ್ ಇರುತ್ತೆ. ಇವ್ರುಗಳ ಟಾರ್ಗೆಟ್ ಯಾರು ಇರ್ತೀರಾ ಅಂದರೆ ಮನೆಯಲ್ಲಿ ಗೃಹಿಣಿ ಇರ್ತೀರಾ, ನೀವೇನೋ ಓದಿರ್ತೀರಾ, ಸೊ ನೀವು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಾ, ಆಚೆ ಕಲಿಸ್ತಿರಲ್ಲ ಎಲ್ಲರ ಮನೆಯಲ್ಲೂ, ಸೊ ಅವ್ರಿಗಲ್ಲೇ ಟಾರ್ಗೆಟ್ ಆಗಿರ್ತೀರಾ. ಸ್ಟಾರ್ಟಿಂಗ್ ಯಾರೇ ಆದರೂ ಅಷ್ಟೇ ನಿಮ್ಮ ಜಾಬ್ ವಿಷಯವಾಗಿ ದುಡ್ಡು ಕೇಳ್ತಿದ್ದಾರೆ ಅಂದರೆ ಅದು ಸ್ಕ್ಯಾಮ್ ಆಗಿರುತ್ತೆ. ಅಂಥವ್ರಿಗೆ ಏನಂದರೆ ಅಲ್ಲಿಗೆ ಹೋಗಿ ಬಳೆಗೆ ಬೀಳಕ್ಕೆ ಹೋಗ್ಬಿಡಿ. ಮತ್ತು ಕಾಪಿ ರೈಟ್ ಅಂತ ಹೇಳ್ತಾರೆ, ಸುಮಾರು ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ ನಡೀತಾ ಇದೆ ಸರ್. ಅದನ್ನು ನಮ್ಮ ಇನ್ಫ್ಲೂಯೆನ್ಸರ್ ಕೆಲವರು ಪ್ರಮೋಷನ್ ಕೂಡ ಮಾಡ್ತಾರೆ ಜಾಬ್ ವಿಷಯವಾಗಿ. ಸೊ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ತೆಗೆದು ಹೆಂಗೆ ಬೈದ್ಬಿಡೋಣ ಅನಿಸ್ಬಿಡುತ್ತೆ. ಯಾಕಂದರೆ ಬಾಯಿ ತುದಿಗೆ ಏನೋ ಬರುತ್ತೆ ತಾರೇಶ್ಗೆ. ಅವ್ರ ಹಂಗೇನೆ, ಅವ್ರ ಶಾರ್ಟ್ ಟೆಂಪರ್ ಫಸ್ಟ್ ಮೊದ್ಲೇ ಹಾಸನ ಹುಡುಗ, ಹಾ ಭಾಷೆ ಬಗ್ಗೆ ಹೆಂಗೆ ಅಂತ ಗೊತ್ತಾಗ್ಬೇಕ. ನಾವೆಲ್ಲ ಹಳೆ ಮೈಸೂರು, ನಾನು ಮೈಸೂರು ಭಾಗದವ್ರೆ, ಹಳೆ ಮೈಸೂರು ಭಾಗದವ್ರೆ ನಾವೆಲ್ಲ ಸರ್ ಕೂತಿದ್ದೀವಿ. ಏನಾಗುತ್ತೆ ಗೊತ್ತಾ, ಒಬ್ಬ ಸ್ಟೂಡೆಂಟು ಒಂದೊಂದು ಕಮ್ಮಿ ರೇಟ್ ಇರಲ್ಲ ಸರ್, 13,000 10,000 ಇರುತ್ತೆ. ಅವನೇನೋ ಆಸೆನಲ್ಲಿ ಮನೆಯಿಂದನೇ ಮಾಡ್ಬೋದು ಅಂತ 10,000 ಹಾಕಿರ್ತಾನೆ. ಯಾವುದೋ ಒಂದು ಹೌಸ್ ವೈಫು ನಾನು ಕೆಲಸ ಮಾಡ್ಬೋದು ಅಂತ 10,000 ಹೆಂಗೋ ಮುಚ್ಚಿಟ್ಬಿಟ್ಟು ಹಾಕಿರ್ತಾರೆ. ಎಷ್ಟು ನೋವಾಗುತ್ತೆ ಹೇಳಿ. ನಾನು ಯಾರ್ಯಾರು ಮಾಡ್ತಾರೆ ಆ ಥರ ಪ್ರಮೋಷನ್ಗಳು, ಮತ್ತೆ ಕಮೆಂಟ್ಗಳು ಆಫ್ ಆಗಿರುತ್ತೆ. ಅಲ್ಲಿ ಯಾರು ಒಳ್ಳೆಯವರು ಇರಲ್ವ? ಒಳ್ಳೆಯವರು ಇರ್ತಾರ ವರ್ಕ್ ಫ್ರಮ್ ಹೋಮ್ಗೆ, ಅದನ್ನ ಕೂಡ ಒಳ್ಳೆಯವರು ಇದಾರ ಎಲ್ಲರೂ ಆಗ್ತವ್ರೆ. ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ ಸರ್, ನಾನು ಹೇಳ್ತಾ ಇದ್ದೀನಿ. ಹಂಗ ಅಷ್ಟು ಈಸಿ ಅಲ್ಲ ಸರ್. ಹಂಗಾರೆ ನಾವು ತಗೊಳಕ್ ಆಗ್ತಿರ್ಲಿಲ್ವಾ? ಹಂಗಾರೆ ನಾವ್ ಇಷ್ಟೆಲ್ಲ ಓದೆ ತಗೊಂಡಿರ್ತಾರೆ ಕೆಲವರು, ಅವ್ರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮನ್ನ ನಂಬಿ ನಿಮ್ಮ ಕಂಪ್ನಿಯವರು ವರ್ಕ್ ಫ್ರಮ್ ಹೋಮ್ ಕೊಟ್ಟಿರ್ತಾರೆ. ಅದಕ್ಕೆ ನೀ ಸ್ಟಾರ್ಟಿಂಗ್ ಅಲ್ಲಿ 10th ಆಗಿದ್ರೆ ಸಾಕು, PUC ಆಗಿದ್ರೆ ಸಾಕು. ನಾನು ಜಾಬ್ ಅಪ್ಡೇಟ್ ಕೊಡ್ತೀನಲ್ಲ, ಇವಾಗ್ಲೂ ಕಮೆಂಟ್ ಅಲ್ಲಿ ಹಾಕ್ತಾರೆ. ನನಗೆ ಅವ್ರಿಗೆ ಅರ್ಥ ಮಾಡ್ಸಕ್ ಆಗ್ತಾ ಇಲ್ಲ. ಹಂಗೆ ಸಿಗಲ್ಲ ವರ್ಕ್ ಫ್ರಮ್ ಹೋಮು. ಹಂಗೆ ಸಿಗೋದಾಗಿದ್ರೆ ನಾವು ಅಷ್ಟು ದೂರ ಹೋಗಿ ಕಷ್ಟಪಡೋ ಅವಶ್ಯಕತೆ ಇರ್ತಿರ್ಲಿಲ್ಲ, ಇಲ್ಲೇ ಬಂದು ಮಾಡ್ತಿದ್ದೆ ನಾನು. ಅವ್ರಿಗೆ ಅರ್ಥ ಮಾಡ್ಸಕ್ ಆಗ್ತಾ ಇಲ್ಲ. ಸಿಂಪಲ್ ಆಗಿ ಎಕ್ಸಾಂಪಲ್ ಏನಂದ್ರೆ, ಈಗ ಬರ್ತ್ ಕೊಡಿ ಅಂತ ಕಳಿಸ್ಕೊಡ್ತಾರೆ, ಪೇಪರ್ಸ್ ಪೆನ್ನು ಎಲ್ಲ. ಆ ಬರ್ದಿ ಏನೋ ಕೊಡ್ಬೇಕು, ಇವಾಗ ಪ್ರಿಂಟ್ ಔಟ್ ತೆಗಿಸ್ಬೋದಲ್ಲ ನಾವು. ಏನಕ್ಕೆ ಹಂಗೆಲ್ಲ ಬರ್ದು ಅವ್ರು ಹೇಳ್ದಂಗೆ ಬರ್ದು ಏನೋ ಕೊಡ್ಬೇಕು ನೀವು? ಯಾಕೆ ಅವ್ರಿಗೆ ಪ್ರಿಂಟ್ ತೆಗ್ಸಕ್ ಬರಲ್ವಾ? ದುಡ್ಡು ಕೊಡ್ತಾರೆ, ಅವ್ರು ದುಡ್ಡು ತಗೋತಾರೆ, ಏನೋ ಒಂದು 50 ರೂಪಾಯಿ ಖರ್ಚು ಮಾಡಿರ್ತಾರೆ ಆ ಪೇಪರ್ಸಿಗೆ, ಕಳಿಸ್ಕೊಡ್ತಾರೆ ಪೋಸ್ಟಲ್ಲಿ ಅಷ್ಟೇ. ಅದು ಸ್ಕ್ಯಾಮು. ಅದು ನೀಟಾಗಿ ನಮ್ಮ ಜನ ಅರ್ಥ ಮಾಡ್ಕೋಬಹುದು, ಅದನ್ನ ಯಾರು ಅರ್ಥ ಮಾಡ್ಕೊಳಲ್ಲ. ಈಗಲೂ ಅದಕ್ಕೆ ದುಡ್ಡು ಹಾಕ್ತಾರೆ. ಇವಾಗ್ಲೂ ಎಷ್ಟೋ ಜನ ಮೋಸ ಹೋಗ್ತಿದ್ದಾರೆ. ಸೊ ಅದನ್ನ ಬೇಡ ಅಂತ ಹೇಳಿದ್ರೆ ನೀವು ವಿಲನ್ ಆಗ್ತಾ ಇದ್ದೀರಾ. ನಮ್ದು ಅಕೌಂಟೇ ಹೋಗ್ಸಿದ್ರು ಸರ್, 2 lakhs ಫಾಲೋವರ್ಸ್ ಇದ್ರು ಸ್ಟಾರ್ಟಿಂಗ್ ಅಕೌಂಟ್ ಅಲ್ಲಿ, ಏನಾಯ್ತು? ಇನ್ಸ್ಟಾಗ್ರಾಮ್ ಅಕೌಂಟ್. ಸೊ ಒಂದು ಪ್ಲಾಟ್ಫಾರ್ಮ್ ವಿರುದ್ಧನೇ ನಾನು ಓಡಾಡಿದ್ದೆ. ಅದು ಮತ್ತೆ ರಮ್ಮಿ ಅಗೇನಿಸ್ಟ್ ಎಲ್ಲ ಹೋಗ್ತಿದ್ದೆ. ಸೊ ನೀವೆಲ್ಲ ನಿಮ್ಮ ಮೇಲೆ ಎಲ್ಲರೂ ಕಂಡಿದೆ, ನಿಮ್ಮಿಬ್ಬರ ಮೇಲೆ ಹಂಗಿದೆ. ಸ್ಟಾರ್ಟಿಂಗ್ ಏನಂದ್ರೆ, ನಾವು ಏನಾಯ್ತು ಅಂದ್ರೆ ಅವ್ರದ್ದು 100K ಆಗಿತ್ತು, ಸೆಲೆಬ್ರೇಷನ್ ಮಾಡಿದ್ವಿ ಫಸ್ಟ್ ಟೈಮ್. ಅದು ತುಂಬಾ ಖುಷಿ ಅಲ್ವಾ ನಮಗೆ. ಇವಾಗ ಮಾಡಲ್ಲ, ಅದಕ್ಕೆ ಏನು ಇವಾಗ 400 300 500 ಆದ್ರೂ ಮಾಡ್ತಿಲ್ಲ ನೀವು. ಬೇಜಾರಾಗುತ್ತೆ ನನಗೆ, ಅಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ಅವತ್ತು 100Kಗೆ ಸೆಲೆಬ್ರೇಷನ್ ನಾನು ಮಾಡಿದೀನಿ. ನೆಕ್ಸ್ಟ್ 2 ದಿನ ಆಯ್ತು, ಚಾನಲ್ ಹೋಯ್ತು. ಹೆಂಗಾಯ್ತು ಅಂದ್ರೆ, ಏನಕ್ ಮಾಡಿದೆ ನಾನು ಸೆಲೆಬ್ರೇಷನ್, ನನ್ನಿಂದನೇ ಹೋಯ್ತೇನೋ ಈ ಚಾನಲ್, ಅಷ್ಟು ದುಃಖ ಆಯ್ತು. ಅಲ್ಲಿಂದ ಇಲ್ಲಿ ತನಕ ಸೆಲೆಬ್ರೇಷನ್ನೇ ಮಾಡಿಲ್ಲ, ಅಷ್ಟು ಬೇಜಾರಾಗಿತ್ತು ಅಕೌಂಟ್ ಹೋದಾಗ. ಅದು ಇವ್ರು ಏನಕ್ಕೆ ಅಂದರೆ, ರಾತ್ರಿ ಬೆಳಗ್ಗೂ ಕೂಡ ಅಕೌಂಟಿಗೆ ಕಷ್ಟಪಟ್ಟಿದ್ದಾರೆ, ಅಷ್ಟು ಜಾಬ್ ಅಪ್ಡೇಟ್ ಕೊಟ್ಟಿದ್ದಾರೆ, ಜೆನ್ಯೂನ್ ಆಗಿರೋದು. ಅದು ಸ್ಕ್ಯಾಮ್ ವಿರುದ್ಧ ಹೋದ್ರಲ್ಲ, ಅದಕ್ಕೆ ಹೋಯ್ತಲ್ಲ, ಅದಿನ್ನೂ ಬೇಜಾರಾಯಿತು. ಯಾಕೆ ನಮ್ಮ ಜನ ಈ ಸ್ಕ್ಯಾಮ್ನೆಲ್ಲ ತಗೊಳಕ್ಕೆ ಹೋಗ್ತಿಲ್ಲ, ಯಾಕೆ ಅದನ್ನೇ ನಂಬ್ತಿದ್ದಾರೆ, ಯಾಕೆ ಇನ್ನೂ ಅದಕ್ಕೆ ದುಡ್ಡು ಹಾಕ್ತಾರೆ, ಅದೇ ಬೇಜಾರು. ಇನ್ನು ಏನಾಯಿತು ಅಂದರೆ, ಆ ಟೈಮಲ್ಲಿ ಜಾಬ್ ಅಪ್ಡೇಟ್ ತಲುಪಲಿ ಅಂತ ಬಿಗ್ ಬಾಸ್ ಅಪ್ಡೇಟ್ ಬರ್ತಿತ್ತು. ಅವಾಗ ಜನ ನಾನು ಬಿಗ್ ಬಾಸ್ ಅಪ್ಡೇಟ್ ಸ್ಟಾರ್ಟಿಂಗ್ ಕೊಟ್ಟು ಅದ್ರ ನೆಕ್ಸ್ಟ್ ಜಾಬ್ ಅಪ್ಡೇಟ್ ಹೇಳ್ತಿದ್ದೆ. ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ಅಲ್ವಾ, ಜನಕ್ಕೆ ತಲುಪಲಿ ಅಂತ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಬಿಗ್ ಬಾಸ್ ಸ್ಟಾಪ್ ಆಯಿತು. ಸೊ ನೆಕ್ಸ್ಟ್ ಏನು? ಸೊ ನೆಕ್ಸ್ಟು ಈ ರಮ್ಮಿ ಪ್ರಮೋಷನ್ನು ಮತ್ತು ಬೇರೆ ಬೇರೆ ಪ್ರಮೋಷನ್ ಎಲ್ಲ ಮಾಡ್ತಾಯಿದ್ರು, ವರ್ಕ್ ಫ್ರಮ್ ಹೋಮ್ ರಿಲೇಟೆಡು, ಫೇಕು. ಸೊ ನಾನು ಅವರಿಗೆಲ್ಲ ಸಿಂಪಲಾಗಿ ಜನಕ್ಕೆ ತಲುಪಿಸ್ಕೊಡ್ತಿದ್ದೆ, ಯಾರ್ದು ಕಮೆಂಟ್ ಆಫ್ ಆಗಿರುತ್ತೆ ಅದು ಫೇಕ್ ಇರುತ್ತೆ, ಹುಷಾರಾಗಿರಿ ಅಂತ. ಮತ್ತು ಒಂದು ವರ್ಕ್ ಫ್ರಮ್ ಹೋಮ್ ಕಮ್ಯುನಿಟಿ ಮೇಲೆ ಎದುರಾಕೊಂಡಿದ್ದೆ ನಾನು, ಫುಲ್ಲು ಅವ್ರ ಎಗೇನೆಸ್ಟೇ ಫುಲ್ ಹೋಗಿದ್ದೆ. ಇವಾಗ ಹೇಳ್ತಾರೆ, ಓ ಇವನು ಫಾಲೋವರ್ಸ್ ಆದಮೇಲೆ ಆ ಥರ ವೀಡಿಯೋಸ್ ಎಲ್ಲ ಬಿಟ್ಟ ಅಂತ. ಸೊ ನನಗೆ ಆ ನೋವು ಗೊತ್ತು. ನಾನು 1 ತಿಂಗಳು ಫುಲ್ ಡಿಪ್ರೆಷನಲ್ಲಿ ಇದ್ದೀನಿ. ನನ್ನ ಸಿಚುವೇಶನ್ ಅವಾಗ ನನಗೆ ಮಾತ್ರ ಗೊತ್ತು. ಸೊ ಆ ಟೈಮಲ್ಲಿ ಇವ್ರು ಸಪೋರ್ಟ್ ಕಷ್ಟಪಟ್ಟರು ಆ ತಿಂಗಳು ಅಂದರೆ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ. ಬರೀ ಕಣ್ಣಲ್ಲಿ ನೀರು ತುಂಬಿದೆ, ಅದನ್ನು ತೋರಿಸ್ಕೊಳಕ್ ಆಗ್ತಿಲ್ಲ ಅವರಿಗೆ. ನನ್ನ ಹತ್ರನೂ ತೋರಿಸ್ಕೊತಿಲ್ಲ, ಸುಮ್ಮನೆ ಹೋಗೋರು, ಯಾವುದೋ ಮೂಲೆಯಲ್ಲಿ ಕೂತಿರೋರು ಅಷ್ಟೇ. ಎಷ್ಟು ದುಃಖ ಪಡೋರು. ನಾನು ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಇವರು ಅವಾಗ ಮನೇಲೇ ಕೆಲಸ ಮಾಡೋರು. ಆ ಟೈಮಲ್ಲಿ ಮನೇಲಿ ಕೆಲಸ ಇತ್ತು ಅವರಿಗೆ, ಮನೇಲೇ ವರ್ಕ್ ಫ್ರಮ್ ಹೋಮ್ ಮಾಡ್ಕೋತಿದ್ರು, ಆಫೀಸಿಗೇನು ಹೋಗೋ ಅವಶ್ಯಕತೆ ಇರಲಿಲ್ಲ. ಮನೇಲಿ ಕೂತ್ಕೊಂಡು ಪೂರ್ತಿ ದಿನ ಸೈಲೆಂಟ್. ನಾನು ಫೋನ್ ಮಾಡಿದ್ರು ಪಿಕ್ ಮಾಡ್ತಿರ್ಲಿಲ್ಲ ಕೆಲವೊಂದ್ಸಲ. ಎಷ್ಟು ಭಯ ಆಗ್ತಿತ್ತು, ಟೆನ್ಷನ್ ಬೇರೆ. ಅಲ್ಲಿ ಬರ್ಬೇಕು ಮನೆಗೆ ಮತ್ತೆ ಸಂಜೆ ಬೇಗ ಕೆಲಸ ಮುಗಿಸ್ಕೊಂಡು ಓಡ್ ಬರೋದು. ಮತ್ತೆ ನೋಡಿದ್ರೆ ಅದೇ ಊಟನೂ ಮಾಡಲ್ಲ,
ಆ ಟೈಮಲ್ಲಿ 1 ತಿಂಗಳು ಪೂರ್ತಿ ಊಟ ಮಾಡಿ. ಅದು ಏನಾಯ್ತು ಅಂದರೆ ಅದರಲ್ಲಿ ಅಷ್ಟೊಂದು ಜಾಬ್ ಇನ್ಫಾರ್ಮೇಷನ್ ಇತ್ತು, ಅಕೌಂಟ್ ಹೋಗ್ಬಿಡ್ತಲ್ಲ ಅದರಲ್ಲಿ ಅಷ್ಟೊಂದು ಹಿಂಗೆ ಅಕೌಂಟ್ ಹೋಗೋದು ಅಂದ್ರೆ ಹಿಂಗೆ ಬ್ಲಾಕ್ ಮಾಡ್ತಾರಾ? ಕಮ್ಯುನಿಟಿ ಲೈಕ್ ಇವಾಗ ಫೇಕ್ ಸ್ಟ್ರೈಕ್ಸ್ಗಳು ಕೊಡಿಸ್ಬೋದು ಹಾಂ, ಓಕೆ. ಇನ್ಸ್ಟಾಗ್ರಾಮಲ್ಲಿ. ಇವಾಗ ನಾನು ಹೆದರ್ಕೊಂಡಿರೋದೆಲ್ಲ ದೊಡ್ಡ ದೊಡ್ಡ ಅಲ್ಲ, ಎಷ್ಟು ಸ್ಟ್ರೈಕ್ ಮಾಡಿಸ್ತಾರೆ? ಅದಕ್ಕೆ ಅಂತಾನೆ ಒಂದು ಟೀಮ್ ಇರುತ್ತೆ ಸರ್. ಅದು ಅಲ್ಲಿ ಪೇಮೆಂಟ್ ಕೊಟ್ಬಿಟ್ಟು ಇದು ಮಾಡಿಬಿಟ್ರೆ ಮಾಡಿಸ್ಬಿಡ್ತಾರೆ. ಆಮೇಲೆ ಬಿಗ್ ಬಾಸ್ ಬೇರೆ ಮಾಡಿದ್ನಲ್ಲ ಅವ್ರದ್ದು, ನಾನು ಒಂದಿನದ ಮುಂಚೆನೇ ಎಲ್ಲ ಅಪ್ಡೇಟ್ ಹೇಳ್ತಿದ್ದೆ, ಅವ್ರ ಕಡೆಯಿಂದನೂ ಬಂತು. ಅವ್ರ ಕಡೆ ನನ್ನ ಪ್ರಕಾರ ಅವ್ರ ಕಡೆ ಬಂದಿದ್ದೆಲ್ಲ ಹೋಗಿತ್ತು, ತೆಗ್ದಿದ್ವಿ, ಅದೇನು ಇರ್ಲಿಲ್ಲ. ಮತ್ತೆ ಇವ್ರು ಯಾವಾಗ ರಿವರ್ಸ್ ಬೇರೆದಕ್ಕೆ ಪ್ರಮಿದ್ ಅದಕ್ಕೆಲ್ಲ ವರ್ಕ್ ಫ್ರಮ್ ಹೋಮ್ ಎಗನೆಸ್ಟು, ರಮ್ಮಿ ಎಗನೆಸ್ಟು, ಮತ್ತೆ ಕೆಲವು ದೊಡ್ಡ ಇದ್ದಾರೆ ಇವಾಗ, ಅವ್ರದ್ದೆಲ್ಲ ಕ್ರಿಯೇಟರ್ಸ್ದೆಲ್ಲ ಎದುರಾಕೊಂಡಿದ್ದೆ ನಾನು. ನೀನ್ ಮಾಡ್ದಿರೋ ತಪ್ಪು, ನೀನು ನಂಬಿ ಅಷ್ಟು ಜನ ಅವರೆಲ್ಲ ಎಷ್ಟು ಬ್ಲಾಕ್ ಮೇಲ್ ಮಾಡಿದ್ರು ಗೊತ್ತಾ? ಫೋನ್ ಮಾಡಿ ಫೋನ್ ಮಾಡಿ ಎಲ್ಲಿ ನಂಗೆ ಅವ್ರಿಗೆ ಗೊತ್ತು, ನನಗೆ ಗೊತ್ತು ಎಲ್ಲಿ ಬರ್ಬೇಕು, ಏನ್ ಮಾಡ್ಬೇಕು, ನಿನ್ನ ಹೆಂಡತಿಗೆ ಏನ್ ಮಾಡ್ಬೇಕು, ಇಷ್ಟೆಲ್ಲ ಆಯ್ತು. ಬಟ್ ನಾವ್ ಇದನ್ನ ಎಲ್ಲೂ ತೋರಿಸ್ಕೊಳಕ್ ಹೋಗ್ಲಿಲ್ಲ, ಎಲ್ಲೂ ದೊಡ್ಡವರೇ ಫೋನ್ ಮಾಡಿ ಹೇಳೋದು, ಸೊ ಅವ್ರು ಸರಿ ಇಲ್ಲ, ನಿಮಗೆ ಮದ್ವೆ ಆಗಿದೆ, ನಿಮ್ಮ ಆಫೀಸ್ ಹತ್ರ ಬರ್ತಾರೆ ಎಂತಿ. ಸೊ ಆಬ್ವಿಯಸ್ಲಿ ನನಗೆ ಇವಳು ನನ್ನ ನಂಬ್ಕೊಂಡು ಬಂದಿದ್ದಾಳೆ. ಸೊ ನಾನೇನೋಪ್ಪ ಒಬ್ಬನೇ ಆಗಿದ್ರೆ ಏನೋ ರಿಸ್ಕ್ ತಗೋಬೇಕು. ಇವಾಗ ಅದನ್ನೇ ಕಮೆಂಟಲ್ಲಿ ಹಾಕ್ತಾರೆ, ಇವನಿಗೆ ಫಾಲೋವರ್ಸ್ ಮಾಡ್ಕೊಳಕ್ಕೆ ಹಂಗೆ ಆಡ್ದ ಅಂತ. ಬಟ್ ಇವಳು ನನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ. ಇವಾಗ ನಾನು ಒಬ್ಬನೇ ಹುಚ್ಚಿನ ಥರ ಆಡೋಕ್ಕಾಗಲ್ಲ. ಅಗೇನೆಸ್ಟ್ ಹೋದ್ರೂ ಅಲ್ಲಿಗೆ ನ್ಯಾಯ ಸಿಗೋಂಗಾಗಿದ್ರೆ ಅಗೇನೆಸ್ಟ್ ಹೋಗ್ಬೋದು. ಅಲ್ಲಿ ನಾವು ಇಲ್ಲಿ ನಾನು ಏನೇ ಕಿರ್ಚಾಡಿದ್ರು, ಏನೇ ಇದು ಮಾಡಿದ್ರು, ನೀವೆಲ್ಲ ಎಜುಕೇಟೆಡ್ಡು, ನೀವು ಅರ್ಥ ಮಾಡ್ಕೋಬೇಕು ಯಾವುದು ಸರಿ ಯಾವುದು ತಪ್ಪು. ಅವನು ಅಷ್ಟೊಂದು ದೊಡ್ಡ ಇನ್ಫ್ಲೂಯೆನ್ಸರ್ ಆಗಿ 1 hour 2 hour ಇಷ್ಟೊಂದು ದುಡ್ಡು ಮಾಡ್ಬೋದು ಅಂತಿದ್ದಾನೆ ಅಂದರೆ ಅವ್ನು ಯಾಕೆ ವಿಡಿಯೋ ಮಾಡ್ತಿದ್ದಾನೆ? ಇದೇ ಕೆಲಸ ಮಾಡ್ಕೊಂಡು ಇರ್ಬೋದಿತ್ತಲ್ವಾ? ಸೊ ಅರ್ಥ ಏನು ನಮ್ದೇನಂದ್ರೆ ಇವ್ರದ್ದು ಚಾನಲ್ ಬೀಳ್ತಲ್ಲ, ಯಾರು ಹೆಲ್ಪ್ ಮಾಡ್ಲಿಲ್ಲ. ಯಾವಾಗ ನಂದು ಒಂದ್ ಚಾನಲ್ ಇತ್ತು ಯೂಟ್ಯೂಬ್ ಅಲ್ಲಿ ಫಸ್ಟು, ಆ ಟೈಮಲ್ಲಿ ನನ್ನ ಹತ್ರ ಎಲ್ಲರೂ ಹೆಲ್ಪ್ ಕೇಳ್ಕೊಂಡ್ ಬಂದಿದ್ರು. ಅದನ್ನು ಇವರೇನೆ ಬಿಲ್ಡ್ ಮಾಡ್ಕೊಂಡಿದ್ರು, ಇವರೇ ನನಗೆ ಬ್ಯಾಕ್ ಬೋನ್ ಆಗಿದ್ದು ಪಬ್ಜಿ ಆಡ್ಬೇಕಿದ್ರೆಲ್ಲ. ಬಟ್ ಒಬ್ರು ಬರ್ಲಿಲ್ಲ, ರಿಪ್ಲೈನೇ ಬರ್ಲಿಲ್ಲ ಅವ್ರ ಕಡೆಯಿಂದ. ನಾನು ಜಸ್ಟ್ ಒಂದೇ ಕೇಳಿದ್ದು, ಈ ತರ ಸ್ಟೋರಿಗೆ ಹಾಕೊಡಿ ಅಂದ್ರೆ. ಇವಾಗ ಯಾರ್ಯಾರು ದುಡ್ಡೆಲ್ಲ ಕೊಡ್ತಾರಲ್ಲ, ಇಷ್ಟು ಗಿವ್ ಅವೇ ಕಮೆಂಟ್ ಅಂತ ದೊಡ್ಡವರೆಲ್ಲ ನಮ್ಮ ಹತ್ರನೇ ಮೊದಲು ಬಂದಿದ್ರು, ಕೇಳಿದ್ರು. ಇವಳು ಯೂಟ್ಯೂಬ್ ಅಲ್ಲಿ ಅವಾಗ ಪೀಕ್ ಟೈಮಲ್ಲಿ ಇದ್ಲು. ನಂದು ಸಣ್ಣ ಅಕೌಂಟ್ ಆಗಿದ್ರೆ ಓಕೆ, ನಾನೇನು ಕೇಳ್ತಿರ್ಲಿಲ್ಲ, ಏನೋ ಫಾಲೋವರ್ ಮಾಡ್ಕೊಳಕ್ ಬಂದಿದ್ದಾನೆ ಅಂತ. ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಅಂದರೆ ಮತ್ತೆ ಹೊಸ್ದಾಗಿ ಅದೆಲ್ಲದು ತುಂಬ ಕಷ್ಟ ಇದೆ. ಅವರಿಗೂ ಕೇಳಿದೆ, ಅಯ್ಯೋ ಇಷ್ಟೊಂದು ಒಳ್ಳೆತನ ಇದೆ, ಕಮೆಂಟ್ ಹಾಕ್ತವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ, ನಮಗೂ ಏನೋ ಹೆಲ್ಪ್ ಮಾಡ್ಬೋದು, ಅಟ್ಲೀಸ್ಟ್ ಒಂದು ಶೌಟ್ಔಟ್ ಕೊಟ್ಟರೆ ಅವ್ರ ಚಾನಲಲ್ಲಿ ಜನ ಬರ್ತಾರೆ, ಜಾಬ್ ಬರ್ತಿರೋರು ಅಂತ ಇದು ಮಾಡಿದೆ. ಅವರು ಇಲ್ಲ, ನಾನು ಇದೆಲ್ಲ ಮಾಡ್ತಾ ಇಲ್ಲ, ರೆಸ್ಪಾಂಡ್ ನೋಡಬೇಕಿತ್ತು. ಏನೋ ಪ್ರಮೋಷನ್ಗೆ ಅಂತ ಮೆಸೇಜ್ ಮಾಡಿದ್ದೀವಿ ಅಂತ ನಮ್ದು ಓಪನ್ ಮಾಡ್ತಿದ್ದು, ಅಂದರೆ ದುಡ್ಡು ಬರುತ್ತೆ ಅಂತ. ಸುಮ್ಮನೆ ಏನೋ ಕ್ಯಾಮ್ರಾ ಮುಂದೆ ದುಡ್ಡು ಕೊಡ್ಬೋದು, ಕಮೆಂಟ್ ಒರಿಜಿನಲ್ ಆಗಿ ಅದಿಲ್ಲ. ಅವತ್ತು ಒಂದು ಸುಧಾಮೂರ್ತಿ ಅವ್ರ ಪೇಜ್ ಹ್ಯಾಂಡಲ್ ಮಾಡ್ತಾರೆ, ಅವ್ರು ಬಂದ್ರು. ನಮ್ಗೆ ಗೊತ್ತೇ ಇಲ್ಲ ಅವ್ರು ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರೆ ಅಂತ. ಅವ್ರು ಬಂದು 2 ಸತಿ ಕೊಲಾಬ್ರೇಷನ್ ಕೊಟ್ಟರು ನನಗೆ. ಮತ್ತೆ ಇನ್ನೊಬ್ರು ಆಕ್ಟರ್, ಅವ್ರ ಹೆಸರು ಮರ್ತೋಗಿದೆ, ಅವರೊಬ್ರು ಸೀರಿಯಲ್ ಆಕ್ಟರ್. ನನಗೆ ಅಲ್ಲಿ ತನಕ ಗೊತ್ತೇ ಇಲ್ಲ ಅವ್ರು ನಮ್ಮ ಚಾನೆಲ್ ಎಲ್ಲ ನೋಡ್ತಾರೆ ಅಂತ. ಸೊ ಅವರೆಲ್ಲ ಕೆಲವೊಬ್ರು ಬಂದ್ ಮಾತ್ರ ನಿಜವಾಗ್ಲೂ ಸಪೋರ್ಟ್ ಮಾಡಿದ್ರು. ಬಟ್ ಇನ್ನು ಕೆಲವೊಬ್ರು ಯಾರು ನಾವ್ ಅನ್ಕೊಂಡಿದ್ವಿ ಸಪೋರ್ಟ್ ಮಾಡ್ತಾರೆ ಅಂತ, ಅವರೆಲ್ಲ ಅವಾಗ್ಲೇ ಗೊತ್ತಾಗಿದ್ದು ಹಿಂದೆ ಚೆನ್ನಾಗಿ ಇಡ್ತಿದ್ದಾರೆ ಅಲ್ಲೇನೆ ಅಂತ. ಆಮೇಲೆ ಹಾಸನಲ್ಲಿ ತುಂಬಾ ಪೇಜಸ್ಗಳಿದೆ, ಅವ್ರು ಬಂದು ಸಪೋರ್ಟ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿ ನಾನು ಕೇಳ್ಕೊಂಡೆ. ನಾನು ಅನ್ಕೊಂಡೆ ಅವ್ರು ಕಮೆಂಟ್ ಹಾಕಿದ್ರೆ ದುಡ್ಡು ಕೊಡ್ತಿದಾರಲ್ಲ, ತುಂಬಾ ಒಳ್ಳೆಯವ್ರು ಇರ್ತಾರೆ. ರಿಯಾಲಿಟಿ ಅದಿಲ್ಲ. ಇನ್ಫ್ಲೂಯೆನ್ಸರ್ ಎಲ್ಲ ಇಲ್ಲಿ ಬಂದಿರೋದು ದುಡ್ಡು ಮಾಡೋದಕ್ಕೆ, ಯಾರಿಗೂ ಏನು ಹೆಲ್ಪ್ ಮಾಡಬೇಕು ಅಂತ ಇಲ್ಲ. ಸೊ ನನ್ನ ಸ್ಟಾರ್ಟಿಂಗ್ ಪೇಜು ಅಷ್ಟೇ, ಯಾರಿಂದನೂ ಹೋಗಿರ್ಲಿಲ್ಲ. ನಾನು ಒಳ್ಳೆ ಕೆಲ್ಸಕ್ಕೆ ಬಂದಿದ್ರು, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋಣ. ಅವತ್ತಿಂದ ಇಲ್ಲಿಗೆ 4 ರಿಂದ 5 ಚಾನಲ್ ಓಪನ್ ಮಾಡಿದ್ದೀನಿ. 5 ಚಾನಲ್ ಇವಾಗ 500,000 ಹತ್ರ. ಅವಾಗ್ಲೇ ಅನ್ಸಿದ್ದು ನನಗೂ ಕೂಡ, ಅವಾಗ್ಲೇ ನಾನು ಕೂಡ ಇನ್ನೊಂದು ವಿಡಿಯೋ ಮುಂದೆ ಬರಕ್ ಕಾರಣನೇ ಅದು. ಯಾವಾಗ ಅವ್ರು ನಾನೇ ನನ್ನ ಚಾನಲ್ಲೇ ಇದ್ದಿದ್ರೆ ನಾನೇ ಮಾಡ್ಬೋದಿತ್ತಲ್ಲ, ನಾನೇ ಇವ್ರಿಗೆ ಬೆನ್ನೆಲುಬಾಗಿ ನಿಲ್ಬೋದಿತ್ತಲ್ಲ ಅಂತ ಅವತ್ತೇನೆ ನಂದಿಂದ ವಿಡಿಯೋ ಸ್ಟಾರ್ಟ್ ಆಗಿತ್ತು. ಅಲ್ಲಿ ತನಕ ಮಾಡಿರ್ಲಿಲ್ಲ ನಾನು. ಕಪಲ್ ವಿಡಿಯೋಗಳು ಬರಕ್ ಶುರು ಆಯ್ತಾ? ಕಪಲ್ ವಿಡಿಯೋಸ್ ಮತ್ತೆ ನಂದು ಇನ್ನೊಂದು ಸಿಂಗಲ್ಸ್ ಚಾನೆಲ್ ಸ್ಟಾರ್ಟ್ ಆಗಿದ್ದೆ ಆ ರೀಸನ್. ಜಾಬ್ ಅಪ್ಡೇಟ್ಸ್ ಕೊಡಿಸ್ತಿದ್ದೆ. ನಾನ್ ಕೊಟ್ರೆ ಈ ತರ ಪ್ರಾಬ್ಲಮ್ ಕೊಡಿಸ್ತಿದ್ದೆ. ಸೊ ನಾನ್ ಕೊಟ್ರೆ ಪ್ರಾಬ್ಲಮ್ ಕೊಡಿಸ್ತಿದ್ದಾರೆ, ಅಟ್ಲೀಸ್ಟ್ ನೀನಾದ್ರೂ ಕೊಡು ಅಂತ ಇವಳಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಇವಳ ಚಾನಲ್ ಸಪ್ರೇಟ್ ಆಗಿ. ನಾನು ಯುಗಾದಿ ಹಬ್ಬಕ್ಕೆ ಶಾಪಿಂಗಿಗೆ ಹೋಗ್ಬೇಕು, ಒಂದು 5,000 ರೂಪಾಯಿ ದುಡ್ಡು ಕೊಡಿ. ಮೊದಲು ಒಂದು ಅಂಡರ್ವೇರ್ ತಗೊಳ್ಳಿ. ಎಲ್ಲಿರುವೆ ಮನವ ಕಾಡುವುದು ನಮಸ್ತೆ ಮಾಡಿ
ಇದುವರೆಗೆ ನಮ್ಗೆ ನೋಡಕ್ ನೀವು ಎಷ್ಟು ಚಂದ ಕಾಣ್ತಿದ್ರೋ ಹಿಂದೆ ನಡೆದಿರೋದು ಹಂಗಲ್ಲ ಅಂತ. ಈ ಮರಾಠಿ ಅಥವಾ ಹಿಂದಿಲಿ ಒಂದು ಕಹಾವತ್ತಿದೆ, ಒಂದು ಹೇಳಿಕೆ ಇದೆ ಒಂದು ಚೆನ್ನಾಗಿ, ಬಾಹರ್ ಶೇರ್ವಾನಿ ಅಂದರ್ ಪರಿಶಾನಿ. ಅರ್ಥ ಆಯ್ತಲ್ವಾ? ಹೊರಗಡೆ ಶೇರ್ವಾನಿ ಹಾಕೊಂಡು ಮಿನ್ಸ್ತಾ ಇರ್ತಾರೆ, ಹೊರಗಡೆ ಪರಿಶಾನಿ ಯಾರಿಗೂ ಗೊತ್ತೇ ಇರಲ್ಲ ಅಂತ. ಸೊ ನಿಮ್ಮಿಬ್ರದ್ದು ಹೆಂಗ ಅನಿಸ್ತು ನನಗೆ ಅಂದ್ರೆ, ಗುರು ಇವರಿಬ್ರು ಮಿನ್ಸ್ತಾರೆ, ಏನೇನೋ ಮಾಡ್ತಾರೆ, ಮುದ್ದು ಮುದ್ದಾಗಿ ಕಾಮಿಡಿ ಇರುತ್ತೆ, ಮೆಸೇಜ್ ಇರುತ್ತೆ. ಬಟ್ ದ ವೇ ಯು ಸ್ಟ್ರಗಲ್ಡ್ ಅಲ್ಲ, ದ ಜರ್ನಿ ಇದೆಯಲ್ಲ, 2 ವರ್ಷ 2 ಜನ್ಮಕ್ಕಾಗೋಷ್ಟು ಕೊಟ್ಬಿಟ್ಟಿದೆ ನಿಮ್ಗೆ ಅಂತ. ಕೊಟ್ಟಿದೆ, ಚೆನ್ನಾಗಿ ಕಲ್ಸ್ಕೊಟ್ಟಿದೆ ಅಲ್ಲ, ಹೆಂಗಿರ್ಬೇಕು ಜೀವನದಲ್ಲಿ ಮುಂದೆ ನೀನ್ ಏನ್ ಮಾಡಿದ್ರೆ ಹೆಂಗ್ ಆಗ್ಬೋದು ಅಂತ ಕಲ್ಸಿದೆ ಈ 2 ವರ್ಷ. ಓಕೆ, ಈಗ ಇಬ್ರು ಗಂಡ ಹೆಂಡ್ತಿರೋ, ಇಬ್ರು ವಿಡಿಯೋಗಳು ಮಾಡಕ್ ಶುರು ಮಾಡಿದ್ರಿ. ತುಂಬಾ ಜನ ಗಂಡ ಹೆಂಡ್ತಿರು ಮಾಡ್ತಾರೆ, ಬಟ್ ಯು ಗೈಸ್ ಸ್ಟ್ಯಾಂಡ್ ಅಪಾರ್ಟ್ ಒಂಥರ ಏನೋ ಬೇರೆ ತರ. ಹೆಂಗ್ ಹುಡುಕ್ತೀರಾ ಅವನ್ನೆಲ್ಲ? ಈ ಕ್ರಿಯೇಟಿವ್ನೆಸ್ ಹೆಂಗ್ ಹುಡುಕ್ತೀರಾ? ಈಗ ಯಾರ್ದೋ ಮನೆ ಗಂಡ ಇವ್ನು ರಿಲೇಟ್ ಮಾಡ್ಕೋತಾನೆ, ಬಿಕಾಸ್ ಅಂತ. ಯಾರ್ದೋ ಮನೆ ಹೆಣ್ಮಗಳು ನಿಮ್ಮನ್ನ ರಿಲೇಟ್ ಮಾಡ್ಕೋತಾರೆ, ಇವ್ರು ನಂತರನೇ ಇದ್ದಾರೆ ಅಂತ. ಆದ್ರೆ ದಟ್ ಸಿಂಪಲ್. ನಿಮ್ಮನೆ ಅಡುಗೆ ಮನೆ ನಮ್ಮನೆ ಅಡುಗೆ ಮನೆ ತರ ಇರುತ್ತೆ. ನಿಮ್ಮನೆ ಏನೋ ಹಾಲು ಎಲ್ಲಾರ ಮನೆ ಹೆಂಗಿರುತ್ತೋ ಹಂಗೆ ನೀಟಾಗಿ ಚೆನ್ನಾಗಿ ಹಿಂಗೆ ಇರ್ಬೇಕು ಅಂತ ಏನಿಲ್ಲ. ನಾವ್ ಯಾವಾಗ್ಲೂ ಹಂಗ್ ಮಾಡಕ್ಕೆ ಹೋಗಲ್ಲ. ವಿಡಿಯೋ ಹೆಂಗೆ ಈಗ ಸ್ಟಾರ್ಟ್ ಬೆಳಗ್ಗೆ ಎದ್ವಾ ವಿಡಿಯೋ ಮಾಡ್ಬೇಕಾ, ಹೋಗಿ ಮುಖ ತಕೋ ಬಾ ವಿಡಿಯೋ ಸ್ಟಾರ್ಟ್ ಮಾಡೋ ಮುಗೀಸು. ಏನ್ ಅಲ್ಲಿ ಹಂಗ್ ಬಿತ್ತಿದ್ಯಾ, ನೀಟ್ ಮಾಡ್ಬೇಕಾ? ಇಲ್ಲ ಹೆಂಗಿದೆ ಹಂಗ್ ತೋರ್ಸು. ನಮ್ಮನೆ ಹೆಂಗಿರುತ್ತೋ ನಿಮ್ಮ ಮನೆ ಹಂಗಿರುತ್ತೆ, ನಮ್ಮನೇಲಿ ನಾವು ಹೆಂಗಿರ್ತೀವೋ ನೀವು ಹಂಗಿರ್ತೀರಾ. ಇದೊಂದು ತುಂಬ ದೊಡ್ಡ USP ಅಪ್ಪ ನಿಮಗೆ, ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ನಿಮ್ಮಿಬ್ಬರದು. ಏನದು ನೀಟ್ ಮಾಡಬೇಕು, ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿರೋ ಬಾಣ್ಲಿಲಿ ಅಡುಗೆ ಮಾಡಬೇಕು, ಈ ಥರದೆಲ್ಲ ಸೀನೇ ಇಲ್ಲ ನಿಮ್ಮ ಮನೇಲಿ. ಹೆಂಗೆ ಈ ಕಾನ್ಸೆಪ್ಟ್ ಎಲ್ಲಿ ಶುರು ಆಯ್ತು ಇಬ್ಬರದು? ಗಂಡ ಹೆಂಡ್ತಿ ಮಾಡಬೇಕು, ಹಿಂಗೆ ಮಾಡೋದು. ಹಾಂ, ಆಲ್ರೆಡಿ ಪೇಜ್ ಹೋಗಾಗಿತ್ತು, ಆಯಿತು. ಸೊ ಜಾಬ್ ಅಪ್ಡೇಟ್ ಹೋಗಾಗಿತ್ತು. ಹಾಂ, ಸೊ ಇನ್ನೇನು ಕಪಲ್ ಕಂಟೆಂಟ್ ಮಾಡಿ ಅಂತ ಹೇಳಿದ್ರು, ಹಾಂ, ಒಬ್ರು ಇನ್ಫ್ಲೂಯೆನ್ಸರ್ ಹಾಂ, ಮಾಡಿ ಅಂತ ಹೇಳಿದ್ರು. ಸೊ ಸ್ಟಾರ್ಟ್ ಮಾಡ್ದು. ಹಾಂ, ಸೊ ನಮ್ದು ಲವ್ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡ್ದು. ಓಕೆ. ಅವಾಗ ಜನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾನೇನೇ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಅದರಲ್ಲಿ ಜನಕ್ಕೆ ಉಪಯೋಗ ಆಗಬೇಕು. ಸೊ ಆ ಟೈಮಲ್ಲಿ ಡೈವರ್ಸ್ ಕೇಸಸ್ಗಳು ಜಾಸ್ತಿ ಇರ್ತಾ ಇತ್ತು. ಸೊ ಅವಾಗ ನಾವು ಇರೋದ್ರಲ್ಲೂ ಕೂಡ ಚೆನ್ನಾಗಿರ್ಬೋದು ಅಂತ ಹೆಂಗ್ ತೋರ್ಸೋದು? ಸೊ ಡೈಲಿ ಲಾಗ್ ಮಾಡಕ್ ಬಂದು ನಾನೇ ಮೋಸ್ಟ್ ಆಫ್ ದಿ ಟೈಮ್ ಅಡುಗೆ ಮಾಡೋದು ಮನೆಯಲ್ಲಿ ನಾನೇ, ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಈ ಬರೀ ವಿಡಿಯೋಗ್ ಮಾತ್ರ ಈ ತಾರೇಶ್ ಅಡುಗೆ ಮಾಡೋದಾ, ಇಲ್ಲ ನಿಜವಾಗ್ಲೂ ನನ್ನ ಹೆಂಡತಿ ಹೋಟೆಲಿಂದ ಬರ್ತಿದ್ದಾಳೆ, ಅವಳು ಬರೋದು ಲೇಟ್ ಆಗ್ಬಿಡುತ್ತೆ, ನಾನು ಮನೇಲೇ ಇರ್ತೀನಿ, ಅವಳಿಗೋಸ್ಕರ ರೆಡಿ ಮಾಡ್ತೀನಿ, ಬಿಲ್ಡಪ್ಪ ನಿಜಾನ ಅಂತ ಕೇಳ್ಬೇಕು. ನಿಜ ಅದು. ಹಾ, ನಿಜ ಹೇಳಮ್ಮ, ನೀನು ಸುಳ್ಳು ಹೇಳಂಗಿಲ್ಲ. ಸೊ ನಾನು ಬರೋದೇ ಇಲ್ಲ ಅಡ್ಗೆ, ಇನ್ನೇನ್ ಸುಳ್ಳು ಹೇಳಿ. 5 ಗಂಟೆ ಎಲ್ಲೋ ಕೆಲವೊಂದು ನನಗೆ ಬರೋದೇ ವೆಜಿಟೇರಿಯನ್, ಸಾಂಬಾರು, ಚಿತ್ರಾನ್ನ, ಪುಳಿಯೋಗರೆ, ಅದು ಏನು ಇಲ್ಲ. ನಾರ್ಮಲ್ ಆಗಿ ಬೇಕಾದ್ರೆ ಸಾಂಬಾರ್ ಮಾಡೋ, ಆದ್ರೆ ಇವ್ರು ಸಾಂಬಾರ್ ತಿನ್ನಲ್ಲ. ಓಕೆ. ಸಾಂಬಾರ್ ಮೊನ್ನೆ ಜಾಸ್ತಿ ಸರ್ ತಿನ್ನಲ್ಲ. ಅದೇನು ಮನೆಗೆ ಹೋಗಿ ನೀವು ನಾನ್ ವೆಜ್ ತಿನ್ನಲ್ವಾ? ಯಾರ್ ನಾನಾ? ತಿಂತಿರಲ್ಲ, ಬಟ್ ಅಡುಗೆ ಮಾಡೋದು ಮಾತ್ರ ವೆಜಿಟೇರಿಯನ್ ಮಾತ್ರನಾ? ಇವ್ರು ಅಷ್ಟ್ ಚೆನ್ನಾಗಿ ಮಾಡಿ ನನಗೆ ಮಾಡದೆ ಮರ್ಸಿದ್ದಾರೆ. ಅಯ್ಯೋ ಮಾಡಕ್ಕೆ ಬರಲ್ಲ. ಮೊನ್ನೆ ಏನಾಗಿದೆ ಕೇಳಿ, ಮನೆಗೆ ಹೋಗಿದೀವಿ, ಹಾ, ಜಗಳ ಆಯ್ತು. ನಮ್ಮಮ್ಮ ಇವಳಿಗೆ ಅಡಿಗೆ ಮಾಡಕ್ಕೆ ಹೇಳಿದಾರೆ. ಹಾ, ಒಗ್ಗರಣೆಗೆ ಅದೇ ಇವ್ರೇ ನನಗೆ ಟೆನ್ಷನ್ ಕೊಟ್ಟಿದ್ದು. ನಾನು ಹೇಳೋ ತನಕ ಸುಮ್ನೆ ನೀನು. ಇವ್ರೇ ಟೆನ್ಷನ್ ಕೊಟ್ಟಿದ್ದು. ಒಗ್ಗರಣೆಗೆ ಏನ್ ಹಾಕ್ಬೇಕು? ಉಪ್ಪಿಟ್ಟಿಗೆ ಸ್ಟಾರ್ಟಿಂಗ್ ಏನ್ ಹಾಕ್ತೀರಾ ನಾರ್ಮಲ್ ಆಗಿ? ಸಾಸಿವೆ ಹಾಕ್ತಿವಿ. ಇವಳು ಕ್ಯಾರೆಟ್ ಹಾಕಿದಾಳೆ. ಅದು ನನಗೆ ಟೆನ್ಷನ್ ಅಲ್ಲಿ ನನ್ನ ಮೈಂಡ್ ಅಲ್ಲಿ ಏನೋ ಇತ್ತು, ಅದೇನೋ ಆಯ್ತು ಅವತ್ತು. ಯಾರು ಕ್ಯಾರೆಟ್ ಹಾಕ್ತಾರೆ? ಅದ್ರಲ್ಲೂ ಹೇಳ್ತಿದ್ದಲ್ಲ ನಮ್ಮ ಅಮ್ಮಗೆ, ಫ್ರೈ ಆಗ್ಲಿ ಅಂತ ಹಾಕಿದ್ದೀನಿ ಅಂತ. ಸಮರ್ಥನೆ ಮಾಡ್ಕೋಬೇಕಲ್ಲ ಒಂಚೂರು. ನಾವು ಸಮರ್ಥನೆ ಮಾಡ್ಕೋಬೇಕಲ್ಲ, ಮಾಡ್ಕೊಂಡೆ ಅಲ್ಲಿ. ಇದೊಂದು ಹೊಸ ತರ ಕಲ್ತ್ಕೊಂಡಿದೀನಿ ಅಂತ ಅತ್ತೆ ಹೇಳ್ಕೊಡ್ಬೇಕಲ್ಲ. ಅದಕ್ಕೆ ನಮ್ಮಮ್ಮ, ಅದಕ್ಕೆ ಅವ್ನು ನಿನಗೆ ಬೈಯೋದು. ಇವ್ರು ಅವಾಗ ಏನೋ ಅಂದ್ರು ನನಗೆ, ಅದಕ್ಕೆ ಸಿಟ್ಟು ಬಂದಿತ್ತು, ಬೇಜಾರನೂ ಆಗಿತ್ತು ಅಂತ ಅದಕ್ಕೆ ಸೀದಾ ಕ್ಯಾರೆಟ್ ಯಾರೇ ಒಗ್ಗರಣೆಗೆ ಫಸ್ಟ್ ಒಗ್ಗರಣೆಗೆ ಹಾಕ್ತಾರೆ? ಏನೋ ಒಂದು ಹಾಕ್ದೆ. ಸೊ ವಿಡಿಯೋ ನಡೆಯೋ ಒಂದಷ್ಟು ಗಲಾಟೆಗಳು ನಡೀತಿರುತ್ತೆ ಆಕ್ಚುಲಿ. ಓ ಆಗುತ್ತೆ. ಅದಿನ್ನೇನೆ, ಇದು ಅದಿಲ್ಲ ಅಂದ್ರೆ ಜೀವನ ಹೆಂಗ್ ನಡೆಯುತ್ತೆ? ಅಲ್ವಾ? ಗಂಡ ಜಗಳ ಹೆಂಡ್ತಿ ಇರ್ಲೇಬೇಕು. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇಲ್ಲ ಅಂದ್ರೆ ಅದಾಗದೇ ಇಲ್ಲ. ಅದ್ರೂ ಯಾವುದೋ ವಿಡಿಯೋ ನೋಡಿದ್ದೆ, ಜಗಳಾಡಕ್ಕೆ ಯಾರು ಇಲ್ವಲ್ಲ ಅನ್ನೋ ಲೆಕ್ಕದಲ್ಲಿ. ನಾವು ಕಾಯ್ತಿರ್ತೀವಿ, ಜಗಳ ಅಂತ ನಾವು ಆಡ್ತಾನೆ ಇರ್ತೀವಿ ಅವಾಗ. ಓಕೆ ಓಕೆ. ಈಗ ಹೌಸ್ ಯುವರ್ ಲೈಫ್ ಅಂದ್ರೆ ಒಂದು ಡೇ ಹೇಗಿರುತ್ತೆ ಬೆಳಗಿನ ರಾತ್ರಿ ತನಕ ಇಬ್ಬರದು? ನಮ್ದು ಡೈಲಿ ವ್ಲಾಗ್ಸ್ ಬರ್ತಿತ್ತು. ಸೇಮ್ ನಮ್ ಜೀವನ ಹೆಂಗಿರತ್ತೆ ಹಂಗ್ ನೀಟಾಗಿ ಎತ್ಬಿಟ್ಟು ಅಲ್ಲಿ ಇಡ್ತಿದ್ವಿ, ಹಂಗೆ ಸೊ ಇರ್ತಿದ್ವಿ. ಏನಾಗಿತ್ತು ಗೊತ್ತಾ ಸರ್, ಡೈಲಿ ಲಾಗು ಅದು ನಾನು ಹೆಂಗಿದ್ರು ಅಡುಗೆ ಮಾಡ್ಕೋಬೇಕು, ಇವಳು ಬರೋದು ಲೇಟು. ಸೊ ಅದನ್ನೇ ವಿಡಿಯೋ ಮಾಡಿ ಒಂದು ರೆಸಿಪಿ ಹೇಳ್ಕೊಟ್ಟಂಗೂ ಆಗುತ್ತೆ, ಹಂಗೆ ಒಂದು ವಿಡಿಯೋನೂ ಆಗುತ್ತೆ. ಬೆಳಗ್ಗೆ ತಿಂಡಿ ಯಾರ್ದು ಜವಾಬ್ದಾರಿ ಅಂತ ಏನಾದ್ರು ಹಂಚ್ಕೊಂಡಿದ್ದೀರಾ ಇಬ್ರು? ಬೆಳಗ್ಗೆ ತಿಂಡಿ ಮೋಸ್ಟ್ ಆಫ್ ದಿ ಟೈಮ್ ಕಮ್ಮಿನೇ ಮಾಡೋದು. ನಾನು ನಮ್ದು ಬೆಳಗ್ಗೆ ತಿಂಡಿ ಹೆಂಗಿರತ್ತೆ ಅಂದ್ರೆ ಈ ಹಣ್ಣು, ತರಕಾರಿ, ಮತ್ತೆ ಕಾಳ್ಸು, ಡ್ರೈ ಫ್ರೂಟ್ಸ್, ಈ ತರ ಇದು ನಮ್ದು ತಿಂಡಿ. ಅಂದ್ರೆ ಟೈಮು ಇರಲ್ಲ ನಮಗೆ ತಿಂಡಿ ಇಬ್ರು ಮಾಡೋಕೆ. ಮೇಂಟೈನ್ ಮಾಡ್ತಿದ್ದೀರಿ ಚೆನ್ನಾಗಿ, ಹೆಲ್ತ್ ಗಿಲ್ತ್ ಎಲ್ಲ ಟೈಮ್ ಇರಲ್ಲ. ಆಯ್ತು. ಈಗ ಇತ್ತೀಚೆಗೆ ಅದು ಇಲ್ಲ, ಇತ್ತೀಚೆಗೆ ಅದು ಬಿಟ್ಟಿದೀವಿ ಟೈಮ್ ಸಿಗ್ದಲೆ. ಸರಿ, ಮಧ್ಯಾಹ್ನ ಹೆಂಗಿರುತ್ತೆ? ಮಧ್ಯಾಹ್ನ ನಿಮ್ದು ಆಫೀಸಲ್ಲಿ ಆಗುತ್ತೆ, ನಿಮ್ದು ಆಫೀಸಲ್ಲಿ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಇದ್ದಾಗ
ವರ್ಕ್ ಫ್ರಮ್ ಹೋಮ್ ಇವಾಗ ಒಂದೇ ದಿನ ಮಾಡಿದ್ದಾರೆ. ಹಾ ಒಂದಿನ ಪೂರ್ತಿ ಸುಮ್ಮನೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿರ್ತೀನಿ. ಮಾಡಲ್ಲ, ಏನು ಮಾಡ್ಕೊಳ್ಳಲ್ವ ಅಡುಗೆ ಮಧ್ಯಾಹ್ನ? ಸಂಜೆ ಅಲ್ವಾ ಬರೋದು, ಸಂಜೆ ಮಧ್ಯಾಹ್ನ ಏನು ತಿನ್ನಕ್ ಹೋಗಲ್ಲ. ಅವ್ರು ನಾನಿಲ್ಲ ಅಂದ್ರೆ ಏನು ಇವ್ರಿಲ್ಲ ಮಾಡಲ್ಲ, ಅಂದ್ರೆ ನನಗೋಸ್ಕರ ಏನು ಮಾಡಿಟ್ಟಿರ್ತಾರೆ ಮಾಡಲ್ಲ. ಅಷ್ಟೇ. ಏನಮ್ಮ ಪುಣ್ಯ ಮಾಡಿದ್ಯಾ ಎಷ್ಟೊಂದು ನಿನ್ ಲೈಫಲ್ಲಿ? ಅದನ್ನೇ ಹೇಳ್ತಿರೋದು, ನನಗೋಸ್ಕರನೇ ಅವ್ರು ಮಾಡೋದು. ಅವ್ರ ಒಬ್ರೇ ಇದ್ರು ಅಂದ್ರೆ ಏನು ಏನು ಮಾಡ್ಕೊಳಲ್ಲ. ಅದಕ್ಕೆ ಬೆಳಗ್ಗೆ ಏನಾದ್ರು ಆದ್ರೆ ಬೇಗ ಏನಾದ್ರು ಮಾಡ್ಬಿಟ್ಟು ಓಡೋಗೋದು. ಏನೋ ಅಟ್ಲೀಸ್ಟ್ ರೈಸ್ ಆದ್ರೂ ಮಾಡಿಟ್ಟು ಹೋದ್ರೆ, ಓಕೆ ಎಗ್ ರೈಸ್ ಆದ್ರೂ ಮಾಡ್ಕೋತಾರೆ ಅಂತ ರೈಸ್ ಆದ್ರೂ ಮಾಡಿಟ್ಟು ಹೋಗ್ಬಿಡೋದು. ಹಾ ಓಕೆ ಓಕೆ. ಇವ್ರಿಲ್ಲ ಅಂದ್ರೆ ಒಬ್ನಿಗೆ ಏನು ಮಾಡ್ಕೊಳಕ್ ಏನು ಮಾಡ್ಕೊಳ್ಳೋ ಹೊಟ್ಟೆ ಹಸಿ ಅಲ್ವಾ? ನಡೆದೋಗುತ್ತೆ, ಅಭ್ಯಾಸ ಇದೆಯಲ್ಲ ನಮ್ಗೆ, ಬೆಂಗಳೂರು ಕಲ್ಸಿರೋದು. ಸೊ ಬಟ್ ಮನೇಲಿ ಹೆಂಡತಿ ಬರೋಕ್ ಮುಂಚೆ ಗಂಡ ಮಾಡಿಡೋದು, ಅದೊಂದು ಪ್ರೀತಿ ತೋರಿಸೋದು. ಚಿಕ್ಕ ಅಡುಗೆ ಮನೆ ಆದ್ರೂ ಸಾಮಾನ್ಯ ಅಡುಗೆ ಮನೇಲಿ ಹಾಗೇನೆ ಒಂದು ಪ್ರೀತಿಯ ವ್ಯಕ್ತಪಡಿಸುವ ರೀತಿ, ಇದೆಲ್ಲ ಆಕ್ಚುಲಿ ಕ್ಯೂಟ್. ಅದೇ ಅವಳಿಗೆ ಇಬ್ರು ಇಷ್ಟ ಆಗ್ತಿರೋದು ಅಲ್ಲಿ. ಅದೇ ಅವಳಿಗೆ ಏನೇನ್ ಇಷ್ಟ ಆಗುತ್ತೆ ಅವ್ಳು ಬರೋದಕ್ಕೂ ಮುಂಚೆ ಮಾಡ್ಕೊಟ್ರೆ ಅದೊಂದು ಖುಷಿ ಬರುತ್ತಲ್ಲ ಅವ್ರಿಗೆ, ಅದ್ ನೋಡಕ್ ನನಗೆ ಒಂಥರ ಖುಷಿ. ಸೊ ಅದಾಗಿ ರಿಯಲ್ ಆಗಿ ಶೂಟ್ ಆಗ್ತಿರುತ್ತಾ? ಡೋರ್ ಓಪನ್ ಮಾಡು, ನಿಮ್ಮ ಎಮೋಷನ್ ಅಥವಾ ನಿಮ್ ರಿಯಾಕ್ಷನ್ ಕ್ಯಾಚ್ ಮಾಡು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಾನು ಬರೋಷ್ಟಲ್ಲಿ. ಅದೊಂದು ಡಯಲ್ ಹೊಡೆದಿರ್ತಾರೆ ಫೋನ್ ನ, ಎಲ್ಲೇ ಇದೆಯಾ ಇನ್ನೂ ಬಂದಿಲ್ವಲೆ. ಅವಾಗ ಇವಳು ಅರ್ಥ ಮಾಡ್ಕತ್ತಲೆ ಏನೋ ಮಾಡ್ತಾ ಇದ್ದಾನೆ ಇವನು. ಕಳ್ಳ ಇವನೇನೋ ಮಾಡ್ತಿದ್ದಾನೆ. ಓಕೆ. ಸ್ಪೆಷಲ್ ಏನಾದ್ರು ಮಾಡಿದಾಗ ಅದು ಸರ್ಪ್ರೈಸ್ ತರನೇ ಇರುತ್ತೆ. ನಾರ್ಮಲ್ ಆಗಿದ್ದಾಗೆಲ್ಲ ನಾರ್ಮಲ್ ಡೋರ್ ಓಪನ್. ಇವ್ರು ಹೆಂಗೆ ಅಂದ್ರೆ ಒಂದ್ ಎಲ್ಲಿದ್ಯಾ, ಏನು ಯಾವಾಗ ಬರ್ತೀಯಾ, ಎಷ್ಟೊತ್ತಾಗುತ್ತೆ, ಇಲ್ಲಿ ಬಿಸಿ ಯಾರೋ ಗೊತ್ತಲ್ಲ, ಅವಾಗ ಅರ್ಥ ಮಾಡ್ಕೊಂಡು ಏನೋ ಇರ್ಬೇಕಲ್ಲ. ಇಲ್ಲ ಇಷ್ಟೊಂದ್ಸಲ ಕೇಳಲ್ಲ, ಒಂದ್ಸಲ ಕೇಳ್ಬಿಟ್ಟು ಸರಿ ಬರ್ತಿದ್ಯಾ ಬಾ. ಬಟ್ ಇವ್ರಿಗೆ ನಾನು ಬರ್ತಿದ್ದೀನಿ ಅಂತ ಇವಾಗ 6 ಗಂಟೆಗೆ ಬರ್ತೀನಿ ಅಂದ್ರೆ 6 ಗಂಟೆಗೆ ಬರ್ಬೇಕಷ್ಟೇ. ಹಂಗೆ ಲೇಟ್ ಆದ್ರೆ ಏನಕ್ಕೆ ಲೇಟು ಅಂತ ಮುಖ ಓದಿಸ್ಕೊಳ್ಳೋದು ಸ್ವಲ್ಪ ಹೊತ್ತು. ನಾನು ಸರ್ ಬಿಸಿ ತಿನ್ಲಿ ಅಂತ ಟೈಮಿಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ಮಾಡಿರ್ತೀನಿ. 7:30 7 ಗಂಟೆ ನನಗೂ ಹೊಟ್ಟೆ ಹಸಿತಿರುತ್ತೆ, ನಾನು ಮಧ್ಯಾಹ್ನ ಏನು ತಿಂದಿರಲ್ಲ. 6 ಗಂಟೆಗೆ ಬರ್ತೀನಿ ಅಂತ ನಂದು ತಡ್ಕೊಂಡಿರ್ತೀನಿ, 6 ಗಂಟೆಗೆ ಬರ್ತಾಳೆ ಅಂತ. ಅಲ್ಲೂ ಲೇಟ್ ಮಾಡೋದು. ಇವರು ಒಂಥರ ಸೂಪರ್ ಕಪ್ಪಲ್ ಅಪ್ಪ ಇವರು. ಹಿಂಗ್ ಯಾರು ಕಾಯ್ತಾರೆ? ನಮ್ಮನೇಲೂ ಕಾಯಲ್ಲ ನಾನು. ಅವ್ರು ತೋರಿಸ್ಕೊಳ್ಳಲ್ಲ ಅನ್ಸತ್ತೆ ಅಷ್ಟೇ. ಹಂಗಾದ್ರೆ ಅದು ನಮ್ಮಿಬ್ರಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ನಾವು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡೋದು, ಒಂದೇ ತಟ್ಟೆನಲ್ಲೇ. ನಾವಿಬ್ರು ಇದೀವಿ ಅಂದ್ರೆ ಒಂದೇ ತಟ್ಟೆನಲ್ಲಿ, ಅದು ಅಭ್ಯಾಸ ಆಗಿದೆ. ನಾವು ಮಾಡ್ತಿಲ್ಲ ಅಂದ್ರೆ ಏನೋ ಮಿಸ್ಸಿಂಗ್. ಒಬ್ರಿಗೊಬ್ರು ತಿನ್ನಿಸ್ತೀರಿ. ಹೌದು. ಅದೇನಾದ್ರೂ ನನಗೆ ಇವಾಗ ನಾವು ನೆಂಟ್ರು ಮನೆಗೆ ಬಂದಿರ್ತೀವಿ, ಈಗ ನಾವೇನಾದ್ರು ನಾನು ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತಿಲ್ಲ ಅಂದ್ರೆ ನನಗೆ ಅಲ್ಲಿ ಬೇಜಾರಾಗ್ತಿರತ್ತೆ. ಈಗ ಅವ್ರಿಗೆ ಬೇರೆ ತಟ್ಟೆ ಬಂತು, ನನಗೆ ಬೇರೆ ತಟ್ಟೆ, ಇವತ್ತು ಮಿಸ್ಸು. ನೀವಿಬ್ರು ಪ್ರತಿದಿನ ಒಂದೇ ತಟ್ಟೆಲಿ ಊಟ ಮಾಡೋದು? ಅದೇ ನನಗೆ ಆಲ್ವೇಸ್, ಯಾವಾಗ್ಲೂ ಅಷ್ಟೇ. ಬೆಳಗ್ಗೆನೂ ಅಷ್ಟೇ, ನಾನೇನಾದ್ರು ಎಡಿಟಿಂಗ್ ಮಾಡ್ತಿದ್ರೆ ಮೊಬೈಲ್ ನಲ್ಲಿ ಇವ್ಳು ನನಗೆ ತಿಂಡಿ ತಿನ್ನಿಸ್ತಿರ್ತಾಳೆ. ಬೆಳಗ್ಗೆ ನಾನು 9 ಗಂಟೆಗೆ ಹೋಗಿರ್ಬೇಕು ಕೆಲ್ಸಕ್ಕೆ, ಶಾರ್ಪ್ ಅಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಲೇಟ್ ಆಗುತ್ತೆ ಬರೋದು. ಸೊ ಎಷ್ಟು ಗಂಟೆ ಹೊರಡ್ತೀರಿ ಮನೆಯಿಂದ? 9 ಗಂಟೆಗಿದೆ, ಇವಳು 9:15 ಹೊರಡ್ತಾಳೆ. ನನಗೆ 9:30 ಇದೆ, 10 ಗಂಟೆ 10:30 ಆಗಿರುತ್ತೆ. ಇಬ್ರದ್ದು ಈ ವಿಡಿಯೋಸ್ ಮಾಡ್ತಾ ಕುತ್ಕೊಂಡು ಎಡಿಟ್ ತುಂಬಾ ಲೇಟ್ ಆಗೋಗುತ್ತೆ. ತುಂಬಾ ಪ್ರಾಬ್ಲಮ್. ಎಲ್ಲದೂ ಹಿಂಗೇನೆ ಆಗ್ತಿರೋದು. ಇವ್ರು ಎಡಿಟ್ ಮಾಡ್ತಾ ಕುತ್ಕೋತಾರೆ, ನಾನು ತಿನ್ಸ್ಬಿಟ್ಟು ಓಡೋದು, ಮತ್ತೆ ರಿಟರ್ನ್ ಬರೋ ಅಷ್ಟರಲ್ಲಿ ಇವ್ರ ಮನೆಗೆ ಬಂದಾಗಿರುತ್ತೆ. ನಾನೇ ಬೇಗ ಹೋದ್ರು ಇವರೇ ಫಸ್ಟ್ ಬರೋದು. ಅದಕ್ಕೆ ಇವರೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಿರ್ತಾರೆ. ಅವಾಗ ಮತ್ತೆ ರಾತ್ರಿ ಊಟ ನಿಮಗ್ ತಿನ್ನಿಸ್ತಾರೆ? ನನಗೆ ತಿನ್ನಿಸ್ತಾರೆ. ಆಗ ನೈಸ್. ಬೆಳಗ್ಗೆ ನಾನು, ಸಂಜೆ ಅವರು. ದಿನ ಮುಗ್ದೋಯ್ತು. ಒಂದು ಕ್ಯಾಪ್ಷನ್ ಹೇಳ್ಬಿಟ್ಟು ಮುಂದಕ್ಕೆ ಮಾತಾಡ್ತೀನಿ. ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಅಯ್ಯೋ ಅಂತೆ. ಅಂದ್ರೆ ನಾನು ಕ್ಯಾಪ್ಷನ್ ಕೊಟ್ಟಾಯ್ತು ಈಗ. ಬಟ್ ಆದ್ರೂ ಆಗ್ತಾರೆ ನಿಮ್ ವಿಡಿಯೋ ಏನೇನೋ ಕತೆ ಅಂದ್ರೆ ಲೈಕ್ ಇದೇನಪ್ಪ ಇಷ್ಟೊಂದು ಕ್ಯೂಟ್ ಹೆಂಡ್ತಿ, ಇದೇನಪ್ಪ ಈ ಥರದ ಗಂಡ, ಏನೋ ಅದನ್ನ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ. ಅಲ್ಲೇನೋ ಒಂದು ಮೆಸೇಜು ತರ್ತೀರಾ, ಮತ್ತು ಅದೇನೋ ಹೇಳಿಸ್ತೀರಾ, ಮತ್ತೆ ಅಲ್ಲೊಂದು ಕಾಮಿಡಿ ತರ್ತೀರಾ. ಅದೇನಂದ್ರೆ ಸರ್, ಇವಾಗ ಎಲ್ಲರೂ ಕುಡಿತಾರೆ. ಕುಡಿದಲ್ಲೇ ಅಷ್ಟೊಂದೆಲ್ಲ ರೇಟೇನಿಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಕುಡಿತಾರೆ. ನಾವೇನು ಹೇಳ್ತೀವಿ, ನೀವು ಕುಡಿಯೋ ಲಿಮಿಟ್ ನಿಮಗೆ ಗೊತ್ತಿರಬೇಕು. ನೀವು ಎಂತ ಮುಂದೆ ಕುಡಿತಿದ್ಯೋ, ಯಾರ ಮುಂದೆ ಕುಡಿತಿದ್ಯೋ ಅದು ನಿನಗೆ ಬಿಟ್ಟಿರೋದು. ನೀನು ಕುಡಿಯೋ ಲಿಮಿಟ್ ನಿನಗೆ ಗೊತ್ತಿದ್ಯಾ? ನಿನ್ನ ಹೆಂಡತಿ ಜೊತೆ ನೀನು ಕುಡ್ಕೊಂಡೋದ್ರೂ ನಾರ್ಮಲ್ ಆಗೇ ಇದೆಯಾ? ಅದು ಎಂಡ್ ಆಫ್ ದಿ ಡೇ ಮ್ಯಾಟರ್ ಆಗುತ್ತೆ. ನೀನು ಕುಡ್ದೇ ಬಿಟ್ಟಿದ್ಯಾ, ನೀನು ಶ್ರೀರಾಮಚಂದ್ರ, ಆಮೇಲೆ ಹಿಂದೆ ಹೋಗಿ ಏನೋ ಬೇರೆ ಕೆಲಸ ಮಾಡು, ಇದೆಲ್ಲ ಮ್ಯಾಟರ್ ಆಗಲ್ಲ. ಯಾವನೊಬ್ಬ ಮೊನ್ನೆ ಮೆಟ್ರೋದಲ್ಲಿ ಎಂತೆಂತನೋ ವಿಡಿಯೋ, ಅವ್ನು ಯಾವುದೋ ಕಂಪ್ನಿ ನೋಡೋಕೆ ಎಷ್ಟು ಡೀಸೆಂಟಾಗ ಅವ್ನು ಎಂತೆಂಥ ವಿಡಿಯೋ ಮಾಡವನೆ, ಇಲ್ಲ ನಾನು ಸಾಚ, ಈ ಥರ ಹೇಳ್ಕೊಂಡು ತಿರ್ಗೋದ್ಕಿಂತ ನೀನು ಏನು ಮಾಡ್ತಿದ್ಯಾ ಅದನ್ನ ನೀನು ಲಿಮಿಟಲ್ಲಿ ಮಾಡು. ಅಟ್ ದಿ ಎಂಡ್ ಆಫ್ ದಿ ಡೇ ಅದೇ ಇವ್ಳು ಸುಮಾರು ಟೈಮ್, ಇವಾಗ ನೆನ್ನೆ ಜ್ವರ ಇತ್ತಪ್ಪ, ನನಗೆ ಓಲ್ಡ್ ಮೊಕ್ಕಿಗೆ ಏನೋ ಕಷಾಯ ಮಾಡ್ಕೊಟ್ಟಿದ್ಲು. ಅದೊಂದು ನೋಡ್ದಪ್ಪ, ಕಷಾಯ ಮಾಡೋದು ಹೆಂಗೆ, ನಾನು ಇದೀನ್ ವಿಡಿಯೋ ಹಾಕೋದ್ರಲ್ಲ ಗುರು, ಅದು ಕೇಳಿಲ್ಲ. ಯಾರು ಕಲ್ಸಿರೋದು? ನಮ್ಮ ಅಪ್ಪ ಕಲ್ಸಿರೋದು ವಿಡಿಯೋನ. ಅದನ್ನ ಅವ್ರ ಅಪ್ಪ ಕಳ್ಸಿದ್ರು, ನಾನ್ ಮಾಡ್ಕೊಟ್ಟೆ. ಅದು ಓಲ್ಡ್ ಮಂಕನ್ ಹೆಂಗ್ ತರ್ಸಿದೀನಿ ಅಂದ್ರೆ, ಆರ್ಡರ್ ಮಾಡ್ದೆ. ನಾವು ಅದನ್ನ ಬೀಪ್ ಮಾಡ್ಬೇಕು ಆಕ್ಚುಲಿ, ಮುಂದೆ ಕೇಳೋಣ. ಅಲ್ಲಿ ಆರ್ಡರ್ ಮಾಡ್ದೆ, ಅವ್ರಿಗೆ ತರಕಾರಿ ತರಕ್ಕೆ ಕೊಟ್ಟಿದ್ದು ನಾನು.
ಅವ್ರ ಕೈಲಿ ಅವ್ರ ನಂಬರ್ ಇಸ್ಕೊಂಡು ಅಣ್ಣ ಪ್ಲೀಸ್ ಈ ತರ ತಂದ್ಕೊಡಿ ಅಣ್ಣ ನನಗೆ ಹೋಗಕ್ಕಾಗಲ್ಲ ಅಂತ ಅವ್ರ ಹತ್ರ ತರಿಸ್ಕೊಂಡು ಮನೆಗೆ ಬಂದಿದ್ದು ಅವತ್ತು. ಆ ಅಣ್ಣ ಪಾಪ ಒಳ್ಳೆಯವರಾಗಿದ್ರು ತಂದ್ಕೊಟ್ರು, ಏನಂದಿಲ್ಲ. ಬಟ್ ಅಂದ್ರೆ ಅದೆಲ್ಲ ಹಂಗಿರುತ್ತದು, ಅಥವಾ ನನ್ನ ಗಂಡ ಹಿಂಗ್ ಕುಡ್ದು ಹಂಗಿಂಗೋ ಮಾತಾಡ್ತಾನೆ ಅಂತ ಕುಡಿಬೇಕಾದ್ರೆ ಬಂದ್ ರಬಕ್ಕಂತ ಗ್ಲಾಸ್ ತಗೊಂಡ್ ಕುಡಿದ್ ಬಿಡೋದು, ಏಯ್ ಈ ಜ್ಯೂಸ್ ಕಣ ಇದು ಅಂತ ಅಲ್ಲೊಂದು ತಮಾಷೆ ಮಾಡೋದು. ಈ ಕಾನ್ಸೆಪ್ಟ್ಗಳನ್ನ, ಈ ಕಂಟೆಂಟ್ ಹೇಗೆ ತೆಗಿತೀರಾ, ಹೇಗೆ ಯೋಚನೆ ಮಾಡ್ತೀರಾ? ಹುಡುಕ್ತೀವಿ ನಾವು. ಕೆಲವೊಂದು ಕದ್ದಿರ್ತೀವಿ, ಕೆಲವೊಂದು ರಿಯಲ್ ಲೈಫಿಗೆ ರಿಲೇಟ್ ಆಗುತ್ತೆ, ಓಕೆ, ಅದನ್ನೇ ತಗೊಂಡ್ಬಂದು ವಾಸ್ತವಕ್ಕೆ ತರೋದು. ಇನ್ಯಾವುದೋ ಎಲ್ಲೋ ನೋಡಿ ಸಣ್ಣದನ್ನ ಇಲ್ಲೊಂದು ಚೆನ್ನಾಗಿ ಡೆವಲಪ್ ಮಾಡ್ತೀರಾ. ನಾವು ನಮ್ ನೇಟಿವಿಟಿ ಡೆವಲಪ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ಕನೆಕ್ಟ್ ಆಗಲ್ಲ. ಹೌದು. ಸೊ ಕದಿಬೇಕಾಗುತ್ತೆ, ಯಾಕಂದ್ರೆ ನಮ್ ವರ್ಕ್ ಲೈಫ್ ಆಗಿದೆ. ಅಲ್ಲ, ಒರಿಜಿನಲ್ ಅಂತ ಎಲ್ಲೂ ಇಲ್ಲ ಲೈಫಲ್ಲಿ. ಕಾಪಿ ಇರುತ್ತೆ, ಇನ್ಫ್ಲೂಯೆನ್ಸ್ ಇರುತ್ತೆ, ಏನೋ ಇರುತ್ತೆ ಆ ತರ ಅಷ್ಟೇ. ನಾವು ಬೇರೆಯವ್ರ ವಿಡಿಯೋಸ್ ನೋಡ್ತೀವಿ, ಇಷ್ಟ ಆಗತ್ತೆ, ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ನಮ್ ತನಕ್ ತಗೊಂಡ್ಬರ್ತೀವಿ, ನಮ್ ನೆಲದ ಗುಣಕ್ ತಗೊಂಡ್ಬರ್ತೀವಿ. ಅದನ್ನೇ ನಮ್ಮ ಮನೆಯಲ್ಲಿ ಇದ್ದಾಗ ಇವಾಗ 2 ವಾರ ಲೀವ್ ಹಾಕ್ಬಿಟ್ಟು ಬಂದಿದ್ದೆ. ಅವಾಗ ಅತ್ತೆ ಸೊಸೆದು ಕಂಟೆಂಟ್ ಗಳು ಸುಮಾರು ಸಿಗುತ್ತೆ ನನಗೆ, ಸುಮಾರು. ಅವಾಗ ಓನ್ ಆಗಿ ಕ್ರಿಯೇಟ್ ಮಾಡಕ್ಕೆ ಟೈಮ್ ಸಿಗುತ್ತೆ. ಇವಾಗ ಆಫೀಸಿಗೆ ಹೋಗ್ತಿದ್ದಾಗ ನಾನು ಡೈಲಿ 1 ಕಂಟೆಂಟ್ ಕೊಡಲ್ಲ, 3 ಕಂಟೆಂಟ್ ಕೊಡ್ತೀನಿ, ಅದು ಡಿಫ್ರೆಂಟ್. ಸೊ ನಾನು ಆಚೆ ಕಡೆ ಇನ್ಫ್ಲೂಯೆನ್ಸ್ ಆಗ್ಲೇಬೇಕಾಗತ್ತೆ. ಕೆಲವೊಂದ್ ಟೈಮ್ ನಾವು ಓನ್ ಆಗಿ ಮಾಡಿರ್ತೀವಿ. ನಾನು ಕಾಪಿ ಹೊಡಿತಿದ್ದೀನಿ ಅಂತ ಅದನ್ನೇ ತಂದು ನಿಲ್ಲಿಸ್ಬಿಟ್ರೆ ಚೆನ್ನಾಗಿರಲ್ಲ. ಹೌದು, ಅಗ್ರೀಡ್. ಸೊ ಮತ್ತೆ ನಾನು ಡೈಲಾಗ್ ನಮ್ ತನಕ್ ತಕ್ಕಂಗೆ ಎಲ್ಲ ಚೇಂಜಸ್ ಮಾಡ್ಕೊಂಡು. ಬಟ್ ನಿಮ್ಮ ಆಫೀಸ್ ಕೆಲಸ ಫುಲ್ ಟೈಮ್ ಮಾಡ್ತೀರಾ ಅಲ್ವಾ? ಮಾಡ್ತಿದ್ವಿ, ಬಿಡಲ್ಲ. ಇಲ್ಲ ಅಂದ್ರೆ ಅಲ್ಲಿಂದ 9 hours ಮಾಡ್ಬರ್ಬೇಕು. ಓಕೆ. ಅದನ್ನೇ ಇವಾಗ ಏನಾದ್ರು ನಾನು 9:30 ಹೋದೆ ಅಂತ ಅನ್ಕೊಳ್ಳಿ, ಅದು 10 ಆಗುತ್ತೆ, 10 to 7 ಹೋಯ್ತು ಕೆಲಸ. ಅಲ್ಲೇ ಅವಾಗ ನಾನು ಇವಳಿಗೆ ಬೈಯೋದು, ಯಾಕೆ ಲೇಟ್ ಅಂತ. ನನಗೆ ಹತ್ರ ಹೇಳಕ್ ಆಗಲ್ಲ ಅದನ್ನ. ಬೇರೆ ಲೈಫೇ ಇಲ್ಲ ನಿಮ್ಮಿಬ್ಬರಿಗೆ ಆಕ್ಚುಲಿ. ಏನು ಇಲ್ವೇ ಇಲ್ಲ. ಈಗ ಅಂದ್ರೆ ಇವಾಗ ನಾವ್ ಅಲ್ಲಿದೀವಿ, ಇಲ್ಲಿ ಯಾವ್ದಾದ್ರು ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ಒಂದಿನ ಟ್ರಾವೆಲ್ ಮಾಡ್ಕೊಂಡೇ ಬರ್ಬೇಕು. ಕರೆಕ್ಟ್. ಇವಾಗ ನೋಡಿ, ನೈಟ್ ಎಲ್ಲ ಟ್ರಾವೆಲ್ ಮಾಡಿ ಇಲ್ಲಿ ಬಂದಿದೀವಿ. ನಮಗ್ ಸ್ಟ್ರೆಸ್ ಲೆವೆಲ್ ನಮಗ್ ಗೊತ್ತು ಎಷ್ಟಿದೆ ಅಂತ. ಬಟ್ ನಮ್ಗೂ ಒಂಥರ ಖುಷಿ, ನಾವು ಬೇರೆಯವ್ರ ಹತ್ರ ಏನೋ ನಮ್ದನ್ನ ಶೇರ್ ಮಾಡ್ಕೊಳ್ಳೋದು ಒಂಥರ ಖುಷಿ. ನಾವಿಬ್ರೇ ಮಾತಾಡ್ಕೊಂಡಿರೋದು. ನಮಗೆ ಏನಂದ್ರೆ ಈ ತರ ಯಾರಾದ್ರೂ ಸಿಗ್ಬೇಕು ನಮಗೆ ಮಾತಾಡಕ್ಕೆ. ಮಾತಾಡ್ತಾನೆ ಕನ್ನಡದಲ್ಲಿ ಎಷ್ಟೊತ್ತು ಮಾತಾಡ್ತಾನೆ ಅವ ನಮಗೆ ಗೊತ್ತಿಲ್ಲ, ನೀವು ಅಂತ ಅಲ್ಲ, ನೀವ್ ಯಾರು ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಫುಲ್ ಕಂಫರ್ಟ್ ಮಾಡ್ಕೊಬಿಡ್ತೀವಿ. ಇವಾಗ ನಾವೆಲ್ಲಾದ್ರೂ ಈಗ ಟ್ರೈನಲ್ಲಿ ಜರ್ನಿ ಮಾಡ್ತಿರ್ತೀವಿ ಅಂತ ಅನ್ಕೊಳ್ಳಿ, ಹಾಸನಿಂದ ಬೆಂಗಳೂರಿಗೆ ಬರ್ತಿರ್ತೀವಿ. ಟ್ರೈನಲ್ಲಿ ಯಾರಾದ್ರೂ ಬಂದ್ರ ನಮ್ ಮುಂದೆ ಕೂತ್ರ ಬೇರೆಯವ್ರು ಬಂದವ್ರು ಅನ್ಕೋಬೇಕು ಅವ್ರು ನಮ್ ಫ್ರೆಂಡ್ಸ್ ಅಂತ. ನಾವ್ ಆತರ ನಮ್ ಕಂಫರ್ಟಬಲ್ ಅಲ್ಲಿ ಒಂದ್ ವಿಡಿಯೋನು ಮಾಡಿಸ್ಬಿಟ್ಟು ಲಾಸ್ಟ್ ಟೈಮ್ ಟ್ರೈನ್ ಅಲ್ಲೇ ಒಂದ್ ವಿಡಿಯೋ ಮಾಡಿಸ್ಬಿಟ್ಟು. ಯಾವಾಗ್ಲೂ ಹಿಂಗೇನೆ ನಾವ್ ಮಾಡ್ಕೊಳ್ಳೋದು. ನಮ್ ಜೊತೆ ಇರೋರು ನಮಗ್ ಕಂಫರ್ಟಬಲ್ ಆಗ್ತಾರೆ, ನಾವು ಸೆಟ್ ಆಗ್ತಾರೆ ನಮಗೆ. ನೀವು ನಿಮ್ ಜರ್ನಿ ಅದು ಯಾವ್ದೋ ಫುಡ್ ಸ್ಟ್ರೀಟು ಅಥವಾ ಒಂದ್ ಸಣ್ಣ ಅಂಗಡಿ, ಫುಟ್ಪಾತು, ಇದು ಯಾವ್ದನ್ನು ಅಂದ್ರೆ ಚೆನ್ನಾಗಿದ್ರೆ ಬಿಡಲ್ಲ ನೀವು. ಮತ್ತೆ ಬೇರೆಯವ್ರ ತರ ಸಹಜವಾಗಿ ನಾವು ಹಾಗೆ ಇದೀವಿ ಅನ್ನೋದನ್ನ ಅಷ್ಟೇ ಬಿಂಬಿಸಕ್ಕಿಂತ ಹೆಂಗಿದೀರಾ ನೀವು ಆಕ್ಚುಲಿ. ನಮಗ್ ಅದೇನೇ ಇಷ್ಟ ಆಗೋದು. ನನಗೀಗ ನಾನ್ ವರ್ಕ್ ಮಾಡ್ತಿರೋದು ಮೇ ಬಿ 5 ಸ್ಟಾರ್ ಇರ್ಬೋದು ಅಷ್ಟೇ, ನನಗ್ ಇಷ್ಟ ಆಗಲ್ಲ ಏನು. ನಾನು ಅಲ್ಲಿಂದನೇ ತಗೋಬರ್ತೀನಿ, ಕೊಡ್ತೀನಿ, ಅದೆಲ್ಲ ಇಲ್ಲ ಅಂತ ಅದು ಆಮೇಲೆ ಫ್ರೀ ಅನ್ಕೋಬಿಟ್ಟಿದ್ದಾರೆ ಇವಳು, ಅಲ್ಲಿಂದ ಹೋಟೆಲ್ ಇಂದ ಫುಡ್ ತರ್ತಾರೆ. ಅದು ನಮಗೆ ಸ್ಟಾಫ್ ಎಂಪ್ಲಾಯ್ ಡಿಸ್ಕೌಂಟ್ ಇರುತ್ತೆ 50%. ಅದು ಏನ್ ಬಿಲ್ ಇರುತ್ತೆ ಅದ್ರಲ್ಲಿ 50% ಆಗುತ್ತೆ. ನಾನು ಕೇಳ್ಪಟ್ಟಿದ್ದೀನಿ. ಅದಷ್ಟೇ, ಅದ್ ಬಿಟ್ರೆ ಫ್ರೀ ಆಗಿ ಯಾರು ಕೊಡಲ್ಲ. ಗೇಟಿಂದ ಆಚೆ ಬರಕ್ಕೆ ಬಿಡಲ್ಲ, ಇನ್ನೇನ್ ಕೊಡ್ತಾರೆ ಅಲ್ಲಿ. ಕಮೆಂಟ್ ಮಾಡೋರು ಅದನ್ನು ಮಾಡ್ತಾರೆ. ಹೋಟೆಲ್ ಫ್ರೀ ಆಗಿ ಸಿಗುತ್ತೆ, ಅದಕ್ಕೆ ತಂದು ಕೊಡ್ತಾಳೆ ಇವಳು ಡೈಲಿ ಅಂತ ಎಲ್ಲ ಮಾಡ್ತಾರೆ. ಬಟ್ ಹಂಗಿರಲ್ಲ ಯಾವ್ದು. ಏನ್ ನಿಮ್ ಸಜೆಷನ್ ಈ ತರ? ಈಗ ಯಾಕೆ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ ಇದನ್ನ ಫೇಸ್ ಮಾಡ್ತಿರ್ತಾರೆ, ಕಮೆಂಟ್ಸ್ಗಳನ್ನ ಹೆಂಗ್ ಅದ್ರ ವಿರುದ್ಧ ಮೈಂಡ್ ಸೆಟ್ ಹೆಂಗ್ ಮಾಡ್ಕೋಬೇಕು? ಅದೇನು ಗೊತ್ತಾ ಸರ್, ನೀವು ತಿಳಿದಿರೋರಾದ್ರೆ ಎಷ್ಟೇ ಕೆಟ್ಟ ಕಮೆಂಟ್ ಇದ್ರು ಕೂಡ ನೋಡ್ಬಿಟ್ಟು ಇಗ್ನೋರ್ ಮಾಡ್ತಾರೆ. ಸೊ ಇವಾಗ ಅದೇ ಮೆಂಟಾಲಿಟಿ ಸೆಟ್ ಇದ್ದವನು ಬಂದ್ಬಿಟ್ಟು ಲೈಕ್ ಮಾಡ್ಬಿಟ್ಟು ಹೋಗ್ತಾನೆ. ಸೊ ಅವ್ರ ಪ್ರತಿಬಿಂಬನ ಅವ್ರ ಕಮೆಂಟಲ್ಲೇ ತೋರಿಸ್ಕೊತಿದ್ದಾರೆ ಅಂತ ಬಿಟ್ಬಿಡ್ಬೇಕು. ಕೆಲವೊಂದ್ಸತಿ ನಮ್ಮ ಮೂಡು ಚೆನ್ನಾಗಿಲ್ಲ ಎಂದಾಗ ನೋಡಿದ್ರೆ ಅಯ್ಯೋ ಇವೆಲ್ಲ ಬೇಕಾ, ನಮಗೆ ಬೇಕಾಗಿತ್ತ ಅಂತ ಅನ್ಸುತ್ತೆ ಅಷ್ಟೇ. ನಾನು ಹೇಳೋದು ಬಿಟ್ಬಿಡಿ ಕಮೆಂಟ್ನ, ಅವ್ರ ಪ್ರತಿಬಿಂಬ ಅಷ್ಟೇ. ಅವ್ರು ಏನೇ ಕಮೆಂಟ್ ಆಗ್ತಿದ್ರು ಅವ್ರ ಪ್ರತಿಬಿಂಬ. ನೀವೇನು ತಪ್ಪು ಮಾಡ್ತಿಲ್ವಾ, ಕಮೆಂಟ್ ಬಿಟ್ಬಿಡಿ, ತಲೆ ಕೆಡಿಸ್ಕೊಬೇಡಿ ಅಷ್ಟೇ ಹೇಳೋದು. ನನ್ಗೆ ಯಾರೊಬ್ರು ಹೇಳ್ತಿದ್ರು, ಸರ್ ಆ ಮರ ಹಣ್ಣು ಕೊಟ್ರೆ ಮಾತ್ರ ಕಲ್ಲು ಹೊಡಿತಾರೆ ಸರ್, ಇಲ್ಲೇ ಯಾಕೆ ಹೊಡಿತಾರೆ ಅಂದ್ರೆ. ಅದೇ ಹೌದು, ನಮ್ಗೆ ಎಷ್ಟೊಂದ್ ಸರಿ ಸುಮ್ಮನೆ ಕೂತಿರ್ತೀವಲ್ಲ, ಏನೋ ಅನಿಸಿರುತ್ತೆ, ನಮ್ದೇ ಎಷ್ಟೊಂದು ಪ್ರೆಷರ್ ಇರುತ್ತಲ್ಲ, ಹಿಂಗ್ ನೋಡುತ್ತೆ ನಿಮಗೆ ಬಂದ್ರೆ ಏನೋ ಮಾಡಿದಾರೆ ಅಂತ ಹಿಂಗ್ ನೋಡ್ತೀನಿ. ಹೌದು, ಅದು ನಮ್ಮ ಹುಡುಗಿರಿಗೆ ಮೇಕಪ್ ಒಂದು ಕಾನ್ಫಿಡೆಂಟ್ ಇರುತ್ತೆ. ಬಟ್ ನನಗೆ ಇವ್ರು ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡಿಸೋದು ನಿನ್ ಮೇಕಪ್ ಅಲ್ಲ, ನೀನ್ ಏನ್ ಮಾಡ್ತೀಯ ಅದು ನಿನ್ ಕಾನ್ಫಿಡೆಂಟ್. ಅದನ್ನ ಇವರೇ ಕಲ್ಸ್ಕೊಟ್ಟಿದ್ದು ನನಗೆ. ಇವರಿಗೆ ಆಕ್ಟಿಂಗ್ ಹೇಳ್ಕೊಡೋ ಅಷ್ಟೊತ್ತಿಗೆ ನಾನು ಸುಸ್ತಾಗಿ ಹೋಗಿರ್ತೀನಿ ಡೈಲಿ. ನನಗೆ ಎಲ್ಲ ಬಂದಿರುತ್ತೆ. ನನಗೆ ಇವಾಗ ಏನೋ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಸುಮ್ನೆ ಏನೋ ಬಂದು ಹಾಕೋದು ಇರಬಾರ್ದು. ನೀನ್ ಮಾಡಿದ್ರೆ ನಿಮ್ ಪಾತ್ರ ಅವ್ರು ನೋಡಿ ನಾನು ಇದನ್ನಿದ್ದೀನಿ ಅನ್ಕೋಬೇಕು. ಎಷ್ಟು ಟೆಕ್ಸ್ಟ್ ತಗೋತಾರೆ? ಸೊ ನಾವು ನೋಡುವ 30 ಸೆಕೆಂಡಿನ ವಿಡಿಯೋ ಎಷ್ಟು ಶೂಟ್ ಮಾಡ್ತೀರಿ?
ಆಗಿರುತ್ತಾ ಸಲ ಒಂದ್ 15 ಸಲ ಹಾಫ್ ಅನ್ ಅವರ್ ಆಗಿರುತ್ತೆ. ಆಗಿರುತ್ತೆ ಒಂದು ಅರ್ಧ ಗಂಟೆ. ತಲೆ ಕೆಟ್ಟು ಎಕ್ಕಟ್ಟು ಹೋಗಿ ತಾರೇಶ್ ಅಂತ ಬಿಟ್ಬಿಡಮ್ ಆಗಲ್ಲ ನನಗೆ. ನನಗೆ ಹಿಂಗೆ ಬೇಕು ಡೈಲಾಗು. ಇವಳು ಅದನ್ನು ಉಲ್ಟಾ ಪಲ್ಟಾ ಹೇಳ್ಬಿಟ್ಟಿರ್ತಾಳೆ. ಇವಳು ಮತ್ತೆ ನಾನೆಲ್ಲಿ ಬೈತೀನಿ ಅಂತ ಮತ್ತೆ ಡೈಲಾಗು ಮರ್ತೋಯ್ತಲೆ. ಇವಾಗ ಸುಮ್ಮನೆ ಆಗ್ಬಿಟ್ಟಿದ್ದೀನಿ, ಏನಾದ್ರು ಮಾಡಿ. ಅದಕ್ಕೆ ನನ್ನ ಪಾಡಿಗೆ ನಾನು ಮಾಡ್ತಿದ್ದೀನಿ. ಏನಿಲ್ಲ. ಇಬ್ರು ಮದುವೆ ಆಗಿ ಒಂದು ಲೈಫ್ ಕಟ್ಕೋತಾ ಇದ್ದೀರಾ ಅಂದಾಗ ನಿಮ್ಮ ಅಪ್ಪ ಅಮ್ಮ ಅಬ್ಬಬ್ಬ ಅಂದ್ರೆ ಇನ್ನೊಂದು 10 ಬೈದ್ಬೋದು, ಇನ್ನೊಂದು 11 ಬೈಬೋದು. ಆಯ್ತು ಬೈಸ್ಕೊಂಬರೋದು. ಅವ್ರು ಬೈದು ಇನ್ಯಾರು ಬೈತಾರೆ ಅಷ್ಟೇ. ಬೈತಾರೆ. ಕರೆಕ್ಟ್ ಅಲ್ಲಮ್ಮ ಸ್ವಾತಿ? ಕರೆಕ್ಟ್ ಅಲ್ವಾ? ಚೆನ್ನಾಗಿ ಬೈತಾರೆ. ಬೈತಾರೆ. ಅವ್ರದ್ದು ಆಸೆ ಇರುತ್ತೆ ಮಕ್ಕಳು ಸೆಟಲ್ ಆಗ್ಬೇಕು ಅಂತ. ಬಟ್ ಏಜ್ ಆಗ್ತಾ ಆಗ್ತಾ ಅವ್ರದ್ದು ಏನಂತಾರೆ ಮೂಳೆಗಳು ಸವಿಯಕ್ಕೆ ಬರುತ್ತೆ. ಆಮೇಲೆ ಎಲ್ಲೂ ಓಡಾಡಕ್ ಆಗ್ತಾ ಇರಲ್ಲ. ಇವಾಗ ಹೆಂಗೂ ಓಡಾಡ್ಕೊಂಡಿದ್ದಾರೆ. ಇವಾಗ ಮೆಮೊರೀಸ್ ಕ್ರಿಯೇಟ್ ಮಾಡ್ಬೇಕು. ಅದಾದ್ಮೇಲೆ ಹೋಗಿ ಮನೆಯಲ್ಲೇ ಕೂರ್ಸೋದ್ಕಿಂತ ಆಚೆ ಪ್ರಪಂಚನಾದ್ರು ತೋರ್ಸೋಣ ಅಂತ ಅದೊಂದು ಆಸೆ ಇದೆ ನನಗೆ. ನಂಗೆ ಗೊತ್ತಿಲ್ಲ ಸ್ವಾತಿ ಅಪ್ಪ ಅಮ್ಮ ಏನು ಅಂತಾರೋ, ಬಟ್ ಸ್ವಾತಿಗೆ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ ಅವನು, ಅದಂತೂ ನಿಜ. ಮತ್ತು ಒಳ್ಳೆ ಹುಡುಗ ಒಬ್ಬ ಸ್ವಾತಿ ಇದ್ದಾಳೆ, ಅಂದರೆ ತಾರೇಶ್ಗೊಬ್ಬ ಸ್ವಾತಿ ಇದ್ದಾಳೆ ಅಂತ ಅನಿಸುತ್ತೆ ನನಗೆ. ನಿಮ್ಮ ಲೈಫ್ ಸ್ಟೋರಿ ಮತ್ತು ನಿಮ್ಮ ತಿಳುವಳಿಕೆಯ ಮಟ್ಟ, ನಿಮ್ಮ ಗುಣ ಮತ್ತು ನಿಮ್ಮ ವ್ಯಕ್ತಿತ್ವ, ಇದನ್ನು ನೋಡಿದಾಗ ಈ ಜೋಡಿ ಚಂದಿದೆ ಅಂತ ಅನಿಸುತ್ತೆ. ಖುಷಿಯಾಗಿರಿ, ಥ್ಯಾಂಕ್ ಯು. ಸಂತೋಷವಾಗಿ ಆರೋಗ್ಯವಾಗಿ ಅದೇ ಬದುಕಿ ಬಾಳಿ. ಬಿಕಾಸ್ ನಮ್ಮ ಬದುಕು ಇನ್ನೊಬ್ಬರಿಗೆ, ನಾವು ಬೇರೆಯವರಿಂದ ಪ್ರಶಂಸೆಗೂ ಒಳಪಡಬೇಕು. ಮತ್ತು ನಮ್ಮನ್ನು ಯಾರೋ ಒಂದಿಬ್ರು ಅನುಕರಣೆ ಮಾಡಿಬಿಟ್ರೆ ಸಾರ್ಥಕ ಆಗೋದು ಅಷ್ಟೇ. ನಾವೊಂದು ಇನ್ಫ್ಲುಯೆನ್ಸ್ ಮಾಡ್ತಿದ್ದೀವಿ ಯಾರಿಗೂ ಅಂದಾಗ, ಅದು ಪಾಸಿಟಿವ್ ಇನ್ಫ್ಲುಯೆನ್ಸ್ ಮಾಡ್ತಿದ್ದೀವಿ ಅಂದಾಗ ಅದಿನ್ನೂ ಖುಷಿ ಕೊಡೋ ವಿಚಾರ. ಹೌದು. ಆ್ಯಂಡ್ ಯು ಗೈಸ್ ಆರ್ ಡೂಯಿಂಗ್ ಇಟ್. ನನಗೆ ಇನ್ನೂ ಅನ್ಸಿಲ್ಲ, ಜೆನ್ಯೂನ್ ಆಗಿ ಹೇಳ್ಬೇಕು. ಅಷ್ಟೆಲ್ಲ ಯಾಕೆ ಫಾಲೋ ಮಾಡ್ತಾರೆ ನಿಮ್ಮನ್ನ? ಯಾಕೆ ನೀವು ವಿಡಿಯೋ ಮಿಲಿಯನ್ ಗಟ್ಟಲೆ ಓಡಬೇಕು? ಅಯ್ಯೋ ಶಿವನೇ, ಇರ್ಬೋದು ಎಲ್ಲವೂ ಎಲ್ಲರನ್ನೂ ಮೆಚ್ಚೋಕೆ ಸಾಧ್ಯ ಆಗದೇ ಇರ್ಬೋದು, ಆದರೆ ಪ್ರಯತ್ನ ಬಿಡಬಾರ್ದೆ. ಥಾಮಸ್ ಆಲ್ವಾ ಎಡಿಸನ್, ನಾವೆಲ್ಲ ಬಲ್ಬ್ ಹಾಕಿದ್ದೀವಿ, ಸ್ಟುಡಿಯೋ ಸೆಟ್ ಹಾಕಿದ್ದೀವಿ, ಅವನು 970 ಸರಿನೋ ಏನೋ 80 ಸರಿನೋ ಫೇಲ್ಯೂರ್ ಆಗ್ತಾನೆ ಬಂದ ಅವನು. ಅದ್ಯಾವುದೋ ಒಂದ್ಸರಿ ಕ್ಲಿಕ್ ಆಯ್ತಲ್ಲ, ಆ ಕ್ಲಿಕ್ ಆಗಕ್ಕೆ ಮುಂಚೆ ಅಷ್ಟು ಸರಿ ಫೇಲ್ಯೂರ್ ಆಯ್ತು ಅಂತ ಬಿಟ್ಬಿಟ್ಟಿದ್ರೆ ಇವತ್ತು ಬಲ್ಬೇ ಇರ್ತಿರ್ಲಿಲ್ಲ, ಈ ಲೈಟೇ ಇರ್ತಿರ್ಲಿಲ್ಲ, ಈ ಇನ್ವೆನ್ಷನ್ನೇ ಇರ್ತಿರ್ಲಿಲ್ಲ, ಇನೋವೇಷನ್ಗಳೇ ಇರ್ತಿರ್ಲಿಲ್ಲ. ಅವನು ಅದೊಂದು ಮಾಡಿದ್ದಕ್ಕೆ ಅಷ್ಟು ಮರ್ತುಬಿಟ್ರ ಜನ. ಗುರು ಇವನು ಬಲ್ಬ್ ಕಂಡಿಡಿದ ಗುರು ಅಂತಾರೆ ಜನ. ಯಾರೋ ಗ್ರಹಂ ಬೆಲ್, ಅವನು ಯಾವುದೋ ಟೆಲಿಫೋನ್ ಇಟ್ಕೊಂಡು ಹಲೋ ಅಂದೇ ಹೋಗಿದ್ರು ಅವನ ಹೆಂಡತಿ ಜೊತೆ. ಶೀ ಈಸ್ ಹಲೋ, ಅವನು ಹಲೋ ಅಂದೇ ಹೋಗಿದ್ರು. ಇವತ್ತು ನಾವೆಲ್ಲ ಫೋನ್ ತಗೊಂಡು ಏನೇ ಮಾತಾಡೋ ಹಲೋ ಅಂತೀವಿ ನಾವು. ಅಂದರೆ ಪ್ರತಿಯೊಂದು ಅನ್ವೇಷಣೆ, ಪ್ರತಿಯೊಂದು ಹೊಸ ಕ್ರಿಯೇಷನ್ಗಳಿಗೆ ಎಲ್ಲೋ ಯಾರೋ ಒಂದು ನಾಂದಿ ಆಡಿರ್ತಾರೆ, ಒಂದು ಒಳ್ಳೇದಾಗಿರುತ್ತೆ. ಆ ಒಳ್ಳೆತನ ನಿಮ್ಮಲ್ಲೂ ಇದೆ ಅಂತ ಯಾರಿಗೋ ಮಾಡ್ತಿದ್ದೀರಾ, ಆಗಲಿ. ಕಷ್ಟಗಳನ್ನು ಫೇಸ್ ಮಾಡೋಣ, ನೀವು ಮಾಡ್ತಿದ್ದೀರಾ, ಅದು ಆಗಲಿ. ಏನೂ ಇಲ್ಲ ಸರ್. ಇವಾಗ ಖುಷಿ ಏನಂದ್ರೆ ಬೆಂಗಳೂರು ಯಾವುದೇ ಒಂದು ಮೂಲೆಗೆ ಹೋದ್ರು ಒಬ್ರು ಕಣ್ಣಿಡ್ದಿ ಸರ್ ನಿಮ್ಮಿಂದ ಜಾಬ್ ಆಯ್ತು, ನೀವು ಕಳಿಸ್ತಿರ್ತೀರಲ್ಲ ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡ್ತಾ ಇದ್ದೀನಿ, ಸುಮಾರು ಜನಕ್ಕೆ ಕೆಲಸ ಸಿಗಿದೆ, ಇದೊಂದು ಮಾತು ಖುಷಿ ಸಿಗುತ್ತೆ. ನೋಡಿದೆ ಕಾಮಿಡಿ ಚೆನ್ನಾಗಿತ್ತು, ಇದಕ್ಕಿಂತ ಜಾಬ್ ಸಿಕ್ತು ಅಂತ ಹೇಳ್ತಾರೆ ನೋಡಿ, ಅವಾಗ ಎಷ್ಟು ಖುಷಿ ಆಗುತ್ತೆ ಹೇಳ್ಕೊಳಕ್ಕೆ ಆಗಲ್ಲ. ಹೋಪ್ ನಿಮ್ಮಿಬ್ಬರಿಗೂ ಇಷ್ಟ ಆಯ್ತು ಈ ಹರಿಕತೆ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅನಿಸ್ತು. ನಮ್ಗೂ ತುಂಬಾ ದಿನದ ಮನ್ಸಿನ ಮಾತು ಎಲ್ಲಾದ್ರೂ ಹೇಳ್ಕೋಬೇಕು ಅಂತಿರ್ತೀವಲ್ಲ, ಅದನ್ನ ಇಲ್ಲಿ ಹೇಳ್ಕೊಂಡಂಗಾಯ್ತು. ಹೋಗುವಾಗ ನಿಮ್ಮ ಅಪ್ಪ ಅಮ್ಮ ಫೋನ್ ಮಾಡ್ತಾರೆ. ಗುಡ್. ನಾನು ಒಂದೇ ಒಂದು ಮೆಸೇಜ್ ಹಾಕಿದ್ದೆ, ನಂಗೆ ಇವರಿಬ್ಬರು ಪರಿಚಯ ಇಲ್ವೇ ಇಲ್ಲ, ಬರೀ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ನಾನು ನೋಡಿದ್ದೆ. ಒನ್ ಡೇ ಒಂದು ಮೆಸೇಜ್ ಮಾಡಿದೆ ನಾನು ತಾರೇಶ್ಗಷ್ಟೇ, ಆ್ಯಂಡ್ ಈ ಇಮಿಡಿಯೇಟಾಗಿ ರಿಪ್ಲೈ ಮಾಡಿದ್ರು. ವೆರಿ ಗುಡ್ ನೋಟ್ ರಿಪ್ಲೈ ಅದು. ಐ ಫೆಲ್ಟ್ ಸೋ ಗುಡ್ ಆ್ಯಂಡ್ ಥ್ಯಾಂಕ್ ಯು. ನಿಮಗೆ ಥ್ಯಾಂಕ್ ಯು. ಆ್ಯಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು, ಅಲ್ಲಿದ್ದವ್ರನ್ನ ಇಲ್ಲಿ ತನಕ ಕೂರಿಸಿ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ನೀವು ಓಪನ್ ಅಪ್ ಆಗಿದ್ರಲ್ಲ, ನಂಗೆ ಅದು ಖುಷಿ ಆಯಿತು. ಅಂದರೆ ಯಾರೋ ನಮ್ಮವರು ನಮ್ಮ ಜಾಗ ಅಂತ ಅನ್ಸ್ದಾಗಲೇ ಓಪನ್ ಅಪ್ ಆಗೋದು ನಾವು, ಇಲ್ಲಾಂದರೆ ಹಿಂಗೆ ಇರ್ತೀವಿ ಯಾವಾಗಲೂ. ಬಿಕಾಸ್ ನಿಮ್ಮ ಮಾತಲ್ಲಿ ಎಮೋಷನ್ಸ್ ಇತ್ತು, ಭಾವನೆಗಳಿತ್ತು, ನಿಮ್ಮ ಮಾತಲ್ಲಿ ಬದುಕಿಗೆ ಹತ್ತಿರವಾಗಿರುವಂಥ ಮೌಲ್ಯಗಳಿತ್ತು, ನಿಮ್ಮ ಮಾತಲ್ಲಿ ನಿಮ್ಮ ಬದುಕಿನ ಸತ್ಯದ ಹಾದಿ ಇತ್ತು, ನಿಮ್ಮ ಮಾತಲ್ಲಿ ಇನ್ನೊಬ್ಬರ ಬದುಕಿಗೆ ಭರವಸೆ ಮೂಡಿಸುವಂಥ ಒಂದಷ್ಟು ಅಂಶಗಳಿದ್ವು ಅದರಲ್ಲಿ. ಸೊ ಹಾಗಾಗಿ ನಿಮ್ಮ ಮಾತು ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ತಾರೇಶ್ ಮತ್ತು ಸ್ವಾತಿ, ನೀವೆಲ್ಲರೂ ನೋಡಿರ್ತೀರಾ. ಈ ಎಪಿಸೋಡ್ ಬಂದಾಗ ನಿಮ್ಗೇನು ಅನ್ನಿಸ್ತು ಅಫ್ಕೋರ್ಸ್ ನೀವು ಕಮೆಂಟ್ ಮಾಡಿ ಹೇಳಿ.
ಅವರಿಬ್ಬರು ಬಂದಿದ್ದಕ್ಕೆ ನಮ್ಮ ಸ್ಟುಡಿಯೋಗೆ, ನಮ್ಮ ಸೆಟ್ಗೆ ಒಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಳ್ಳೋಣ. ಅವರಿಬ್ಬರು ಎಷ್ಟೋ ಸರಿ ನೋಡ್ತಿರ್ತೀರಲ್ಲ, ಲೆಮನ್ ಟೀ ಅದು ಇದೆಲ್ಲ ಕುಡಿತಾ ಇರ್ತಾರೆ. ನಾವು ಏನಾದ್ರು ಕೊಡೋಣ ಗಿಫ್ಟ್ ಅವ್ರಿಗೆ ಅಂತ ಅಷ್ಟೇ. ಒಂದು ಪ್ರೀತಿಯ ಗೌರವ, ತಾರೇಶ್ ಮತ್ತು ಸ್ವಾತಿ. ಓಕೆ, ಇವತ್ತಿನ ಹರಿಕಥೆಯ ಅತಿಥಿ ಮಿಸ್ಟರ್ ಅಂಡ್ ಮಿಸ್ಸಸ್ ತಾರೇಶ್. ಅಂದರೆ ತಾರೇಶ್ ಮತ್ತು ಸ್ವಾತಿ ದಂಪತಿಗಳಿಗೆ ಒಂದು ಪ್ರೀತಿಯ ಗೌರವ. ನನ್ನ ಪ್ರಕಾರ ತಾರೇಶ್ಗೆ ಇಷ್ಟ ಆಗುತ್ತೆ ಇದು, ಬಿಕಾಸ್ ಕನ್ನಡದ ತಿಂಡಿಗಳಿದ್ರೊಳ ಜೊತೆ ಇದೆ. ಅದು ತಾಜಾ ಮಿಠಾಯಿ ಮತ್ತು ಕೇಕು ಅಲ್ಲ ಅವ್ರ ಕಡೆಯಿಂದ. ಇನ್ನು ಅವ್ರು ಇಷ್ಟಪಡುವಂಥ ಕಾಫಿ ಟೀ, ಬೇರೆ ಬೇರೆ ಡ್ರಿಂಕ್ ಅಲ್ಲ, ಕಾಫಿ ಟೀ, ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ, ಅದನ್ನು ನಮ್ಮ ಜಗ್ಗಲ್ಲಿ ಕುಡಿಲಿ ಅಂತ. ತಾರೇಶ್, ಬಿ ದೇರ್, ಅಲ್ಲೇ ಇರಿ. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಸರಿ ತುಂಬ ಜನ ಮದುವೆ ಆಗಿರೋರು ಈ ಥರದ ಹೆಂಡತಿ ಇರಬೇಕು ಅಂತ ಅಂದ್ಕೊಂಡಿದ್ದೆ ಇರುತ್ತೆ, ಎಷ್ಟೋ ಸರಿ ಗೊತ್ತಿರಲ್ಲ. ಮದುವೆ ಆಗದಿದ್ದವ್ರು ಈ ಥರ ಬರಲಿ ಅಂತಲೂ ಆಸೆ ಪಟ್ಟಿರ್ಬೋದು. ಆ ಥರದ ಒಬ್ಬ ಹೆಣ್ಮಗಳು ತಾರೇಶ್ ಅವರ ಮಡದಿ ಸ್ವಾತಿ ತಾರೇಶ್. ಪ್ಲೀಸ್ ಸ್ವಾತಿ ಅವರೇ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು, ನಮಸ್ಕಾರ.